25 ಲಕ್ಷ ದುಡ್ಡು ಕೊಟ್ರೆ ಹೊಡೆಯಲ್ಲ ಅಧಿಕಾರಿಗಳು ನಾನು ತೋರಿಸ್ತೀನಿ ನಿಮ್ ಕಡೆ 25 ಲಕ್ಷ ಕೊಟ್ರೆ ದುಡ್ಡು ಹೊಡೆಯಲ್ಲ ಅಂತ ಹೈಕೋರ್ಟ್ ಆರ್ಡರ್ ಬೆಲೆ ಇದೆ ಹಾಕ್ತೀನಿ ಇವತ್ತು ನಾನು ನೋಡ್ತೀನಿ ನೀವು 25 ಲಕ್ಷ ನಾವು ಕೇಸ್ ಹಾಕ್ತೀವಿ ನಾನು ಡಾಕ್ಯುಮೆಂಟ್ ಕೊಡಿ 25 ಲಕ್ಷ ನಾನು ಕೊಡ್ತೀನಿ ಮಾತಾಡಿ ಇವಾಗ ನಿಮ್ಮನ್ನು ಡಾಕ್ಯುಮೆಂಟ್ ಕೊಟ್ಟು ಮಾತಾಡಿ ಇಲ್ಲೇ ಇದಾರಲ್ಲ ನಮ್ಮವರೆಲ್ಲ ಕರ್ಕೊಂಡ್ಬಂದು ಎಲ್ಲ ನೀವೇ ಕರ್ಕೊಂಡ್ಬಂದು ಕರ್ಕೊಂಬನ್ನಿ ಇಟ್ಟಿದ್ದೀರಾ ಕರ್ಕೊಂಬನ್ನಿ 25 ಲಕ್ಷ ರೋಲ್ ಕಳಕ್ ಬಂದಿದ್ದೀರಾ ನೀವು ಕರ್ಕೊಂಬನ್ರಿ ನಿಮ್ಮ ಜೊತೆ ಕರ್ಕೊಂಬನ್ನಿ ನೋಡ್ರಿ ಇಲ್ಲಿವರೆಗೂ ತೆಗಿಬೇಕು ಆಮೇಲೆ ಅಷ್ಟು ಕಡಿಮೆ ಟೇಪ್ ಎತ್ಕೋ 4:30 ಅಲ್ಲಿಂದ ಅಲ್ಲಿಗೆ ಎಷ್ಟೈತೆ ನೋಡಿ ಹೋಗ್ಬಿಡು ಲಾಸ್ಟ್ ಹೋಗಿ ಲಾಸ್ಟ್ ಕರೆಕ್ಟ್ ಇದಲ್ಲ ಲೆಕ್ಕ ಅದೇ ಕಣ್ಣಲ್ಲೇ ನೋಡ್ತೀವಿ asking for your understanding sir ಅರ್ಥ ಆಯ್ತು ರಾಜಕಾಲ ಓನರ್ ಯಾರು ಅರ್ಥ ಆಯ್ತು ಯಾರು ಗವರ್ನಮೆಂಟ್ ಸರ್ ಯಾರು ನಾವು ರೆವಿನ್ಯೂ ಡಿಪಾರ್ಟ್ಮೆಂಟ್ ಆಯ್ತು ಸರ್ ಆಯ್ತಾ ಇದು ನಿಮ್ಮಲ್ಲಿರುವಂಥ ಡಿಸ್ಪ್ಯೂಟ್ ಇದಕ್ಕೆ ಏನಂತ ಕೇಳಿದ್ರಿ ಹೋಗ್ಬಿಡ್ತೀನಿ whereas the petition filed for the above petition under article 226 227 not annexed hereby ಈ annexure ಕೊಡು ಆಯ್ತಾ has been registered in this court notice is hereby to appear on or before through advocate duly directed 19/2/24 ಆಯ್ತಾ if you fail ಇದು ಮಾಮೂಲಿ ಪೆಂಡಿಂಗ್ ಪರ್ಚುವೆನ್ಸ್ ಸರಿ ಹಿಯರ್ ಬೈ ಆರ್ಡರ್ಡ್ ಇನ್ ದಿಸ್ ಕೋರ್ಟ್ ಆಯಿತಾ ಈಗ ನಮಗೆ ಎಲ್ಲಿ ಸ್ಟೇ ಇದೆ ತೋರಿಸಿ ಸರ್ ಒಂದು ನಿಮಿಷ ಸರ್ ಸರ್ವೆ ನಂಬರ್ ಇದೆ 68/1 ನಾನು 68/1 ಮುಟ್ತಾ ಇಲ್ವಲ್ಲ ನಿಮ್ದನ್ನು ನಿಮ್ಮ 68/1 ಮುಟ್ಟೋದೇ ಇಲ್ಲ ನಾನು ನಾನು ನಿಮ್ಮ ನಾಲೆಜ್ ಗೆಲ್ತೀನಿ ಕೇಳಿ ನಿಮ್ಮ ಸರ್ವೆ ನಂಬರ್ ನಾನು ಮುಟ್ಟೋಲ್ಲ 68 70 71 72 ಎಕ್ಸಾಂಪಲ್ ಹೇಳ್ತಾರೆ ಇದ್ರ ಮಧ್ಯೆ ಹೋಗುವಂಥ ರಾಜಕಾಲುವೆ ಎರಡು ಸರ್ವೆ ನಂಬರ್ ಮಧ್ಯೆ ಹೋಗೋದು ರಾಜಕಾಲುವೆ ಒಂದು ಸರ್ವೆ ನಂಬರ್ ಮಧ್ಯದಲ್ಲಿ ಬರೋದು ರಾಜಕಾಲುವೆ ಒಂದು ನಂಬರ್ ಮೇಲೆ ಹೋಗೋದು ರಾಜಕಾಲುವೆ ಇವ್ರದ್ರಲ್ಲಿ ಮಧ್ಯದಲ್ಲಿ ರಾಜಕಾಲುವೆ ಇದೆ ಆ ರಾಜಕಾಲುವೆನ ನಾವು ತೆಗಿತಾ ಇರೋದು ಸರ್ವೆ ನಂಬರ್ ಮುಟ್ಟಲ್ಲ ಮತ್ತೆ ಹೇಳ್ತೀನಿ ಕೇಳಿ ನಿಮ್ಮ ಜಾಗ ಸರ್ವೆ ನಂಬರ್ ನಾನು ಮುಟ್ಟುತ್ತಾ ಇಲ್ಲ ಯಾಕೆ ಅಂದರೆ ನನಗೆ ಕ್ಲಿಯರಾಗಿ ನಾನು ನಿಮ್ಮ ರೆವಿನ್ಯೂ ಲ್ಯಾಂಡು ಇವ್ರ ಓನರ್ ಇದ್ದಾರಲ್ಲ ಇವ್ರ ಲ್ಯಾಂಡ್ ನಾನು ಮುಟ್ಟಿದ್ರೆ ನನ್ನ ತಪ್ಪದು ಇವ್ರ ಲ್ಯಾಂಡ್ ನಾನು ಮುಟ್ತಾ ಇಲ್ಲ ಬೆಳಗ್ಗೆಯಿಂದನೂ ನಾನು ನಿಮ್ಗೆಲ್ಲರಿಗೂ ಅದನ್ನೇ ಹೇಳ್ತಾ ಇರೋದು ನನಗೆ ಮಧ್ಯದಲ್ಲಿರುವಂಥದ್ದು ಒಂದರಲ್ಲಿ 8 ಅಡಿ ಬರುತ್ತೆ ಒಂದರಲ್ಲಿ 10 ಅಡಿ ಬರುತ್ತೆ ಡಿಫ್ರೆಂಟ್ ಬರುತ್ತೆ ಅದು ಏನೋ ಗ್ಯಾಪ್ಸು ನಾನು ಕಾಮನಾಗಿ 8 ಮಾಡಿ ಅಂತ ಹೇಳ್ತಾ ಇದ್ದೀನಿ ಹಲೋ ಇದು ಬಿಟ್ಟು ಬೇರೆ ಸ್ಟೇ ಇದ್ದರೆ ಕೊಡಿ ಇಲ್ಲ ಸರ್ ಈಗ 68 ಸರ್ವೆ ನಂಬರ್ ಸರ್ ಇದು 68ರಲ್ಲೇ ಕೊಡ್ರೆ 68ರಲ್ಲಿ ರಾಜಕಾಲುವೆಗಲ್ಲ ಇರೋದು 68 ಸರ್ವೆ ನಂಬರ್ಗೆ ಮಾತ್ರ ಇರೋದು ರಾಜಕಾಲುವೆಗೆ ಸ್ಟೇ ಕೊಡಲ್ಲ ಯಾವ ಕೋರ್ಟಲ್ಲೂ ಸ್ಟೇ ಕೊಡಲ್ಲ ರೋಡು ಕಾಲುವೆ ಕೊಡಲ್ಲ ಕುಂಟೆ ಕೊಡಲ್ಲ ಸ್ಮಶಾನ ಕೊಡಲ್ಲ ಅದಕ್ಕೆ ನಾನು ನಿಮಗೆ ಸ್ಪೆಸಿಫಿಕ್ಕಾಗಿ ನಮಗಿದೆಯಾ ಡೈರೆಕ್ಷನ್ಸ್ ಕೊಡಿ ಅಂತ ಕೇಳ್ತಾ ಇರೋದು ನನಗೆ ಚೆನ್ನಾಗಿ ಗೊತ್ತು ಇಲ್ಲ ಅನ್ನೋದು ಯಾಕಂದ್ರೆ ನಾನು ನೋಡಿರೋ ಪ್ರಕಾರ ಇದು ಯಾವುದಕ್ಕೂ ಕೊಡಲ್ಲ ಈಗಿದ್ರೆ ಕೊಡಿ ನಾನೇ ನಿಲ್ಲಿಸ್ತೀನಿ ಇಷ್ಟೊದೇ ನಿಲ್ಸಿದ್ದೀನಂತೆ ಈಗ ಎಲ್ಲಾರ್ದು ಆಗೋಯ್ತು ಎಲ್ಲರೂ ಕ್ಲಿಯರ್ ಮಾಡ್ಕೊಂಡು ಬಂದೆ ನಿಮ್ಗೆ ಬೆಳಗ್ಗೆಯಿಂದ ಖಾಲಿ ಮಾಡ್ಕೊಳ್ಳಿ ಅಂತಲೇ ಬಿಟ್ಟಿದ್ದೀನಿ ಆ ಕಡೆ ಲಾಸ್ಟ್ ಮನೆಯೂ ಬೇಡ ಅದು ಬೇಡ ಈ ಮನೆಯೂ ಬೇಡ ಇದೊಂದು ತೆಗೆದಾಕೋಣ ಇಲ್ಲ ಸರ್ ಇದು 68 ಸರ್ವೆ ನಂಬರ್ ಇದು ಅದ್ರಲ್ಲಿ ರಾಜಕಾಲುವೆ ಎಲ್ಲಿದೆ ಅದ್ರಲ್ಲಿ ರಾಜಕಾಲುವೆಗೆ ನೀವು ಜಾಗ ಬಿಡಬೇಕಲ್ಲ 68ರಲ್ಲಿ 1 2 3 ಕೋಡ್ ಆಗಿದೆಯಾ ಕೋಡ್ ಆಗಿದೆಯಾ ಇಲ್ಲ ಸರ್ ಆಗಿದೆ ನೋಡಿ 68/1 ಆ ಕಡೆ ಅದು ಕೋಡ್ ಆಗಿರೋದು ಈ ಕಡೆ ಇದು ಕೋಡ್ ಆಗಿದೆಯಲ್ಲ ನೀವೇ ಬರ್ಕೊಟ್ಟಿದ್ದೀರಾ ಕೊಡಪ್ಪ ಇಲ್ಲದು ಇಲ್ಲ ಸರ್ ಡ್ಯೂಟಿ ಹಾಂ ಆಯಿತು ಅದು ನಮ್ಮ ಅಣ್ಣಕ್ಕೆ ಕೋಡ್ ಆಗಿದೆ ಸರ್ ಟಿಕೆಟ್ಟು ನಾನು ಅದಕ್ಕೆ ನಾನು ಕೇಳ್ತಾ ಇರೋದು ಪರ್ಟಿಕ್ಯುಲರ್ ಕೇಳ್ತಾ ಈಗ ನೀವೇ ಹೇಳೋ ಪ್ರಕಾರ 68 ಒಂದು ಅಲ್ಲಿಗೆ ಬರಂಗಿದ್ರೆ ಈ ಸ್ಟೇ ಇರೋದು ಅಲ್ಲಿಗೆ ಇದು 68 ಇದು ಅವಾಗ ನಿಮ್ಮ ಲೆಕ್ಕ ಅದಕ್ಕೆ ನಾನು ಹೇಳ್ತೀನಿ ಕೇಳಿ 68 1 2 3 ಆಗೋಗಿದೆ ನಿಮ್ಮದು ಕೋಡಿ ಆಗಿದೆ ಬೇರೆ ನಂಬರ್ ಆಗಿದೆ ಅದಕ್ಕೆ ನಿಮ್ಗೆ ಅವಲಿಂದ ನಾನು ಹೇಳ್ತಾ ಇರೋದು ನಿಮಗೆ ಇಲ್ಲ ಕೊಡ್ರೆ ನಿಮ್ಮದು ನಿಮ್ಮ ಜಾಗಕ್ಕೆ ರಾಜಕಾಲುವೆ ಬಂದೈತಿ ಅಂತ ಹೇಳ್ತಾ ಇರೋದು ನಾವು ಅದಕ್ಕೆ ನಿಧಾನವಾಗಿ ಕೇಳಿ ನಮ್ಮದು ಇವಾಗ ನಮ್ಮ ಜಮೀನು ಇಷ್ಟಿದೆಯಾ ಅಂತ ಇದೆಯಲ್ಲ ಸರ್ ಅದರಲ್ಲಿ ನಮ್ಮದು ಇದು ಖರಾಬು 1 ಗಂಟೆ ಅಂತಿದೆ ಖರಾಬ್ ನಾನೆಲ್ಲಿ ಮುಟ್ತಾ ಇದ್ದೀನಿ ಇನ್ನು ಒಂದು ಗಂಟೆಯಲ್ಲಿ
ಖರಾಬ್ ಇಲ್ಲಿಂದ ಅಲ್ಲಿವರೆಗೂ 1 ಗಂಟೆಯಲ್ಲಿ ಅರ್ಧ ಗಂಟೆ ಅಲ್ಲಿ ರೋಡ್ಗೆ ಹೋಗಿದೆ. ಇನ್ನು ಅರ್ಧ ಗಂಟೆಯಲ್ಲಿ ಹೆಂಗೆ ಕಾಲುವೆನ ಕೇಳಿ, ಕಾಲುವೆನ ಚೇಂಜ್ ಮಾಡೋಕ್ಕೆ ನನಗೆ ಪ್ರಾವಿಷನ್ ಇಲ್ಲ. ನೀರು ಹೆಂಗರಿಯುತ್ತೋ ನದಿ ಮೂಲನ ಹಂಗೆ ಬಿಡಬೇಕು, ಅಗ್ನಿ ಮೂಲೆ ಹಂಗೆ ಬಿಡಬೇಕು, ವಾಯು ಮೂಲೆ ಹಂಗೆ ಬಿಡಬೇಕು, ಜಲಮೂಲ ಹಂಗೆ ಬಿಡಬೇಕು. ಈ ಮೂಲೆ ಹೇಗೆ ಇದು ಹೆಂಗೆ ಹರಿಯುತ್ತಲ್ಲ ಹಂಗೆ ಬಿಡಬೇಕು. ಮುಂದೆ ಹೆಂಗೆ ಹಿಂದೆ ಹೆಂಗಿತ್ತು ಅದನ್ನು ಕಂಟಿನ್ಯೂ ಮಾಡಿಸ್ತೀರಿ. ಇಲ್ಲಿ ಇದ್ದಿದ್ರೆ ನಾವು ಏನು ಸರ್, ಅಲ್ಲ ನಮ್ಮ ಪೇಪರ್ ಮೇಲೆ ಇದೆಯಲ್ಲ, ನಿಮ್ಮ ಪೇಪರ್ನಲ್ಲಿ ಯಾವಾಗ ಇತ್ತೋ ಗೊತ್ತಿಲ್ಲ ಸರ್. ಮತ್ತೆ ಹೇಳಿ ಈಗ ಆಯ್ತು ಕೇಳಿ, ನೀವು ಹುಟ್ಟುದಾಗಿಗೆ ಇಲ್ಲ ಅಲ್ಲ ಇಲ್ಲ ಅಂತ ನಾನು ಈಗ ಬಿಟ್ಬಿಡಿ. ಅದೇ ತರ ಅಲ್ಲ, ಸರ್ ಕೇಳಿ. ಹೇಳಿದೆ. ಈಗ ಇಲ್ಲ ತಾನೆ ಬಿಡ್ವಿ, ನಮ್ಮ ಪೇಪರಲ್ಲಿ ಇದೆ, ನಾನು ಮಾಡಿಟ್ಟಿರ್ತೀನಿ. ನೀವು ಚಾಲೆಂಜ್ ಮಾಡಿದ್ರೆ ಮಾಡಿ. ಸರ್, ಇದ್ರ ಮೇಲೆ ಇನ್ನು ಮಾತಾಡಲ್ಲ ನಾನು. ಅಲ್ಲ ಸರ್, ನಾನು ಮತ್ತೆ ಇನ್ನೇನು ಹೇಳ್ಕೊಡ್ತಾ ಇದ್ದೀನಿ ಬೆಳಗ್ಗೆಯಿಂದ. ಅದೇ ಸರ್ ಈಗ ಬೆಳಗ್ಗೆ 10 ಗಂಟೆಯಿಂದ ಬರ್ತಾ ಇದ್ದಾರೆ ಇದೆ ಸರ್. ಹಂಗಾರೆ ನಾವು ಕೆಲಸ ಇಲ್ದಿರ ನಿಂತಿದ್ದೀರಾ ಗೌರ್ಮೆಂಟ್ ಅಧಿಕಾರಿಗಳು? ಈಗ ಎಷ್ಟು ಜನ ನಾವೆಲ್ಲ ನಿಂತಿರೋರು ಇಲ್ಲಿ? ಸರ್ ನಿಮ್ಗೆ ಪುರಸಭೆಯವರಿಲ್ಲ, ನಗರಸಭೆ ಗೊತ್ತಿತ್ತ ಸರ್. ನಾನು ಬೆಳಗ್ಗೆ 10 ಗಂಟೆಯಿಂದ ನಿಂತೀನಿ ತಾನೆ, ನಾನು ಮಾನವೀಯತೆಯಿಂದ ವೆಯ್ಟ್ ಮಾಡಿ ನಿಂತಾನೆ. ಸರಿ ಸರ್, ಅದೇ ಕೇಸ್ ಇದೆ ಸರ್. ಈಗ ಒಂದು ಕೆಲಸ ಮಾಡಿ ಗೌಡ್ರೆ, ಇದು ನಾನು ನಿಮ್ಗೆ ಹೇಳ್ತೀನಿ ಕೇಳಿ, ನಂದೇನಾನು ಆರ್ಡರ್ ಚಾಲೆಂಜ್ ಮಾಡಿ ನೀವು ಮಾಡ್ತೀನಿ. ನಂದೇನಾನು ಆರ್ಡರ್ ಚಾಲೆಂಜ್ ಇದ್ರೆ ಮಾಡ್ಕೊಳ್ಳಿ. ಇಲ್ಲ ಸರ್, ನಾವು ಆ ಥರ ಇಲ್ಲ. ಮತ್ತೆ ಬಿಡಿ, ನಾವು ಇಲ್ಲಲ್ಲ. ನಾನೀಗ ಎಲ್ಲ ಹೇಳ್ಕೊಟ್ಟಿದ್ದೀನಿ. ಇಲ್ಲಮ್ಮ ಆಗಲ್ಲ, ಬೆಳಗ್ಗೆಯಿಂದ ನಾನು ಕಾದು ಕೊಟ್ಟಿದ್ದೀನಿ. ಇದು ಆಲ್ರೆಡಿ 6 ತಿಂಗಳಿಂದ ಕತೆ, ಪೇಂಟ್ ಹೊಡೆದು ಹೋಗಿದ್ದೀರಿ ನಾವು. ಬಿಟ್ಬಿಡಿ ಅದನ್ನ. ಇಲ್ಲಮ್ಮ ಆಗಲ್ಲ. ನೀನು ಎಳೆಯಪ್ಪ, ನೀನು ಕಾಯ್ಬೇಡ. ಎಷ್ಟೊತ್ತಿಂದ ಹೇಳ್ತಾ ಇದ್ದೀನಿ, ಮೆಟ್ರೋದಲ್ಲಿದ್ದಾರೆ. ಬರ್ಲಿ ಬಿಡು. ಹಳ್ಳ ಹಿಡಿತೀನಿ, ಆಯ್ತು ವೆಯ್ಟ್ ಮಾಡಿ. ಇಲ್ಲ ಬರ್ತಿದ್ದಾರೆ ಬೊಮ್ಮನಹಳ್ಳಿ ಹತ್ರ. ಆಯ್ತಮ್ಮ ವೆಯ್ಟ್ ಮಾಡ್ತೀನಿ. ನೀವೇ ನಾನೇ ಈಗ ಕೆಲಸ ಮಾಡ್ತಾರೆ, ನೀವೇ ಎಲ್ಲ. ಅಣ್ಣ ಒಳಗಡೆ ನೋಡ್ಕೊಂಬಿಡು ಒಂದ್ಸರಿ. ನಿಮ್ದ್ರಲ್ಲಿ ರೆಕಾರ್ಡ್ ನಮ್ಗೆ ಇರ್ಲಿ ಕೊಡ್ರು ಅಲ್ಲಣ್ಣ. ಒಂದು ಕಾಲಾವಕಾಶ ನಾನು ಕೇಳ್ತಾ ಇರೋದು. ನನ್ನ ಕೈಲಿ ಇದ್ದಿದ್ರೆ ನಾನು ಕೊಡೋದಕ್ಕೆ ಸಿದ್ಧ. ಇದು 6 ತಿಂಗಳಿಂದ ಮಾಡ್ತೇನೆ. ಇವತ್ತು ನಡೀತಾ ಇದೆ. 6 ತಿಂಗಳಿಂದ ನೋಟಿಸ್ ಕಳಿಸಿದ ಅಂತ ಹೇಳಿದ್ರು. ನೋಟಿಸ್ ನೋ ಸಾರಿ ಕಳಿಸಿದಾರೆ ಇಲ್ಲ ಕೇಳಿ. ನೋಟಿಸ್ ಅಂತ ಏನು ಹೇಳ್ತೀನಿ ಕೇಳಿ. ನೋಟಿಸ್ ಅಂದ್ರೆ ನಾವು ಬಂದು ಖುದ್ದು ಹೇಳ್ಬಿಟ್ಟು ರಾಜಶೇಖರ್ಗೆ ಸ್ವತಃ ಹೇಳಿದ್ರಿ. ಈ ಬಿಲ್ಡಿಂಗ್ ಓನರ್ ಬಂದಾಗ ಈ ಬಾಡಿಗೆ ಮನೆಗೆ ಇದ್ದವ್ರಿಗೆ ಹೇಳ್ಬಿಟ್ಟು ಇದ್ರು, ನಮ್ಮ ಇದು ಮಾರ್ಕ್ ಆಗ್ತಾ ಇದ್ರಿ, ಇಲ್ಲಿ ಬರುತ್ತೆ, ನೀವು ನಿಮ್ಮ ಓನರ್ಗೆ ಹೇಳ್ಕೊಂಡು ಖಾಲಿ ಮಾಡಿಸ್ಕೊಳ್ಳಿ. ಈ ಮಾರ್ಕ್ ಹಾಕಿದಾಗ ಯಾರಿದ್ರು ಕೇಳಿ ಮನೇಲಿ. ಶ್ರೀನಿವಾಸ ಹೇಳಪ್ಪ, ಈ ಮನೆ ಖಾಲಿ ಸೆಕ್ರೆಟರಿನೇ ಇದ್ದಾರೆ. ಅವತ್ತಿದ್ರು ಎಲ್ಲರಿಗೂ ಹೇಳ್ಬಿಟ್ಟು ಇದು ರಾಜಕಾಲ ಹೇಳಿಲ್ಲ ಅವ್ರು, ಯಾರು ಹೇಳಿಲ್ಲ ಸರ್. ಇವಾಗ ಸಡನ್ ಖಾಲಿ ಮಾಡಿ ನಾವೆಲ್ಲ ಹೋಗ್ಬೇಕು. ಇವಾಗ ನೀವು ಬಾಡಿಗೆ ನಾವು ಬಾಡಿಗೆ ಮನೆ ಹೋಗ್ಲಿ ಹೇಳಿ ಅದನ್ನ. ಓನರ್ ಯಾರು ಇದಕ್ಕೆ? ನಾನೇ ಮತ್ತೆ ಅವ್ರಿಗೆ ಹೇಳ್ಬೇಕು, ನೀನು ಯಾಕೆ ಹೇಳ್ಬೇಕು? ನೀ ಅಲ್ಲ, ಅವ್ರಿಗೆ ಇಲ್ಲಿ ಬಂದು ಹೇಳ್ಬಿಟ್ಟು ಹೋಗಿದ್ರು ಅಂತಲ್ಲ, ಅದಕ್ಕೆ ಹೇಳ್ತಾ ಇದ್ದಾರೆ. ನಮ್ಗೆ ಯಾರು ಹೇಳಿಲ್ವಲ್ಲ ನಾನು ನಿಮ್ಗೆ ಅಂತ ಹೇಳದ್ನ ಈ ಮನೇಲಿ ಇದ್ದವ್ರಿಗೆ. ಸರ್. ನಾವೇ ಸರ್ ಇರೋದು. ಅವ್ರ ನಮ್ಮ ತಾಯಿಯವರು ಅಲ್ಲ ನಮ್ಗೆ ಹೇಳಿಲ್ಲ, ಬಂದು ಮನೇಲಿ ಇರ್ತೀವಿ ನಾವು. ದೇವಸ್ಥಾನ ಇಲ್ಲ ಮನೇಲಿ ಇರ್ತೀವಿ, ನಮ್ಗೆ ಬಂದು ಹೇಳಿಲ್ಲ. ನೋಡಮ್ಮ, ಇಲ್ಲಿ ಸೆಕ್ರೆಟರಿ ಅವರೇ ಮಾರ್ಕ್ ಮಾಡಿದಿರಿ. ಯಾರು ಹೇಳಿದ್ರು? ಅವ್ರು ನಮ್ಮ ತಾಯಿ ನಮ್ಮವರೇ. ನಮ್ಮ ತರ್ಸಪ್ಪ ಬೇಗ ಹೇಳ್ಬಿಟ್ಟು ಹೋಗಿದ್ದೀರಾ ಬಾಬು. ಅಲ್ಲೂ ಹೇಳಿದ್ವಿ, ಮುಂದವ್ರಿಗೆ ಹೇಳಿದ್ವಿ, ಅಲ್ಲೂ ಹೇಳಿದ್ವಿ. ಅವ್ರಿಗೆ ಹೇಳಿ ಮಾರ್ಕ್ ಹಾಕು, ಅಲ್ಲೂ ಮಾರ್ಕ್ ಹಾಕಿ ಹೋಗಿದ್ದೀರಿ. ಸರ್ ನಮ್ಗೆ ಹೇಳಿಲ್ಲ, ಮಾರ್ಕ್ ಇರೋದು ಆ ಕಡೆನೇ ಮಾರ್ಕ್ ಇರೋದು. ನಮ್ಗೆ ಹೇಳಿಲ್ಲ, ಇದೇನಿಲ್ಲ. ಅದೇ ನೋಡಿ, ಆ ಕಡೆ ಮಾರ್ಕ್ ಇರೋದು ಅಲ್ಲ ಇದೆ. ಇಲ್ಲಿ ಮಾರ್ಕ್ ದೇವಸ್ಥಾನದ ಹತ್ರನೂ ಇದೆ ನೋಡಿ. ಯಾವಾಗ ಹಾಕಿರೋ ಸರ್ ಇದು? ಇದು ಅವಾಗ ಹಾಕಿರೋದು, ಇದು ಹಳೇದು. ಹೌದು, ಅಲ್ಲಿ ಹೋಗಿ ಮುಂದೆ ಅದು ಆ ಕಡೆ ಸರ್, ಅಲ್ಲಿಗೆ ಇರೋದು ಅದು. ಇಲ್ಲ ಬಾಬ್ರೆ, ಇಲ್ಲಿ ನೋಡಿ, ಇಲ್ಲಿ ಈ ಕಡೆ ಬರಲ್ಲ ಸರ್. ಅಲ್ಲಿ ನೋಡಿ, ಅಲ್ಲಿ ಅದು ಖಾಲಿ ಇರೋದು. ಇದೆಲ್ಲ ಬರೋದು. ಜಾಸ್ತಿ ಬರುತ್ತೆ. ಸುಮ್ಮನೆ ಯಾಕೆ ಬೇಕಾಗಿಲ್ಲ. ನಿಮ್ಗೆ ಜಾಸ್ತಿ ಬೇಕಲ್ಲ ಮಾಡೋದಕ್ಕೆ. ನೀವು ಮಾಡ್ಕೊಳ್ಳಿ, ಇದನ್ನ ಬೇರೆ ಅಲ್ವಾ? ಬೇರೆ ಇಲ್ಲ. ಈಗ ಬೆಳಿಗ್ಗೆ ನಿಮ್ಗೆ ಗೌರ್ಮೆಂಟ್ ಸರ್ವೇರ್ನೇ ನಿಲ್ಸಿ ನಮ್ದೇ 2 ಅವರ್ ಟೈಮ್ ವೇಸ್ಟ್ ಮಾಡಿ ನಿಮ್ಗೆ ತೋರಿಸ್ಕೊಟ್ಟೆ ನಾನು ಎಲ್ಲಿ ಗಡಿ ಎಲ್ಲಿ ಏತು ಅಂತ. ಈಗ 100 ಸಲ ಸರ್ವೆ ಮಾಡಿದ್ದೀವಿ ಇಲ್ಲಿ. ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. ಗೌರ್ಮೆಂಟ್ ಸರ್ವೇರ್ಗಿಂತ ಬೇರೆಯವ್ರು ಬಂದು ಸರ್ವೆ ಕೊಡ್ತಾರಾ? ಸರ್ ಗೌರ್ಮೆಂಟ್ ಸರ್ವೆ ಎಲ್ಲ ಮಾಡಿಸಿದ್ವಿ. ಪಕ್ಕದಲ್ಲ ಇದನ್ನಲ್ಲ ಗೌರ್ಮೆಂಟ್ ಸರ್ವೆ ನಮ್ಮಲ್ಲೇ 68 ಈ ಕಡೆ ಇವ್ರು 69 68 ಎಷ್ಟು ಸಲ ಮಾಡಿದಾರೆ ಗೊತ್ತಾ? ಕಲ್ಲಲ್ಲೇ ಇದೆ, ಬಾಣ್ಕಲ್ಲಲ್ಲೇ ಇದೆ. ಅದಕ್ಕೆ ಸಿಗ್ತಲ್ಲ, ಅದ್ರ ಪ್ರಕಾರ ಸಿಕ್ಕಿದೆಯಲ್ಲ ಈಗ ನನಗೆ. ಅದ್ರ ಪ್ರಕಾರ ತಾನೇ ನಾನು ಮಾಡ್ತಾ ಇರೋದು. ಈಗ ನಾನು ಬೇರೆ ಹೊಸದಾಗಿ ಕ್ರಿಯೇಟ್ ಮಾಡ್ತಾ ಇಲ್ಲ ತಾನೆ. ಈಗ ನಿಮ್ಗೋಸ್ಕರ ನಾನು ಬೆಳಿಗ್ಗೆ 1 ಅವರ್ ವೇಸ್ಟ್ ಮಾಡಿದೆ ತಾನೆ, ಅದು ತೋರಿಸ್ತೆ ತಾನೆ ನಿಮ್ಗೂ.
ನಿಮ್ಗೆ ಮನವರಿಕೆ ಆದ್ಮೇಲೆ ತಾನೇ ನಾನು ಇದು ಮಾಡಿದ್ದು ಮತ್ತೆ ಹಾಗಂತ ಹೇಳಿದ್ಮೇಲೆ ತಿರ್ಗಾ ನೀವು ಈ ಮಾತು ಹೇಳ್ಬಾರ್ದು. ಅಲ್ಲ ಸರ್ ಈಗ ಬಿಡಿ, ನಾವು ಹೇಳ್ಬೇಡ ಬಾಬಾ, ಬಿಡಿ. ಇದು ಮಾಡ್ಕೊಳ್ಳಿ. రాజుగావా అండి నామలో కష్టము నామలో కాకువ అదెప్పుడు సంచిలో పెట్టు ಇದನ್ನ ತಳ್ಳಿಬಿಟ್ಟು ಇದನ್ನ ತಳ್ಳಿ ಶ್ರೀನಿವಾಸ್ ಯಾರು ಟೂ ವೀಲರ್ ಆಮೇಲೆ ನಮ್ಗೆ ಬೇಕಾಗಿಲ್ಲ ಆಯ್ತಾ. ನಮ್ಮದು 71 ಸರ್ವೆ ನಂಬರ್ ಇಷ್ಟು ಜಾಗ ಅಲ್ತೆ ಕೊಟ್ಬಿಟ್ಟು ಹೊಡೀರಿ ಸರ್. ಮಾಡ್ಕೊಳ್ಳಿ ಮಾಡ್ಕೊಟ್ಬಿಡಿ. ನನ್ನ ರಾಜಕಾರಣ ಮೇಲೆ ಹತ್ತು ಕಡಿ ಬರುತ್ತಾ ಬರಲ್ಲ ತಾನೆ ರಾಜಕಾಲುವೆ ಮೇಲೆ ರಾಜಕಾಲುವೆ ಸರ್ವೆ ನಂಬರ್ ಕಾರ್ನರ್ಗೆ ತಾನೆ ನೀನು ಹೆಂಗ್ ಬಂದ್ರು ಎರ್ಜಿದೆ ಆದ್ರೂ ಸರಿ ಈಗ ಹೊಡೆದಾಕ್ಬಿಟ್ಟು ಹೋಗ್ಬಿಟ್ರೆ ನಾವೇನ್ ಮಾಡೋದು ಸರ್? ಎರ್ಜಿದೆ ಆದ್ಮೇಲೆ ಇದೇ ತಾನೇ ಬರೋದು. ಎಡ್ಸಿಲ್ ಬರಲ್ಲ ಸರ್, ಅಲ್ಲಿ ತರ ಬರಲ್ಲ. ಬೆಳಗ್ಗೆ ನೀತಿ ಅಂತ ಹೇಳ್ಬಿಟ್ಟು ಹೇಳಲ್ಲ ಮಂಜಾನ ಅಲ್ಲಿ ಅಲ್ಲೇ ಹೇಳ್ಬಿಟ್ಟು ಹೋಗಿ ಅಲ್ಲಿದ್ದೀನಿ ಕರೆಕ್ಟ್ ಇದೆ ನಿಮ್ದು ಅಂತ ಹೇಳಿದ್ರಲ್ಲ. ಅಲ್ಲಿ ಕಲ್ಲಿದೆ ಅಲ್ಲ ನಮ್ದು ಇಟ್ಕೊಟ್ಬಿಡಿ. ಬರ್ತಾನೆ ಮಾಡ್ಕೊಟ್ಬಿಡಿ ಆಯ್ತು, ಮಾಡ್ಸಪ್ಪ. ಅದು 32 ಗಂಟೆ ಬೌಂಡ್ರಿ ಮಾಡಿಸ್ಕೊಟ್ಬಿಡಿ. ನಿನ್ಗೆ ನಾವು 32 ಗಂಟೆ ಕೇಳಿ, ನಾನು ಬೌಂಡ್ರಿಗೆ ಎಂಟ್ರಿ ಮಾರ್ಕ್ ಮಾಡಲ್ಲ. ಸಾರಿ, 32 ಗಂಟೆ ಮಾರ್ಕ್ ಮಾಡಲ್ಲ, ಬೌಂಡ್ರಿ ಮಾರ್ಕ್ ಮಾಡ್ಕೊಡ್ತೀನಿ. ಅದೆಷ್ಟು ಬರುತ್ತೆ ಅವಾಗ ನಮ್ಗೆ ಅದು ನೀವು ಲೆಕ್ಕ ಹಾಕ್ಸಿ, ಅದು ಹೇಳ್ತಾನೆ ಅವನು ಲೆಕ್ಕ ಹಾಕಿ ಕೊಡ್ತಾನೆ. ಬೌಂಡ್ರಿ ಮಾರ್ಕ್ ಮಾಡಿ ಬೇಕಾದ್ರೂ ಕೊಡಿಸ್ತೀನಿ ತಗೊಳ್ಳಿ. ನೀನು ಅದಕ್ಕಿಂತ ಇನ್ನೇನು ಮಾಡ್ಕೊಡ್ಬೇಕು ಹೇಳಿ. ನಿಮ್ಗೋಸ್ಕರ ಬೆಳಗ್ಗೆ ಎಲ್ಲ 68ರಿಂದ ಒಳಗೆ ಬಂದ್ಕೊಟ್ಟಿದ್ದೀನಿ. ಮುಗ್ದೋಗಿತ್ತು. ನೀವು ಒಂದೇ ಒಂದು ನಿಮ್ಮ ಮಾತಿಗೆ ಬೆಲೆ ಕೊಟ್ಟು ನಾನು ಬಿಟ್ಟೆ. ಬೆಳಗ್ಗೆ 30-40 ವರ್ಷದಿಂದ ಸರ್ವೆ ಮಾಡ್ತೀವಿ. ಒಂದೊಂದಡಿ ಆ ಕಡೆ ಹೋಗುತ್ತೆ, ಒಂದಡಿ ಆಯ್ತು ಕೇಳಿ. ಈಗ 30-40 ವರ್ಷದಿಂದ ಕಾಲುವೆ ಇರಲಿಲ್ಲ. ಇದಿರ್ಲಿಲ್ಲ ಕಾಲುವೆ. ಅಲ್ಲಪ್ಪ, ಇದಿರ್ಲಿಲ್ಲ. ಇವತ್ತು ಎದ್ದಿದೆ. ಪೇಪರ್ ಪ್ರಕಾರ ಇದೇ ಇದು ಉತ್ಪತ್ತಿ ಆಗಿಲ್ಲ. 62ರಿಂದ ಕಾಲುವೆ ಇದೆ. ನಾವ್ ಯಾರು ಮುಟ್ಟಿರ್ಲಿಲ್ಲ. ನಾವೇನ್ ನಾವು ಸ್ವತಃ ಬಂದಿಲ್ಲ. ಇದೆ ಅಲ್ಲ, ನೀವು ಬಂದ ಮೇಲೆ ಇದೆಯಲ್ಲ ಪೇಪರ್ ಅಲ್ಲಿ. ಅದಕ್ಕೆ ಮುಂಚೆ ಇರಲಿಲ್ಲ. ನೀವು ಬಂದ ಮೇಲೆ ನಾನೇ ಹೊಡ್ಕೊಡ್ತೀನಿ. ಇದ್ರೆ ಕಾಲು ನಾನೇ ಹೊಡ್ಕೊಡ್ತೀನಿ. ಈಗ ನಾವು ಹೊಡೆದ್ಬಿಟ್ಟು ಹೋಗಿರ್ತೀರಿ. ನಿಮ್ಗೆ ಇನ್ನ ಎಕ್ಸಸ್ ಇದ್ರೆ ಬಿಟ್ಬಿಟ್ಟು. ನಾನು ಎಕ್ಸಸ್ ಮಾಡ್ತಾ ಇಲ್ಲ. ನಾನು ಬರೀ 8 ಅಡಿ ಮಾಡ್ತಾ ಇದ್ದೀನಿ. ನಾನು 10 ಅಡಿ 12 ಅಡಿ ಮಾಡ್ತಾ ಇಲ್ಲ. 8 ಅಡಿ ಮಾತ್ರ ಮಾಡ್ತಾ ಇದ್ದೀನಿ. ಎಕ್ಸಸ್ ಬಿಟ್ಬಿಟ್ಟು ಹೋಗ್ತಾ ಇದ್ದೀನಿ. ಅಲ್ಲ, ಇರೋದೇ ಇದು ನೀರು ಕಾಲು. ಕೇಳಿ ಸರ್, ಇಲ್ಲ ಸರ್, ಕೇಳಿ ಸರ್. ಒಂದೊಂದು ಡೈಮೆನ್ಷನ್ ಇದೆ. ನಮ್ಗೊಂದು ವಾರ ಟೈಮ್ ಕೊಡಿ. ಒಂದು ವಾರ ಟೈಮ್ ನಿಮ್ದೇ ತಪ್ಪು. ಬೆಳಗ್ಗೆಯಿಂದ ನೀವೇನ್ ಕೇಳಿದ್ರೆ ಎಲ್ಲ ಮಾಡಿದ್ರೆ ಹಂಗೆ ವಾರ ಟೈಮ್ ಕಲ್ಲು 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 ಇನ್ನ ಮುಂದೆ ಬಾ. ಹಿಂಗೆ ಹೇಳ್ಕೊಂಡು ಹಿಂಗೆ ಮಾಡ್ತೀರಾ? ಹೆಂಗಿರಿ ಇಲ್ಲ ಕನೆಕ್ಟ್ ಆಗಬೇಕು ಸರ್. ಇಲ್ಲ ಬರ್ತಾರಂತೆ ಈಗ ಬರ್ತಾರೆ ಈಗ ನೋಡಿ. ಇದು ಒಂದು ಫುಲ್ ಗೋಡೆ ಬಿಟ್ಟರೆ ಇದಿಷ್ಟು ಒಂದು ಸಿಗುತ್ತೆ. ಇದು ಒಂದು ಪೀಸ್ ಹೋಗುತ್ತೆ, ಒಂದು ಪೀಸ್ ಒಂದು ನಿಮಿಷ ಬರ್ತಾರೆ. ಬೇಗ ಕಳಿಸಿ ಸಾಹೇಬ್ರೆ. ಆಲ್ರೆಡಿ 3 ಮಂತ್ಸ್ ಆಗಿತ್ತು. ಇವತ್ತು ನಾವು ಮಾಡಬೇಕು. ಯಾಕೆಂದ್ರೆ ಈಗ ಇವ್ರದ್ದು ಈಗ ನಗರಸಭೆಯಲ್ಲಿ ಈಗ ದುಡ್ಡು ಲ್ಯಾಪ್ಸ್ ಆಗುತ್ತೆ. ಅವರು ಕಾಮಗಾರಿ ಶುರು ಮಾಡಬೇಕು. ಎರಡನೇದು, ನಾವು ಇವತ್ತು ಸಾಯಂಕಾಲ ನನಗೆ ಡೆಡ್ಲೈನ್ ಇದೆ. ನಾನು ರಿಪೋರ್ಟ್ ಕೊಡ್ಬೇಕು ಇವತ್ತು. ಇಲ್ಲ, ನಾನು ಇಷ್ಟೆಲ್ಲ ಪ್ರೆಷರ್ ಆಗ್ತಿರ್ಲಿಲ್ಲ.
ಬೆಳಗ್ಗೆಯಿಂದಾನು ನಾನು ಎಲ್ಲ ಆಕ್ಚುಲಿ ರಾಜ ಕಾಲುವೆನ ಸೊಪ್ಪು ಕಾಲುವೆನ ಸರ್? ರಾಜ್ ಕಾಲುವೆ ಬೇಕಾದ್ರೆ ನಮ್ಮ ಸತೀಶನ್ ಇಲ್ಲಿದ್ದಾರೆ ಎಲ್ಲ ಬಂದ್ರೆ ಒಂದು 10 ನಿಮಿಷ ಅವರು ಬರ್ತಾನೆ ಅಲ್ಲ ತರಿಸಿದೀನಿ ಅದೆಲ್ಲ ತರಿಸಿದೀನಿ 10 ನಿಮಿಷ ವೆಯ್ಟ್ ಮಾಡಿ ಅವರೇ ಕೊಡ್ತಾರೆ. ಈಗ ನಿಮ್ದಲ್ಲಿ ಪ್ರಾಬ್ಲಮ್ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಮಾಡ್ಕೊಬೇಕಾದ್ರೆ ನೀವು ಬಾಬು ಸಂತೋಷ್ ಭಾಗ ಮಾಡ್ಕೊಂಡಾಗ ರಾಜ್ ಕಾಲುವೆ ಇದೆ ಅನ್ನೋದು ನೀವು ಯಾರು 3 ಜನರು ಬಾಯಿ ಬಿಟ್ಕೊಂಡಿಲ್ಲ ಬಿಟ್ಟು ನನ್ನ ಜಾಗದಲ್ಲಿ ಈಗ ಬಾಬುಗೆ 61 68 ಬಾರ್ 2 ಹೋಯ್ತು, ಇವ್ರು 3 ಹೋಯ್ತು, ನಿಮ್ಗೆ 1 ನನಗೆ ಸಮಾಧಾನ ಇಲ್ಲ. ನೀವೇ ನನಗೆ ಸಮಾಧಾನ ಇಲ್ಲ. ಈ ಮನೆ ಒಂದು ಆ ಮನೆ 4 ಮನೆ ಸರ್ ಅವರು ಹಂಗೆ ಹೋಗಿ ಸಂತೆಲ್ಲ ಇದು ಹೆಂಗೆ ಹೋಗುತ್ತಾ ಆ ರೆಡ್ ಮಾರ್ಕಿಂದ ರೆಡ್ ಮಾರ್ಕ್ ಇದೆ ಆ ಕಡೆ ಕಟಿಂಗ್ ಮಿಷಿನ್ ತಂದು ಈಗ ಅಲ್ಲಿಂದ ಇದೀನಿ ತಾನೆ ಒಣಗಿದ್ದೀನಿ ಅವಾಗಲೇ ಅರ್ಧಾರೆ ಅಲ್ಲೋಗಿ ಆ ಪ್ಲಸ್ ಮಾರ್ಕ್ ಏನಿರೋದು ಅಲ್ಲಿ ಹಾಂ ಈ ಮನೆ ಗ್ಯಾಪ್ ಸರ್, ಆ ಮನೆ ಗ್ಯಾಪ್ ಸರ್, ಸೆಂಟ್ರಲ್ ಅದು ಕ್ರಾಸ್ ಕಾಲಾವಕಾಶ ಕೊಡೋ ನಾನು ಇಷ್ಟು ವರ್ಷ ಬದುಕಿ ಮರ್ಯಾದೆ ಬೇಡ ಸ್ವಲ್ಪ. ಅಲ್ಲ ಒಂದು ದಿವಸ ಟೈಮ್ ಕೊಡಕ್ಕಾಗಲ್ಲ. ಇದೆಯಾದ್ರಲ್ಲಿ ಯಾವ್ದು ನಿಮ್ಮ ಹುಡುಗನ ಅವಾಗಲೇ ಓದಿಸಿದೀನಿ ಸರ್. ಈ ತರ ನನ್ನ ಹತ್ರ ಹೈಕೋರ್ಟ್ ಆರ್ಡರ್ ಒಂದು ದಿವಸ ಟೈಮ್ ಕೊಡ್ರಿ ನೀವು ಮಾಡಿ ಏನು ನೋಡೋಣ. ದಾದಾಗಿರಿ ನೀವು ಮಾಡಿದ್ರೆ ನಾವು ಮಾಡಿದ್ರ ಅಂತ ನಾವು ಮಾಡಿದ್ರೆ ನೀವು ಒಂದು ದಿವಸ ಟೈಮ್ ಕೊಡಕ್ಕಾಗಲ್ವಾ? ಒಂದು ದಿವಸ ಅಲ್ಲ. ಹೈಕೋರ್ಟ್ ಆರ್ಡರ್ ಸ್ಟೇ ಆರ್ಡರ್ ಆಗಿದೆ. ಈಗ ಹೈಕೋರ್ಟ್ ಆರ್ಡರ್ ಎಲ್ಲ ಫಾಲೋ ಮಾಡ್ಬೇಕಲ್ವಾ? ಹೈಕೋರ್ಟ್ ಆರ್ಡರ್ ಒಂದ್ ದಿವಸ ನೀವು ದಾದಾಗಿರಿ ಮಾಡಿದವ್ರು ನೀವು ಅಧಿಕಾರಿ ಹತ್ರ ಕಿತ್ತಿದ್ಯಾ? 24 hours ನೋಡೋಣ. ನಿನ್ ಮೇಲೆ 350 ಹಾಕ್ತೀನಿ ನಾನು ಇವತ್ತು. 24 hours ಈಗ ನಮ್ ಜಾಗಕ್ಕೆ ಬಂದ್ಬಿಟ್ಟು ನಿಮ್ ಜಾಗಕ್ಕೆ ಬಂದಿರೋದು ಸರ್ಕಾರಿ ಜಾಗ ಬಂದಿರೋದು. ನಡಿಯಪ್ಪ. ದಾದಾಗಿರಿ ಮಾಡ್ತಾ ಇರೋದು ನೀವು ದಾದಾಗಿರಿ ಮಾಡ್ತಾ ಇರೋದು ನಡ್ರಿ. ಅಲ್ಲಿ ಯಾರೋ ಬಂದು ನಿಮ್ ಪಾರ್ಟಿಗಳು ಕೇಳ್ತಾ ಇದಾರ. ಅಲ್ಲಿ 25 ಲಕ್ಷ ಕೊಡ್ರಿ, ನಾವ್ ಇವತ್ತು ಹೊಡ್ಸಲ್ಲ ಇಲ್ಲ ಕೇಳ್ಕೋಗಿ ಅಂತ ಹೇಳ್ತಾರ. ಕೊಟ್ಟವ್ರು ಕೇಳ್ಕೊಳ್ಳಿ, ಕೊಟ್ಟವ್ರು ಕೇಳ್ಕೊಂಬರ್ರಿ. 25 ಲಕ್ಷ ಕೊಟ್ರೆ ಈಗ ಹೊಡೆಯಲ್ಲ ಈಗ. ಹಾ ಅದಕ್ಕೆ ಬೆಳಗ್ಗೆಯಿಂದ ಕಾಯ್ತಾ ಇರೋದು. ಹೇಳಿ ಸರ್, JCB ಹೇಳಿ ಸರ್. ತರ್ಸಿ JCB ಬಂದ್ರೆ ಹೊಸ ಬೇಡ. ಕುತ್ಕೊಡ್ರಮ್ಮ ಹೊಡಿಲಿ. ಎಲ್ಲರೂ ಬೇಕಾದ್ರೆ ಹೊಡೆದಾಕ್ಬಿಟ್ಟು ಹೋಗ್ಲಿ. ಎಲ್ಲ ಒಳಗಡೆ ಬನ್ರಿ. ಬಂದ್ರಮ್ಮ ಒಳಗಡೆ ಬನ್ರಿ. JCB ಹೋದ್ರೆ ಎಲ್ಲ ಯಾರು ಕೇಳ್ಕೊಡ್ರಮ್ಮ. ನಮ್ಗೆ ಒಂದು ದಿವಸ ಟೈಮ್ ಬೇಕು ಖಾಲಿ ಮಾಡೋಕ್ಕೆ. ಸರ್ ನೀವು ಹೇಳ್ದಂಗೆ ಆಗ್ಲಿ, ಖಾಲಿ ಮಾಡ್ತೀವಿ. ಖಾಲಿ ಮಾಡ್ತೀವಿ. ನಮ್ಗೆ ಒಂದು ದಿವಸ ಟೈಮ್ ಕೊಡ್ರಿ ಸರ್. ಒಂದು ದಿವಸ ಟೈಮ್ ಕೊಡ್ರಿ ನಮ್ಗೆ. ನೀವು ಹೇಳ್ದಂಗೆ ಆಗ್ಲಿ ಸರ್. ಒಂದಿನ ಸರ್ ಒಂದು ದಿವಸ ನೀವು ನನ್ನ ಅದಿ ಮಾಡ್ತೀರೇನ್ರಿ? ಒಂದು ದಿವಸ ಡೆಪ್ಟಿ ತಹಸೀಲ್ದಾರ್ ನೀನು ಅಪ್ಡಿ ಮಾಡ್ತೀರಪ್ಪ. ಒಂದು ದಿವಸ ಟೈಮ್ ಕೇಳ್ತಾ ಇದ್ದೀವಿ ಸರ್. ರಿಕ್ವೆಸ್ಟ್ ಇರ್ಬೇಕಿತ್ತು. ಪೇಪರ್ ಹೆಂಗಿತ್ತು ನನ್ನ ಕೈಯಿಂದ? ಈ ಪೇಪರ್ ಪೇಪರ್ ಸರ್. ಇದು ಯಾರ್ದು? ಇದು ಹೈಕೋರ್ಟ್ ಸ್ಟೇ ಆರ್ಡರ್ ಕಾಪಿ ಯಾರ್ದು? ಹೈಕೋರ್ಟ್ ಸ್ಟೇ ಆರ್ಡರ್ ಕಾಪಿ ಯಾರ್ದು? ಇದು ಕಳಿಸಿ ಸರ್. ಹೈಕೋರ್ಟ್ ಸ್ಟೇ ಆರ್ಡರ್ ನಮ್ದ ನಮ್ಮ ಗೊಲ್ಲಳ್ಳಿದು ಲೊಕೇಶನ್ ತಮ್ಗೆ ಹೋಗ್ತೀನಿ. ಈಗ ನಾವು ಗೌರ್ಮೆಂಟ್ ಲ್ಯಾಂಡ್ ಬಿಡಿಸ್ತಾ ಇದ್ದೀವಿ. ಈತ ಯಾರೋ ಬಂದು ನನ್ನ ಹತ್ರನೇ ನಮ್ಗೆ ಒಂದ್ ದಿವಸ ಟೈಮ್ ಕೊಡಿ. ಯಾವ್ದು ನಾವು ಕಿತ್ತಿಲ್ಲ. ಇದು ನಮ್ದು. ಇದು ನನ್ನ ಹತ್ರ ನಮ್ ಕಾಪಿ ಹೈಕೋರ್ಟ್ ಆರ್ಡರ್ ಕಾಪಿ ನಮ್ದು. ನಿಮ್ದು ಯಾವ್ದು ಕಿತ್ತಿಲ್ಲ. ಇಲ್ದಿದ್ದೆಲ್ಲ ತಿದ್ದಕ್ ಹೋಗ್ಬೇಡ್ರಿ ಪ್ಲೀಸ್ ಕಳಿಸ್ಕೊಡಿ. ಇದನ್ನೆಲ್ಲ ತಿದ್ದೋದೆಲ್ಲ ಏನು ಬೇಡ. ಇದ್ದಿರೋದಕ್ಕೆ ವಿಡಿಯೋ ಇದೆ. ಸರ್ ನನ್ನ ಹತ್ರ ಕಿತ್ತಿರೋದು ನೀವು ಡಾಕ್ಯುಮೆಂಟ್ ಕೇಳಿ. ಒಂದು ದಿವಸ ಟೈಮ್ ಆಯ್ತು. ಸ್ವಾತಂತ್ರ್ಯ ಬರ್ತಿದ್ದಲ್ಲಿ 24 ಗಂಟೆ ಟೈಮ್ ಇಲ್ವಾ? ನೀವೊಂದು ದೊಡ್ಡ ಇದ್ದ ನೀವು. ಹೈಕೋರ್ಟ್ ಆರ್ಡರ್ ಬೆಲೆ ಇಲ್ವಾ? ಹೈಕೋರ್ಟ್ ಆರ್ಡರ್ ನನಗಿಲ್ಲ. ಅದು ನನಗೆ ತೋರಿಸು. ಹೋದ್ರೆ ಹೈಕೋರ್ಟ್ ಆರ್ಡರ್ ಹೋದ್ರೆ ಇದು ಹೈಕೋರ್ಟ್ ಆರ್ಡರ್ ಓದ್ರಿ ಸರ್. ನೋಡಿ ದಯವಿಟ್ಟು ನಂಬರ್ 68/1ಗೆ ಇಷ್ಟು ಜನ ಹೋಗ್ಬಾರ್ದು ಅಂತ ಹೈಕೋರ್ಟ್ ಅಲ್ಲಿ ಸ್ಟೇ ಇದೆ. ದಿನ ನಡೀತಿದೆ. ಕೇಳ್ತಾ ಇಲ್ಲ. ಹೈಕೋರ್ಟ್ ಆರ್ಡರ್ ಕಾಪಿ ಕಿತ್ಕೊಳ್ಳೋದು ದಾದಾಗಿರಿ ಬಿಲ್ಡರ್. ಅದು ಅಲ್ಲದೆ 25 ಲಕ್ಷ ರೂಪಾಯಿ ದುಡ್ಡು ಕೇಳ್ತಾ ಇದ್ರೆ ನಾವು ಹೊಡೆಯೋದಿಲ್ಲ ಅಂತ ಇವ್ರ ಕಡೆ ಅವರು. ಈಗ 25 ಲಕ್ಷ ಕೊಟ್ರೆ ಅವ್ರು ಹೊಡೆಯೋದಿಲ್ವಂತ. ಹೇಳ್ದಂಗೆ ಆಗ್ಲಿ, ಒಂದಿನ ಬಿಡಿ ಸರ್. 25 ಲಕ್ಷ ದುಡ್ಡು ಕೊಟ್ರೆ ಹೊಡೆಯಲ್ಲ ಅಧಿಕಾರಿಗಳು. ನಾನು ತೋರಿಸ್ತೀನಿ ನಿಮ್ ಕಡೆ ಅವ್ರನ್ನ. 25 ಲಕ್ಷ ಕೊಟ್ರೆ ದುಡ್ಡು ಹೊಡೆಯಲ್ಲ ಅಂತ ಹೈಕೋರ್ಟ್ ಆರ್ಡರ್ ಬೆಲೆ ಇದೆ. ಹೈಕೋರ್ಟ್ ಆರ್ಡರ್ನ
ಅಲ್ಲ ಹೈಕೋರ್ಟ್ ಆರ್ಡರ್ನ ಇವ್ರು ಬೆಲೆ ಕೊಡೋದಿಲ್ಲ ಅಂದ್ರೆ ಕಿತ್ಕೊಂಡಂತೆ ಯಾರ್ದು ಇದು ಯಾರು ಕೊಟ್ಟಿದೀವಿ ಸರ್ ಒಂದೇ ಒಂದು ನಿಮಿಷ ಒಂದು ಮಾತು ಮಾಡಿ. ಎಷ್ಟು ಒಂದು ದಿವಸ ಟೈಮ್ ಕೊಡಕ್ಕಾಗಲ್ಲ ಸರ್ ಮನೆಗಳು ನಾವು ಹೊಡ್ಕೊಡ್ತೀವಿ ಸರ್, ನಾವು ಹೊಡ್ಕೊಡ್ತೀವಿ. ನಾನು 358 ಹಾಕ್ತೀನಿ ಇವತ್ತು, ನಾನು ನೋಡ್ತೀನಿ ಇವತ್ತು. ನೀವು 25 ಲಕ್ಷ ಕೊಡಿ, ನಾವು ಕೇಸ್ ಹಾಕ್ತೀವಿ. ನಾನು ನೋಡಿ, ಹಾಕ್ತೀನಿ. ಡಾಕ್ಯುಮೆಂಟ್ ಕೊಡಿ. 25 ಲಕ್ಷ ನಾನು ಡಾಕ್ಯುಮೆಂಟ್ ಕೊಡ್ತೀನಿ. ಮಾತಾಡಿ. ಇವಾಗ ನಿಮ್ಮನ್ನು ಡಾಕ್ಯುಮೆಂಟ್ ಮಾತಾಡಿ. ಇಲ್ಲೇ ಇದಾರಲ್ಲ ನಮ್ಮವರೆಲ್ಲ, ಕರ್ಕೊಂಬಂದು ಎರಡು ಎಲ್ಲ ಪರಾಯ ಮುಂದಕ್ಕೆ. ನೀವೇ ಕರ್ಕೊಂಡ್ಬಂದು ಕರ್ಕೊಂಬನ್ನಿ. ಇಲ್ಲಿ ಇಟ್ಟಿದ್ದೀರಾ. ಕರ್ಕೊಂಬನ್ನಿ. 25 ಲಕ್ಷ ರೋಲ್ ಕಳಕ್ ಬಂದಿದ್ದೀರಾ ನೀವು. ಕರ್ಕೊಂಬನ್ರಿ, ನಿಮ್ಮ ಜೊತೆ ಕರ್ಕೊಂಬನ್ನಿ. ನೋಡ್ರಿ ನಿಮ್ ಜೊತೆ ಇದ್ದಾರೆ. ನಾನು ಏನ್ ಹೇಳಿ, ನೀವು ಕರ್ಕೊಂಬನ್ನಿ. ಇವಾಗ ನಿಮ್ಮ ಎದುರು ಕಡೆ ಕೇಳ್ತಾರ, ನಿಮ್ಮ ಎದುರು ಕಡೆ ಕೇಳಿ, ನನ್ನ ಮುಂದೆ ಕೇಳ್ಬೇಕು. ನನ್ಗೆ ಇಂಡೈರೆಕ್ಟ್ ಆಗಿ ನೀವು ಕೇಳ್ತಾ ನನ್ನ ಮುಂದೆ ಕರ್ಕೊಂಬನ್ನಿ. ನನ್ನ ಮುಂದೆ ಕರ್ಕೊಂಬನ್ನಿ. ನಾನು ಇಲ್ಲೇ ನಿಂತಿದ್ದೀನಿ. ಎದುರು ಕಡೆ ಕೇಳಿದ್ರು ನೀವು ಅವ್ರನ್ನ ಬಿಟ್ಟಿದ್ದೀರಾ. 25 ಲಕ್ಷ ಲಂಚ ಕೇಳ್ತಿದ್ದೀರಾ. ಇವರು ಸ್ಪೆಷಲ್ ತಹಸೀಲ್ದಾರ್ ಅಂತ 25 ಲಕ್ಷ ಲಂಚ ಕೊಟ್ರೆ ಸ್ಪೆಷಲ್ ತಹಸೀಲ್ದಾರ್ ಇವರ ಸ್ಪೆಷಲ್ ತಹಸೀಲ್ದಾರ್ ಅಂತ ಹೇಳ್ತಿದಾರ. ಇವ್ರು ಯಾರು ಅಂತಾನು ಗೊತ್ತಿಲ್ಲ. ಇವ್ರು ಇದ್ರ ಮೇಲೆ ಒಂದು ಇದಿಲ್ಲ. ಯಾರು ಅಂತ ನಿಮ್ಮ ಹತ್ರ ಮಾತಾಡೋಣ ನಾವು. ಯಾವ್ದು ಇಲ್ಲ ಇದೆ ಸರ್, 68/1 ಯಾವ್ದಪ್ಪ? ರಾಜಕಾಲುವೆ ಇಲ್ಲಪ್ಪ ಸರ್, ರಾಜಕಾಲುವೆ ಅಲ್ಲ, ದೊಡ್ಡ ಅಧಿಕಾರಿಗಳು ಇರ್ತಾರ ಎಲ್ಲ ಲಂಚ ಅವತಾರ ಬಿಲ್ಡರ್ ಬಟ್ಟೆ ಪಿಕ್ಚರ್ ಹೋಗ್ರಿ, ನಾಚಿಕೆ ಬೇಡ ನಿಮ್ಗೆ. ಮಾತಾಡಿದ್ರೆ ಮಾತಾಡಿ, ಏನ್ ಮಾತಾಡ್ತಾನೆ? ಒಂದು ದಿವಸ ಮನೆ ಖಾಲಿ ಮಾಡಕ್ ಟೈಮ್ ಬೇಡವಾ? ಒಂದು ದಿವಸ ಇವ್ರಿಗೆ ನನಗಲ್ಲ, ಇವ್ರಿಗೆ ಸ್ಟೇ ಇರೋದು ಅವ್ರು ಕೇಳ್ಕೊಳ್ಳಿ. ಅಲ್ಲ, ಒಂದು ದಿವಸ ಟೈಮ್ ಇರೋದು ಅವ್ರಿಗೆ. ಆಯ್ತು ಸರ್, ಆಯ್ತು, ಸಮಾಧಾನ ಅವ್ರು ಪೊಲೀಸ್ನವರು ಕರೆಸ್ತೀನಿ. ಸರ್ ಇಲ್ಲಿ ನ್ಯಾಯ ಬೇಡವಾ ಸರ್? ನ್ಯಾಯ ಬೇಡವಾ? ನ್ಯಾಯ ಬೇಡವಾ? ಒಂದು ದಿವಸ ಮನೆ ಗೌರ್ಮೆಂಟ್ ಜಾಗ ಆದ್ರೆ ನಮ್ಗೆ ಬೇಡ. ನಮ್ಗೆ ನಾನು ಹೇಳಿ ಸರ್, ಹೇಳಿ ಸರ್. ಬೇಡ, ಹೇಳಿ ಸರ್. ಬಿಟ್ಬಿಡಿ ಸರ್, ನೀವು ಹೇಳಿ. ನಮ್ದು ಏನು ತಪ್ಪಿದ್ರೆ ನಾವು ಸಾಹೇಬ್ರೆ, ನಾನು ಮಾಡಿಸ್ತೀನಿ. ಸರ್ ಒಂದು ನಿಮಿಷ ರಿಕ್ವೆಸ್ಟ್. ಈಗ ಹೇಳದ್ನಲ್ಲ, 25 ಲಕ್ಷ ಮಾಜಿ ಮುಂದೆ ಹೇಳಿದಾರಲ್ಲ, 25 ಲಕ್ಷ ಕೊಟ್ಟಿರೋರ್ನ ಕೇಳಿರೋರ್ನ ಕರ್ಕೊಂಡ್ ಬರ್ಬೇಕು. ಈಗ ನಿಮ್ ಜೊತೆ ನಮ್ಗೆ ಇಂಡೈರೆಕ್ಟ್ ಆಗಿ ಯಾರು ಕೇಳಲ್ಲ. ನೀವ್ ಯಾರು ಅಂತಾನೆ ನನಗೆ ಗೊತ್ತಿಲ್ಲ. ಕರ್ಕೊಂಬನ್ರಿ ಫಸ್ಟ್. ಈಗ ಕರ್ಕೊಂಬನ್ರಿ ಸರ್. ಈಗ ಮನೆ ಒಂದು ದಿವಸ ಖಾಲಿ ಮಾಡೋದಕ್ಕೆ ಕಾಲ ಅವಕಾಶ ಕೊಡಲ್ವಾ? ಹೈಕೋರ್ಟ್ ಸ್ಟೇ ಇದ್ರು ಮನೆ ಹೊಡೆದಾಕ್ಬೇಕಾ? ಹೈಕೋರ್ಟ್ ಆರ್ಡರ್ ಬೆಲೆ ಇಲ್ವಾ? ನೀವು ಹೊಡೆದಾಕಿ ಸರ್, ಸಂತೋಷ ನನಗೆ. ಅಲ್ಲ, ಹೈಕೋರ್ಟ್ ಆರ್ಡರ್ ಅಲ್ಲ, ಹೈಕೋರ್ಟ್ ಆರ್ಡರ್ ಬೆಲೆ ಇಲ್ವಂತೆ ಇವ್ರಿಗೆ. ನಾನು ಹೈಕೋರ್ಟ್ ಆರ್ಡರ್ ಬೆಲೆ ಇಲ್ವಂತೆ. ನಿಂತ್ಕೊಳಪ್ಪ, ನಿಂದಲ್ಲ ಜಾಗ. ನಾನು ಸಭ್ಯತೆಯಿಂದಲೇ ಕಾಯ್ತಾ ಇದ್ದೀನಿ. ಡಾಕ್ಯುಮೆಂಟ್ಸ್ ಕೇಳಿದೆ, ಫೋನಲ್ಲೂ ಮಾತಾಡಿದೆ. ಮಾತಾಡಿಲ್ಲ ಆಯ್ತಾ ಸರ್. ಈಗ ಹೈಕೋರ್ಟ್ ಸ್ಟೇ ಇದ್ರು ಒಂದು ದಿವಸ ಟೈಮ್ ಕೊಡಲ್ಲ. ಯಾರೋ ಮಾತಾಡೋದು ನನಗೆ ಡಾಕ್ಯುಮೆಂಟ್ ತಗೊಂಡು ಈ ಡಾಕ್ಯುಮೆಂಟ್ ತಗೊಂಡು ತೋರಿಸಿದ್ರು. ಈ ಡಾಕ್ಯುಮೆಂಟ್ ಅಲ್ಲಿ ನನಗೆ ಸ್ಟೇ ಇಲ್ಲ. ನನಗೆ ಸ್ಟೇ ಹೈಕೋರ್ಟ್ ಆರ್ಡರ್ ನನಗೆ ಸ್ಟೇ ಇಲ್ಲ ಸರ್. ಇದೇ ಇದಿರೋದು. ಈಗ ನಮ್ ನೋಟಿಸ್ ಕೊಟ್ಟಿದಾರ. ಆ ನೋಟಿಸ್ಗೆ ಹೈಕೋರ್ಟ್ ಸ್ಟೇ ಕೊಟ್ಟಿದಾರ ಸರ್. ಇದು ಸ್ಟೇ ಇಲ್ಲ ಅಂದ್ರೆ ಹೈಕೋರ್ಟ್ ಆರ್ಡರ್ಗೆ ಸ್ಟೇ ಇಲ್ಲ ಅಂತ ಇದಾರ. ಪೂರ್ತಿ ಬರ್ಕೊಟ್ಬಿಡ್ತೀನಿ. ನನಗೆ ಸ್ಟೇ ಇಲ್ಲ. ಇದ್ರು ಹೊಡಿತೀವಿ ಅಂತಾರಲ್ಲ, ನಿಮಗೆ ಯಾವ ಕಾನೂನು ಅಧಿಕಾರ? ನನಗೆ ಸ್ಟೇ ಇಲ್ಲಪ್ಪ, ನನಗೆ ಸ್ಟೇ ಇಲ್ಲ. ನಾನು ರಾಜಕಾಲುವೆ ಹೊಡಿತಾ ಇರೋದು, ನಾನು ಸರ್ವೆ ನಂಬರ್ ಮುಟ್ತಾ ಇಲ್ಲ. ಇದು ಕಾಲುವೆ ನಮ್ಮ ಎದುರು ಅಳತೆ ಮಾಡಿ ತೋರಿಸ್ಬಿಟ್ಟು ತಗೊಳ್ರಿ. ಅದನ್ನೇ ನಾನು ಮಾಡಿದ್ದು, ಬೆಳಗ್ಗೆಯಿಂದ ಮಾಡಿದ್ದೀನಿ. ಈ ಮರ ನೋಡ್ರಿ, 60 ವರ್ಷದ ಮರ. ಈ ಮರ ಕಟ್ಟಿ ಇದೆ ಇದಾಗ ಅವಾಗ್ಲಿಂದ ಮರ ಇದೆ. ರಾಜಕಾಲುವೆ ನಿಮ್ ಕಡೆ ನಿಮ್ ಕೊಡ್ತೀನಿ. ಮರ ನೋಡ್ರಿ, ಇಲ್ಲಿ ನೋಡ್ಕೊಳ್ಳಿ, ಅಲ್ಲಿ ನೋಡ್ರಿ. ಅದು ನೋಡ್ಕೊಳ್ಳಿ. ದೊಡ್ಡ ಬಿಲ್ಡರ್ಗಳಿಗೆ ನಿಮ್ಮಂತ ಅಧಿಕಾರಿಗಳು ತಲೆ ಕೊಟ್ಟು ಮಾಡಿರೋದು. ನಿಮ್ಮಂತವ್ರು ಮಾಡೋದು, ನನ್ನಂತವನಲ್ಲ. ನಿಮ್ಮಂತವ್ರು ಮಾಡೋದು, ನನ್ನಂತವನಲ್ಲ ಮಾಡೋದು. ಅಧಿಕಾರಿಗಳು ನಿಮ್ಮಂತವ್ರು ಮಾಡಿರ್ಬೇಕು. ನೀವು ಮಾಡಿರ್ಬೇಕು. ನಿಮ್ಮಂತ ಮಾಡ್ಕೊಳ್ರಿ. ಒಂದ್ ದಿವಸ ಅಲ್ಲ, ಬಿಡಲ್ಲ. ನೀನೆಂತವನಪ್ಪ ನನ್ಗೆ ಹೇಳಕ್ ಅದನ್ನ? ನೀನ್ ಹಂಗೆ ಹೇಳಕ್ಕೆ ಬರ್ಬೇಡ. ಅಲ್ಲ, ಇಷ್ಟು ಮನೆ ಮಾಡ್ತೀನಿ ನೋಡೋಣ. ಸರ್ ಒಂದೇ ನಿಮಿಷ ನಾನು ಬೆಲೆ ಕೊಟ್ಟು ಬೆಳಗ್ಗೆ ಸರ್ ಒಂದೇ ಸೆಕೆಂಡ್. ಮನೆ ಒಳಗಡೆ ಅವ್ರು ಹೊಡೆದ್ರೆ ಬಡಿಲಿ ನೋಡೋಣ. ಆಕ್ಚುಲಿ ಕಾಲುವೆ ಇಲ್ಲ ಸರ್. ಒಂದೇ ಸೆಕೆಂಡ್ ನನ್ನ ಮಾತು ಕೇಳಿ ಸರ್. ನನ್ನ ಮಾತು ಕೇಳಿ ಸರ್. ನನ್ನ ಮಾತು ಕೇಳಿ ಸರ್. ನನ್ನ ಮಾತು ಕೇಳಿ ಸರ್. ನನ್ನ ಮಾತು ಕೇಳಿ. ನಾವು ನಾಳೆ ಹೈಕೋರ್ಟ್ಗೆ ಅಪೀಲ್ ಹಾಕ್ತೀವಿ. ಇವ್ರ ಮಕ್ಕ ನೋಡಿ ಸರ್, ತೋರಿಸ್ಕೊಳ್ಳಿ. ಹೈಕೋರ್ಟ್ ಆರ್ಡರ್ ಕಾಪಿ ಇದೆ, ಆದ್ರೂ ಹೊಡಿತೀವಿ ಅಂತ ಇದಾರೆ. ನೋಡಿ ಸರ್, ನೋಡಿ. ಅಲ್ಲ, ಹೈಕೋರ್ಟ್ಗೆ ನನ್ನ ಸಂಬಂಧ ಇಲ್ಲ ಅಂತ ಇದ್ದಾರೆ. ಜಮೀನ್ದಾರ್ಗೆ ಓನರೇ ಅಲ್ಲ, ಸಂಬಂಧ ಇಲ್ಲ, ಥರ್ಡ್ ಪಾರ್ಟಿ. ನಾವೇ ಜಮೀನ್ದವರು. ಸರ್ ತಗೊಳ್ಳಿ. ಹೈಕೋರ್ಟ್ ಆರ್ಡರ್ಗೆ ನಮಗೆ ಸಂಬಂಧಪಟ್ಟಿದ್ದಲ್ಲ ಅಂತ ಹೇಳ್ತಾ ಇದ್ದಾರೆ. ನಾನು ಹೊಡೆದಾಕ್ತೀವಿ ಅಂತ. ಇಂಥ ಮನೆಗಳು ರಾಜಕಾಲುವೆಗೆ ರಾಜಕಾಲುವೆ ಅದು ಆಯ್ತು. ನಿಮ್ ಕೋರ್ಟಿಗೆ ಸ್ಟೇ ಕೊಟ್ಟಿದ್ರಲ್ಲ, ಅದ್ ಬಂದು ಹೇಳ್ಬಿಟ್ಟು ನಿಮ್ದಂತ ತೀರ್ಮಾನ ಮಾಡಿ ಹೊಡಿರಿ, ಆಮೇಲೆ ಹೊಡಿರಿ. ಆಯ್ತು.
ಇವಾಗ ಹೆಂಗ್ ಹೊಡಿತೀರಾ? ಇವಾಗ ಹೆಂಗ್ ಹೊಡಿತೀರಾ? ನಾನು ಹೊಡೆದಿದ್ದೀನಿ, ಆಮೇಲೆ ನೋಡಿ. ಆ? ನಾನು ಆಯ್ತು ಹಂಗೆಲ್ಲ ಹೊಡ್ಸಲಿಕ್ಕೆ ನಿಮ್ಮನ್ನ ಕೋರ್ಟ್ ಕಟ್ಟಿ ಜಡ್ಜ್ ಹತ್ರ ನ್ಯಾಯ ತಗೋತೀವಿ. ಜಡ್ಜ್ ಹತ್ರ ನಾವೇ ತಗೋತೀವಿ. ನಾನು ಮಾತಾಡ್ತಾ ಇಲ್ಲ. ಮಾತಾಡು. ಇಲ್ಲ ಮಾತಾಡಿ, ಅವ್ರ ಮುಂದೆ ಮಾತಾಡಿ. ಇವಾಗ ನಾನು ಕಿತ್ತಿದ್ದು ನಾನು ಕೇಸ್ ಮಾಡಿದ್ರೆ ಬಿಡಲ್ಲ, ಮಾಡೇ ಮಾಡ್ತೀನಿ. ಈಗ ಅವರೇ ಕಿತ್ತಿದ್ದು ಮಾಡೇ ನಮ್ಮ ಮಾಡ್ತೀನಿ ಪೇಪರ್ನ. ಸರ್ ಆಯ್ತು ಸರ್, ನಾನು ಮಾಡೇ ಮಾಡ್ತೀನಿ. ನಾನು ಒಂದು ನಿಮಿಷ ಕೇಳ್ತೀನಿ ಸರ್. ಇವಾಗ ಕೋರ್ಟ್ ಆರ್ಡರ್ ಇದೆ ಅಲ್ಲ, ಈ ಕೋರ್ಟ್ ಆರ್ಡರ್ ಹೈಕೋರ್ಟ್ ಆರ್ಡರ್ಗೆ ನಾವು ಸ್ಟೇ ತಂದಿರೋದು. ಎಲ್ಲಿದೆ? ನಾನು ಸಿನಾರಿಯೋನ ಈ ಅಪ್ಪನ್ನ ಹುಡುಗನ್ನ ಬೆಳಗ್ಗೆನೂ ಕೇಳಿದ್ದೀನಿ, ನಿಮ್ಮ ಹತ್ರ ಇದೆ. ಎಲ್ಲಿದೆ ಸಿನಾರಿಯೋ ತೋರಿಸಿ. ಇದೆ ಸರ್, ನನ್ನ ಸಿನಾರಿಯೋ ತೋರಿಸಿಪ್ಪ, ಸಿನಾಪ್ಸಿಸ್ ತೋರಿಸಿ, ಕೇಸ್ ಹೆಂಗ್ ಹಾಕಿದಿರಲ್ಲ ನೀವು, ಅದನ್ನ ತೋರಿಸಿ ನನಗೆ. ಇದೆ ಸರ್, ತೋರಿಸಿ. ಕೊಡ್ತೀನಿ ಸರ್. ನಾನು ಇದೆ ಈಗ ಏನ್ ಕೇಳದಪ್ಪ ನೀನು? ನಾನು ಬೆಳಗ್ಗೆಯಿಂದ ಏನ್ ಕೇಳ್ತಾ ಇದ್ದೀನಿ? ಕೇಳ್ತಾ ಏನೋ ಇಲ್ವಾ? ನೋಡಿ ಸರ್, ಹೈಕೋರ್ಟ್ ಆರ್ಡರ್ನೇ ಹೋಗ ಮಾಡ್ತಾ ಇಲ್ಲ. ಹೈಕೋರ್ಟ್ ನಲ್ಲಿ ಸ್ಟೇ ಇದೆ. ತಗೋಬನ್ನಿ, ಬೆಳಗ್ಗೆಯಿಂದ 9ರಿಂದ ಚೀಫ್ ಸೆಕ್ರೆಟರಿ ಹಿಡಿದು ಮುನ್ಸಿಪಲ್ ಸೆಕ್ರೆಟರಿ ತನಕ ಇದೆ. ಮುನ್ಸಿಪಲ್ ಡಿಪಾರ್ಟ್ಮೆಂಟ್ ತನಕ ಆರ್ಡರ್ ಇದೆ. ಆದ್ರೂ ಹೈಕೋರ್ಟ್ ಯಾವ ಹೈಕೋರ್ಟ್ ಅಂತ ಕೇಳ್ತಾ ಇದಾರೆ ಇವರು. ನೋಡಿ, ತಂದು ಕೊಡ್ತೀನಿ. ಒಂದೆರಡು ಇದನ್ನ ಕೇಳಕ್ ಹೋದ್ರೆ ದುಡ್ಡು ಕೇಳ್ತಾ ಇದಾರೆ. ಡಾಕ್ಯುಮೆಂಟ್ ಕೇಳ್ತಾರಂತೆ. ಎಲ್ಲ ಡಾಕ್ಯುಮೆಂಟ್ ಸರ್. ಆಕ್ಚುಲಿ ಸರ್ ಆಮೇಲೆ ಮಾತಾಡೋಣ. ಬೆಲೆ ಕೊಟ್ಟಿದ್ದೀನಾ? ಒಂದು ಡಾಕ್ಯುಮೆಂಟ್ ತಗೋಬನ್ನಿ. ಒಂದ್ ನಿಮಿಷ ನೀವು ಡಾಕ್ಯುಮೆಂಟ್ ತಂದ್ರೆ ನಾನು ಹೇಳ್ತೀನಿ ಮುಂದೆ. ತಂದು ಕೊಡ್ತೀನಿ. ಈಗ ಹೈಕೋರ್ಟ್ ಸ್ಟೇ ಆರ್ಡರ್ ಕಾಪಿ ಇಂತ ದೊಡ್ಡದು ಇನ್ನೇನ್ ಕೊಡೋಣ ಅವ್ರಿಗೆ? ಕೊಡಿ, ಡಾಕ್ಯುಮೆಂಟ್ ಕೊಡಿ. ಒಂದ್ ನಿಮಿಷ ಈಗ ಕೋರ್ಟ್ ಗಿಂತ ದೊಡ್ಡವ್ರ ನಿಮ್ಗೆ ಡಾಕ್ಯುಮೆಂಟ್ ಕೊಡಕ್ಕೆ? ತಗೋಬರ್ತೀನಿ. ಕೋರ್ಟ್ ಇಲ್ವಾ? ಹೈಕೋರ್ಟ್ ಇಲ್ವಾ? ತಗೋಬರ್ತೀನಿ. ಒಂದ್ ನಿಮಿಷ ಇರೋಣ. ಆಯ್ತು ತಗೋಬರ್ತೀನಿ ಅಂತಂದ್ರೆ ಇರೋ ಮನೆಗಳಿಗೆ ಒಂದು ದಿವಸ ಟೈಮ್ ಕೊಡೋದಿಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಇವರು ಇಲ್ಲಿ ಇಲ್ಲಿರೋ ಲೋಕಲ್ ಪುಡಾರಿಗಳು ತಲೆ ಕೊಟ್ಟು ಅವ್ರನ್ನ ಮೆಚ್ಚಿಸೋಕ್ಕೆ ಸರ್ ನೋಡಿ ಸರ್ ತಗೊಳ್ಳಿ ಸರ್. ಲೋಕಲ್ಲು ಇಲ್ಲಿರೋ ಪುಡಾರಿಗಳಿಗೆ ಮೆಚ್ಚಿಸೋಕ್ಕೆ ಹೈಕೋರ್ಟ್ ಆರ್ಡರ್ನ ಲೆಕ್ಕಕ್ಕಿಲ್ದೆ ಮಾಡಿ ಮನೆ ಹೊಡಿತೀನಿ ಅಂತ ಬಂದು ಇಷ್ಟೊತ್ತಲ್ಲಿ ಕೂತಿದ್ದಾರೆ. ಒಂದು ದಿವಸ ಟೈಮ್ ಕೊಡಿ ಅಂದ್ರೆ ಕೊಡ್ತಾ ಇಲ್ಲ, ಇದು ಮಾಡ್ತಿದ್ದಾರೆ. 10 ನಿಮಿಷ ಕೊಟ್ಟಿಲ್ಲ ಅವರು. 10 ನಿಮಿಷ ಬಂದ್ರ ಮೇಲೆ ಬಾಮ ಇಲ್ಲೇ ಹೊಡೆದಾಕಿದಾರಂತೆ. 10 ನಿಮಿಷ ಟೈಮ್ ಕೊಟ್ಟು 1 ಅವರ್ ಟೈಮ್ ಕೊಟ್ಟು ಊಟ ಮಾಡ್ಲಿ ಅಂತ ಕೊಟ್ಟಿಲ್ಲ ಸರ್ ಅವರು. ಹೆಂಗ್ ಸರ್ ನಾವು ಬಾಳೋದು ಬಡವರಿ ಬಗ್ರು? ಹೇಳಿ ಸರ್ ನೀವೇನೆ. ನಾಳೆ ಹೈಕೋರ್ಟ್ ಕಂಟೆಂಪ್ಟ್ ಆಗ್ತೀವಿ ನಾವು. ಇದ್ರ ಮೇಲೆ ನಾವು ನ್ಯಾಯಾಲಯ ಇಂಥವ್ರಿಗೆಲ್ಲ ಬುದ್ಧಿ ಕಲಿಸ್ಲಿಕ್ಕೆ ನ್ಯಾಯಾಲಯ ಇದೆ. ನಾವು ಹೈಕೋರ್ಟ್ನಲ್ಲಿ ಕಂಟೆಂಪ್ಟ್ ಆಗ್ತೀವಿ. ಅಧಿಕಾರಿಗಳನ್ನ ಇನ್ನೊಂದ್ಸರಿ ತೋರಿಸಿ ನಮ್ಮ ಸಾಯೋ ತನಕ ಇವ್ರ ಮೇಲೆ ನಾವು ನ್ಯಾಯ ಸಿಗೋವರೆಗೂ ಹೋರಾಟ ಮಾಡ್ತೀವಿ. ಯಾಕಂದ್ರೆ ಊಟ ಮಾಡೋಕ್ಕೂ ಟೈಮ್ ಕೊಡದೆ ನಮ್ಮ ಅಕ್ಕವ್ರು ಇವ್ರ ಮನೇನ ಹೊಡೆದಾಕಿದ್ದಾರೆ. ಮನೆ ಊಟ ಮಾಡಿ ಬರೋಕ್ಕೂ ಬಿಡ್ದಿರ ಮನೆ ಹೊಡೆದಾಕಿದ್ದಾರೆ. ಇವತ್ತು ಹೇಳೋರು ಮಾಡೋರು ಯಾರೂ ಇಲ್ಲ. ಈಗ ಸರ್ಕಾರ ಹಂಗಿದೆಯೋ ಇಲ್ಲ ಸರ್ಕಾರಕ್ಕೆ ಇವ್ರು ಬೆಲೆ ಕೊಡ್ತಾ ಇದ್ದಾರ ಏನೋ? ನಾಳೆ ಹೈಕೋರ್ಟಿಗೆ ಇದನ್ನೆಲ್ಲ ನಾವು ಸಬ್ಮಿಟ್ ಮಾಡಬೇಕು. ದಯವಿಟ್ಟು ನಿಮ್ಮ ಕಡೆಯಿಂದ ನ್ಯಾಯ ಬೇಕು. ಇಂಥವ್ರ ಕಡೆಯಿಂದ ನಮ್ಗೆ ನ್ಯಾಯ ಸಿಗ್ತಾ ಇಲ್ಲ ಸರ್. ನಿಮ್ಮ ಕಡೆಯಿಂದ, ನಿಮ್ಮಂಥ ಮೀಡಿಯಾ ಅವ್ರ ಕಡೆಯಿಂದ ನಮ್ಗೆ ನ್ಯಾಯ ಸಿಗ್ಬೇಕು ಅಷ್ಟೇ. ಇಂಥ ದುರಹಂಕಾರಿ ಅಧಿಕಾರಿಗಳಿಂದ ನ್ಯಾಯ ಸಿಗ್ತಾ ಇಲ್ಲ. ನ್ಯಾಯಾಲಯನ ಇವ್ರಿಗೆ ಶಿಕ್ಷೆ ಕೊಡಬೇಕು. ಇನ್ನೊಂದ್ಸರಿ ಬನ್ನಿ, ಇವರು ಕಾನೂನು ಉಪಯೋಗ ಪಡಿಸ್ಕೊಂಡು ಇವರ ಕೇಸ್ ಹಾಕೋಕ್ಕೆ ಅಧಿಕಾರ ಇದೆ ಅಂತೇಳಿ ಆ ರೀತಿ ಮಾಡ್ತಾ ಇದ್ದಾರೆ ಅವರು. ಪೆರ್ದ ಪುಷ್ಣಕ ಇಲ್ಲೇ ಅಕ್ಕ ಹೇಳ್ರಕ್ಕ, ಅಲ್ಲಿ ಹೇಳ್ರಕ್ಕ, ಅಲ್ಲಿ ಹೇಳಿ 50 ವರ್ಷ ಆಯ್ತು ಊರಿಗೆ ಸೊಸೆಯಾಗಿ ಬಂದು. ಅವತ್ತಿಂದ ಕಾನೂನು ಅಕ್ಕ ಇಲ್ಲಿ ಕಡೆ ಬಂದ್ರಕ್ಕ ಹೇಳ್ರಿ. 50 ವರ್ಷ ಎಷ್ಟು ವರ್ಷ ಆಯ್ತು ನೀವು ಊರಿಗೆ ಬಂದು ಹೇಳ್ರಿ. 50 ವರ್ಷ ಈ ಕಡೆ ಬಂದ್ರಕ್ಕ ಇಲ್ಲಿ ಹೇಳ್ರಿ. ನಾವು ಹುಟ್ಟದಂಕ ಇಲ್ಲ ಕಾಲುವೆ ಅಲ್ಲಿ. ಕಾಲುವೆ ಇಲ್ಲ ಅದ ಹೆಂಗೆ ನಮ್ಮ ಜಮೀನ್ ಮೇಲೆ ಕಾಲುವೆ ಬರುತ್ತೆ? ಇಲ್ಲ, ಒಂದ್ ದಿವಸ ಟೈಮ್ ಕೊಡ್ಬೇಕು. ಟೈಮ್ ಕೊಡ್ತೀರಾ, ಅದ್ ಹೆಂಗ್ ಕೆಲಸ ಮಾಡ್ತೀರಾ? ಯಾರ್ಗೆ ಹೇಳೋರೆ ಹೇಳಿ. ನಾವು ನೋಟಿಸ್ ತಂದು ತೋರಿಸ್ತೀರಿ, ನಾವು ಪೇಪರ್ಗಳು ತಂದು ತೋರಿಸ್ತೀರಿ. ಅದ್ರಿಗೂ ಅವಕಾಶ ಕೊಡಲ್ಲ ಅಂದ್ರೆ, ಪೇಪರ್ಗೂ ಅವಕಾಶ ಕೊಡಲ್ಲ ಅಂದ್ರೆ ಎತ್ಕ ನಮ್ದು ನಮ್ಮ ಜಮೀನ್ ಪೇಪರ್ಗಳು ನಾವು ತೋರಿಸ್ತೀರಿ. ತೋರಿಸ್ಮೇಲೆ ನೀನು ಹೊಡ್ಕ. ದಯವಿಟ್ಟು ಇವರು ಅಲ್ಲಿ DCP ಸಾಹೇಬ್ರ ಹತ್ರ ಹೋಗಿ ಸರ್. DCP ಸಾಹೇಬ್ರ ಹತ್ರ ಮಾತಾಡಿದ್ರೆ ನನ್ನ ಮೇಲೆ ಕೇಸ್ ಹಾಕ್ಸ್ತೀವಿ ಅಂತ ಇದ್ದಾರೆ. ಅಲ್ಲಿ ಹೋಗಿ ನೋಡಿ ಸರ್. ಅಲ್ಲೇ ಪಾಪ ಎಲ್ಲ ಬಾಗ್ಲ ಅಲ್ಲ ಊಟ ಮಾಡಕ್ ಬಿಟ್ಟಿಲ್ಲ. ಎಲ್ಲ ಬಾಗ್ಲಾಗ ಹಾಕೊಂಡು ಕುಂತಾವ್ರೆ. ಹೊಡೆದಾಕ್ಬಿಟ್ಟ ಕ್ಲೀನಾಗಿ ಮನೆ. ಸ್ವತಂತ್ರ ಅನ್ನೋದಿದ್ರೆ, ನ್ಯಾಯ ಅನ್ನೋದಿದ್ರೆ ಇಂಥ ನೀಚ ಅಧಿಕಾರಿಗಳಿಗೆ ಧಿಕ್ಕಾರ ಆಗಬೇಕು. ನ್ಯಾಯಾಲಯದಲ್ಲಿ ನಮ್ಗೆ ನ್ಯಾಯ ಸಿಗಬೇಕು. ಊಟ ಮಾಡಕ್ ಬಿಟ್ಟಿದ್ರೆ ಒಳಗಡೆ ಹಾಕಿ ಮನೆ ಹೊಡೆದಾಕಿದ್ದಾರೆ. ಇವರು ಮನೆ ಹೊಡೆದಾಕಿದ್ದಾರೆ. ಊಟ ಮಾಡಕ್ ಬಿಟ್ಟಿಲ್ಲ. ಒಂದು ದಿವಸ ಟೈಮ್ ಕೊಡ್ಬೋದಲ್ವಾ? ಇಲ್ಲ ಏನಾದ್ರೂ ಒಂದು ನೋಟಿಸ್ ಕೊಡ್ಬೋದಲ್ವಾ? ಇಲ್ಲ, ಒಂದು ದಿವಸ ಟೈಮ್ ಬಿಟ್ಟು ಹೊಡಿಬೋದಲ್ವ? ಮನೆಯನ್ನ ಹೊರಗಡೆ ಹಾಕಿ ಮನೆನ ಹೊಡೆದಾಕಿದ್ದಾರೆ. ಊಟ ಮಾಡೋಕ್ಕೂ ಬಿಟ್ಟಿಲ್ವಂತೆ. ಇದು ನ್ಯಾಯನ? ಇದು ಇಂಥವ್ರ ಅಧಿಕಾರಿಗಳು ನಮ್ಮ ಸರ್ಕಾರಕ್ಕೆ ಬೇಕಾ? ನಮ್ಮ ಭಾರತಕ್ಕೆ ಬೇಕಾ ಇಂಥ ಸರ್ಕಾರದವ್ರು ನೀಚ ಅಧಿಕಾರಿಗಳು?
ಇವ್ರಿಗೆ ಮಕ್ಕಳ ಮರಿಗಳು ಇಲ್ವಾ? ನ್ಯಾಯ ಅನ್ನೋದಿಲ್ವಾ? ಹೆಣ್ಮಕ್ಳಿಲ್ಲ ಸರ್. ಕಾನೂನಿಗೆ ಬೆಲೆ ಇಲ್ವಾ? ಸರ್ ನಿಮ್ಗೆ ಹೆಣ್ಮಕ್ಳು ಇಲ್ವಾ? ಹೆಣ್ಮಕ್ಳು ಇಲ್ವಾ ನಿಮಗೆ? ಕಾನೂನು ಅನ್ನೋದು ಕಾನೂನು ಕಣ್ಣಿಲ್ವಾ? ನಿಮ್ಮಂತ ದೃಷ್ಟಿಗೆ ರೆಡಿ ಮಾಡಕ್ಕೆ ಕೋರ್ಟ್ ಇರೋದು, ನಿಮ್ಮಂತ ದೃಷ್ಟಿಗೆ ರಿಪೇರಿ ಮಾಡಕ್ಕೆ ನ್ಯಾಯಾಲಯ ಐತೆ. ನಾವು ನ್ಯಾಯಾಲಯಕ್ಕೆ ಹೋಗ್ತೀವಿ. ಇನ್ನೆಷ್ಟು ದೋಚ ಅನ್ಯಾಯ ಮಾಡಿ ಆ ತಾಲಿಬಾನ್ಗಳು ಸಾಕ್ತಿರೋ ಸಾಕ್ರಿ. ತಾಲಿಬಾನ್ ಅಂತ ರಾಜಕೀಯದನ್ನು ಸಾಕ್ಲಿಕ್ಕೆ ನಿಮ್ಮಂತ ಅಧಿಕಾರಿಗಳನ್ನ ಇಟ್ಕೊಂಡಿರೋ ದುಷ್ಟ ರಾಜಕಾರಣಿಗಳು, ಇಂಥ ದುಷ್ಟ ಅಧಿಕಾರಿ ಇಂಥ ಸಾಯೋವರೆಗೂ ಯಾರಿಗೂ ನೆಮ್ಮದಿ ಇರಲ್ಲ. ಇಂಥ ದುಷ್ಟಾರಿಗಳು ಫಸ್ಟ್ ಸತ್ತೋಗ್ಬೇಕು, ಆಮೇಲೆ ನ್ಯಾಯ ನೆಮ್ಮದಿ ಇರೋದು. ಇಲ್ಲ ಸರ್ ಕಾನೂನು ಐತೆ ಅಂತ ಕಾನೂನು ಒಂದು ಊಟ ಮಾಡಕ್ ಟೈಮ್ ಕೊಡದೆ ಹೊಡೆದಿದ್ರಲ್ಲ, ನಮ್ಮನ್ನ ಸ್ವಲ್ಪನೇ ಇದು ಬೇಡವಾ? ಇಲ್ಲ ಸ್ವಲ್ಪ ಅನ್ಯಾಯ ಪನ್ಯಾಯ ಬೇಡವಾ ನಿಮ್ಗೆ? ಎಷ್ಟು ಬಂದ್ಬಿಡ್ತು ಕಾರ್ಯ ನಿಮ್ಗೆ? ನಾನೇ ಅನ್ಕೊಡ ಸೊಂಡಿಲ್ಲ. ಸ್ವಂತ ಮನೆಯವ್ರೆ ಅಲ್ಲಿ ಇದಾರಲ್ಲ ಅವ್ರಿಗೆ ಗೊತ್ತಿಲ್ಲ. ನೀವು ಯಾರು ಹೇಳ್ಬಿಟ್ಟೋದ್ರಿ? ಯಾರು ಹೇಳಿದ್ರಿ? ಬೇರೆ ಊರವ್ರು ಯಾರು ಹೇಳ್ಬಿಟ್ಟೋದ್ರಿ? ಅಲ್ಲ ಸ್ವಂತ ಹೆಸರು ಒಂದ್ ನಿಮಿಷ. ಇಂಥವ್ರ ಸರ್ವೆ ನಂಬರ್ ಇಂಥ ಜಾಗ ಅವ್ರ ಮನೆ ಕಟ್ಟಿ ಎಲ್ಲ ಗೊತ್ತಾಗುತ್ತೆ. ಒಂದು ಆಧಾರ್ ಕಾರ್ಡ್ ಸರ್ವೆ ನಂಬರ್ ನೋಟಿಸ್ ಇಲ್ವಾ ಗೌರ್ಮೆಂಟ್ಗೆ? ಆಯ್ತು, ನಿಮ್ಮ ಮನೆ ಫ್ಯಾಮಿಲಿನೇ, ಮನೆ ಒಂದು ಫ್ಯಾಮಿಲಿ ಇರ್ತಾರೆ. ಅದಕ್ಕೊಂದು ಕಾನೂನು ನಮ್ಮ ಜಮೀನು ಮನೆ ನೋಡಿದ್ಯಾ? ನಮ್ಮ ಜಮೀನಲ್ಲೇ ನಮ್ಮ ನಿಮ್ಮ ಫ್ರೆಂಡ್ಗೆ ಯಾರಿಗೂ ಇನ್ಫಾರ್ಮೇಶನ್ ಕೊಟ್ಬಿಟ್ರೆ ಅವ್ನು ಬಂದ್ಬಿಟ್ಟು ಸುಮ್ಮನೆ ಇದ್ಬಿಡ್ತೀಯಾ? ಸರ್ವೆ ಮಾಡಿರೋದು ಯಾವತ್ತು? ನಾವು ಬೆಳಗ್ಗೆಯಿಂದ ನಾವೇನೋ ಸ್ವಂತ ಜಾಗ ಹಾಕಿದ್ರೆ ಇಲ್ಲ ಅನ್ಬೋದು. ಇಲ್ಲ ಒಳ್ಳೆ ಸುಮಾರು ರಾತ್ರಿ ಸಾಪಾಡಲ್ಲ ಕಾಣ ಕುಕ್ರ ಅಂಗುಸರುಗಳೆಲ್ಲ ತಗ್ಲಿಡ್ತಾವ ಪಟಾಟಿ ಪುಳ್ಳಿಂಗ್ಳಕೋ ಕೂತವ್ರಲ್ಲ ಹೆಣ್ಮಕ್ಳು ಗಂಡ್ಮಕ್ಳು ನಿಂಗೆ ಹೆಣ್ಮಕ್ಳು ಹುಟ್ಟಿದಾನ ಮಾತಾಡಕ್ಕೆ ಬಿಟ್ಟಿಲ್ಲ ಅವಾಗ್ಲೇ ಮಾತಾಡಕ್ಕೆ ಬಿಟ್ಟಿದ್ದಾನೆ ನನ್ನ ಮಕ್ಕಳು ಬಂದಿ ಯಾರನ್ನ ಕುಡ್ತೋ ರೂಲ್ಸ್ ಪ್ರಕಾರ ನೀ ಶೇಷ್ಕಿನ ಫೋನ್ ನಂಗೆ ಒಪ್ಕಿರ್ಮೋ ಕಾನೂನು ನಂಗೆ ಅನ್ನೋ ಪ್ರಕಾರ ನಾನು ಜಮೀನ್ ಮೇಲೆ ಈಗ ಅದು ಇದು ಇದಾಗಿದೆ ಇದೆ ಇದೆ ಅದೆಲ್ಲ ಇರ್ರಿ. ನಾನು ಬೆಳಗ್ಗೆಯಿಂದ ಕೇಳ್ತಾ ಇದ್ದೀನಿ ಪೆಟಿಷನ್ ಗೂಗಲ್ ಓಪನ್ ಅವ್ನು ಬಿಡಬಾರ್ದು, ಎನಿಕಷ್ಟು ಬಿಡಬಾರ್ದು ಸರ್. ಏನಲ್ಲ ಕೊಡ್ಕೊಳ್ಳಿ ಸರ್, ಕೇಸ್ ನಂಬರ್ ಹೇಳ್ಕೊಡಿ. ಇದು ಒಂದು ಫೋಟೋ ಹೊಡ್ಕೊಳ್ಳಿ. ನಾನು ಇವ್ರು ಕೊಡ್ಬೇಕಾದ್ರೆ ಹೈಕೋರ್ಟ್ ಕಾಪಿ ಕೊಡ್ತಾ ಇದ್ದೀನಿ. ಯಾರನ್ನ ಫೋಟೋ ಹೊಡ್ಕೊಡ್ರಿ ಜಾಗ ಫೋಟೋ ಹೊಡ್ಕೊ. ಇವ್ರಿಗ ಅಲ್ಲ, ಹೈಕೋರ್ಟ್ ಕಾಪಿ ಇವ್ರು ಕೊಡ್ತಾ ಇದ್ದೀನಿ. ಅವ್ರು ಬೇಕಾದ್ರೆ ಆಮೇಲೆ ಹೊಡ್ಕೊಳ್ಳಿ. ನೋಡಿ 24/21/22/2023 ಹೈಕೋರ್ಟ್ ಕಾಪಿ ಇದು.
ಆ ಹೈಕೋರ್ಟ್ ಕಾಪಿ ಇದ್ರೂ ಇವ್ರು ಹೊಡಿತೀನಿ ಅಂತವ್ರೆ, ಹೊಡ್ಕೊಳ್ಳಿ ಪರವಾಗಿಲ್ಲ, ನಮಗೇನು ಇಲ್ಲ. ಅವರು ನಮ್ಮ ಹತ್ರ ಬರ್ಕೊಡ್ಬೇಕು, ನಾನು ಈ ಥರ ಅಧಿಕಾರಿ ಸರ್, ಈ ಥರ ಅಧಿಕಾರಿ ನಾನು ಹೊಡಿತಾ ಇದ್ದೀನಿ ಅಂತೇಳಿ. ಅದಿಲ್ಲ ಸರ್, ಅದು ಫಸ್ಟ್ ಶೀಟ್ ಇಲ್ಲ ಸರ್, ಇದರಲ್ಲಿ ಒಂದೇ ಇದೆ ಸರ್. ಕೊಡಿ, ನಾನು ಬೆಳಿಗ್ಗೆಯಿಂದ ಅದನ್ನೇ ಕೇಳಿದ್ರೆ ಫಸ್ಟ್ ನಾನು ಕೊಡ್ತೀನಿ ಸರ್, ಇದೆ ಎಲ್ಲ ಪ್ರತಿಯೊಂದು ಇದೆ. ನಂಬರ್ ಕೊಡಿ. ನಿಮ್ಮ ನಗರಸಭೆಗೂ ಗೊತ್ತು, ಎಲ್ಲ ನಗರಸಭೆಗೂ ನನಗೆ ಸಂಬಂಧ ಇಲ್ಲ ಸರ್. ನನಗೆ ಸರ್ ನೀವು ಯಾವ ನಾವು ರೆವಿನ್ಯೂ ಡಿಪಾರ್ಟ್ಮೆಂಟ್ ನೋಡಿ ನನಗೆ WTP ನಂಬರ್ ಕೊಡ್ತಾರೆ. ನಂಬರ್ ಇದೆ ಸರ್, ಸುಳ್ಳು ಅಂತ ಹೇಳ್ತಾ ಇಲ್ಲ. ಹೌದು ಸರ್, ಇದೆ ಸರ್, ನೋಡಿ ಸರ್. ಸರ್ ನಮ್ಗೇನು ಸರ್ ಗೊತ್ತು, ನಾವು ಅಮಾಯಕರು. ನೀವು ನೋಡಿ ಸರ್, ದಯವಿಟ್ಟು ಸ್ವಲ್ಪ ನೋಡಿ. ಒಂದು ನಿಮಿಷ ಸರ್, ಅದೇ ಇವರು ಡಮಲೇಷನ್ ಮಾಡೋಕ್ಕೆ ಬಂದಿದ್ದಾರೆ, ಕಾಲುವೆಗೆ ಸ್ಟೇ ಇಲ್ಲ ಅಂತ. ಒಂದು ನಿಮಿಷ ಮಾತಾಡಿ ಸರ್. ಅದು ಇದೆ ಸರ್, ಅದಲ್ಲವಂತೆ. ಓಕೆ, ಒಂದು ನಿಮಿಷ ಕೊಡ್ತೀನಿ, ಮಾತಾಡಿ ಸರ್. ಮಾತಾಡಿ ಸರ್. ಇಲ್ರಿ, ಈಗ ನಾವು ರೆವಿನ್ಯೂ ಡಿಪಾರ್ಟ್ಮೆಂಟ್ ಆಯಿತಾ, ನಮಗೆ ಸ್ಟೇ ಆಗಿರೋದಕ್ಕೆ ಪ್ಲೇನ್ ಕಾಪಿ ಬೇಕು. ಆ ಪ್ಲೇನ್ ಕಾಪಿಲಿ ಆ್ಯಕ್ಚುಲಿ ಸ್ಟೇ ಇರೋದು ನಗರಸಭೆಯವರಿಗೆ, ನಗರಸಭೆಯವರು ಇದ್ದಾರೆ, ನಗರಸಭೆಯವ್ರಿಗೆ ಮಾಡ್ತಾ ಇಲ್ಲ. ಈಗ ಇದು ಸ್ಟೇ ಇರೋದು 68/1 ಕರೆಕ್ಟಾ? ನಿಮ್ಮ ಹತ್ರ ಪ್ಲೇನ್ ಕಾಪಿ ಇದ್ರೆ ದಯಮಾಡಿ ಫೈಲ್ ಇಲ್ವಾ? ನಾನು ಬೆಳಗ್ಗೆಯಿಂದ ಇವರಿಗೆ ಒಂದು 3 ಸಲ ಹೇಳಿ ಕೋರ್ಟಲ್ಲೇ ಇತ್ತು ಸರ್. ಆ ಪ್ಲೇನ್ ಕಾಪಿ ಇವ್ರ ಹತ್ರ ಒಂದು ಕಾಪಿನೂ ಇಲ್ವಾ? ಅಲ್ಲ, ಅದು ಗೊತ್ತಾಯ್ತು ನನಗೆ, ಅದು ನನಗೆ ಗೊತ್ತಾಯಿತು. ಬೆಳಗ್ಗೆಯಿಂದ ಅವ್ರಿಗೋಸ್ಕರ ನಾನು ಕಾದಿದ್ದೀನಿ. ನನಗೀಗ ಪ್ಲೇನ್ ಕಾಪಿ ಬೇಕು. ಈಗ ಇದು ಸ್ಟೇ ಇರೋದು ನಿಮ್ಮ ಪಾರ್ಟಿದು ಸ್ಟೇ ಇರೋದು ಬಂದು ಮುನ್ಸಿಪಲ್ ಮೇಲೆ, ಕರೆಕ್ಟಾ? ಮುನ್ಸಿಪಲ್ ಅವ್ರು ನೋಟಿಸ್ ಕೊಟ್ಟಿದ್ದಾರೆ. ಇಲ್ಲ ಸರ್, ಇದೆ ಸರ್. ಒಂದು ನಿಮಿಷ, ರಾಜಕಾಲುವೆಗೆ ಸ್ಟೇ ಕೇಳಿಲ್ಲ ನೀವು, ಕರೆಕ್ಟಾ? ಇಲ್ಲ, ಇಲ್ಲಿರೋದೇ ಒಂದು ಇವ್ರ ಹತ್ರ ನಮಗೆ ತೋರಿಸ್ತಾ ಇದ್ದಾರೆ. ಇನ್ನೊಂದು ಕೊಡ್ತೀನಿ. ಎಲ್ಲಿದೆ? ಇದೆ ಸರ್, ಈಗ ಇಷ್ಟೊತ್ತು ಬೆಳಗ್ಗೆ ಅಂತ ತೋರಿಸಲಿಲ್ಲ. ಅದೆಲ್ಲ ಎಲ್ಲಿದೆ ರೀ? ತೋರಿಸಿಲ್ಲ ರೀ. ಎಲ್ಲಿ ತೋರಿಸಪ್ಪ? 2 ನಿಮಿಷ ಹಂಗೆ ಇರಿ ವಕೀಲ. 2 ಇರೋದು ಈಗ ಕೊಡ್ತೀನಿ ಸರ್, ಇಲ್ಲೇ ಇದೆ. ಬೆಳಗ್ಗೆಯಿಂದ ನಾನು ನಿಂತೇ ಇದ್ದೀನಿ, ಒಂದೂ ತೋರಿಸಿಲ್ಲ. ಈಗ ನಿಮ್ಮ ಅಳಿಯ ಯಾರೋ ಒಬ್ರು ಬಂದು ನನಗೆ ಒಂದು ತೋರಿಸಿದ್ರು, ನೋಡಪ್ಪ ನನಗೆ ಸ್ಟೇ ಇಲ್ಲ. ನಾನು ಈಗೂ ಹೇಳ್ತಾ ಇದ್ದೀನಿ, ಕೊಟ್ಟೆ ಇದೆ. ರೆವಿನ್ಯೂ ಡಿಪಾರ್ಟ್ಮೆಂಟ್ ತಾಲೂಕು ಆಫೀಸ್ಗೆ ಸ್ಟೇ ಆಗಿರೋದು ಕೊಡಿ. ಇದೆ ಸರ್, ಮಾತಾಡಿ ಸರ್. ಒಂದು ನಿಮಿಷ ಹಂಗೆ ಇರಿ ವಕೀಲ. ಇದರಲ್ಲಿ ವೆಬ್ಸೈಟಲ್ಲೂ ಹುಡುಕಿದ, ವೆಬ್ಸೈಟಲ್ಲೂ ಓಪನ್ ಆಗಿಲ್ಲ, ಅಪ್ಲೋಡ್ ಆಗಿಲ್ಲ ಡಾಕ್ಯುಮೆಂಟ್ಸ್. ಅದು ಗೊತ್ತು ರೀ. ಅದು ನೋಡ್ರಿ, ಅದು ನಾನೇ ನಿಮ್ಮ ತಂದೆಯವ್ರಿಗೂ ಹೇಳಿದ್ದೀನಿ. ಅದಕ್ಕೆ ಆ ಕೇಸೇ ಬೇರೆಪ್ಪ, ಅದೇ ಬೇರೆ ಇದೇ ಬೇರೆ ಅಂತ. ಅವರು ನಿಮ್ಮ ಹತ್ರ ಸ್ಟೇ ಬಗ್ಗೆ ನನಗೆ ಮಧ್ಯಾಹ್ನ ಮೇಲೆ ನಿಮ್ಮ ಅಳಿಯ ಹೇಳಿದ್ರು, ತರ್ಸಪ್ಪ ಕಾಪಿ ತರಿಸು. ನಾನು ಈಗ ಒಂದೇ ಒಂದು ಮಾತಾಡ್ತೀನಿ ಸರ್, ರಾಜಕಾಲುವೆ ಆಲ್ರೆಡಿ ಇಲ್ಲೇ ಇಲ್ಲ, ಈ ಸರ್ವೆ ನಂಬರ್ ಇಲ್ಲ. ನಿಮಗೆ ನಾನು ಕ್ಲಿಯರ್ ಆಗಿ ಗೌರ್ಮೆಂಟ್ ಒಂದು ನಿಮಿಷಕ್ಕೆ ಗೌರ್ಮೆಂಟ್ ಈಗ ನಾವು ಏನು ಅನ್ಅಫಿಷಿಯಲ್ ಅಲ್ಲ, ಅರ್ಥ ಆಯ್ತಾ? ಗೊತ್ತಾಯ್ತು ಸರ್. ಎಲ್ಲ ಒಂದು ಗೌರ್ಮೆಂಟ್ ಸರ್ವೆ ಬರಲಿ. ನಮ್ಮ ಗೌರ್ಮೆಂಟ್ ಸರ್ವರ್ ಇದೆ, ಅವನು ಸರ್ವೆ ಮಾಡಿದ್ಮೇಲೆ ಆತ ಸರ್ವೆ ಮಾಡಿದ್ಮೇಲೆ ನಂತರ ಇನ್ನೊಂದು ಸರ್ವೆ ಬರೋದಲ್ವಾ? ಇದಪ್ಪ ಅವ್ರು ಮಾಡಿದ್ದಾರೆ, ಮಾರ್ಕ್ ಇದೆ. ಎಲ್ಲಿದೆ? ಇದೆ ಅಲ್ಲಿ. ಈಗ ಅಲ್ಲಲ್ಲ, ಇವ್ರು ಮಾಡಿದಾರಾ? ಇವರಲ್ಲ ಸರ್, ಇನ್ನೊಬ್ರು ಯಾರೋ, ಅವ್ರ ಹೆಸರು ಕೂಡ ಅದಕ್ಕೆ ಕೇಳಿ. ಇವರು ಸರ್ವೆ ಮಾಡಿದ್ದಾರೆ, ಡಾಕ್ಯುಮೆಂಟ್ ಪ್ರಕಾರ ನಾನು ಎಲ್ಲಾನು ತೋರಿಸ್ಕೊಂಡ್ಬಂದಿದ್ದೀನಿ, ಎಲ್ಲಿಂದ ಎಲ್ಲಿಗೆ ಎಂಡ್ ಆಗುತ್ತೆ ಅನ್ನೋದು ತೋರಿಸಿ, ಆಯ್ತಾ? ಈಗ ನನಗೆ ನನ್ನ ಜಾಗದಲ್ಲಿ ರಾಜಕಾಲುವೆ ಎಷ್ಟು ಅಡಿ ಇದೆ ಅಷ್ಟು ಮಾತ್ರ ನಾನು ತೆಗಿತೀನಿ. ಒಂದು ನಿಮಿಷ ಕೇಳಿಸ್ಬೇಕು, ಆಮೇಲೆ ಹೇಳಿ. 8 ಅಡಿ ನಂದು ಜಾಗ ಇದೆ, 8 ಅಡಿ ತೆಗಿ ಮಾರ್ಕ್ ಮಾಡಿ ಕೊಟ್ಟಿದ್ದೀನಿ. ನೀವು ಇಷ್ಟೆಲ್ಲ ಮಾತಾಡಿದ್ರಲ್ಲ, ನಾನೇನು ಮಾತಾಡೋ ಸೈಲೆಂಟಾಗಿ ಹಾಕಿದ್ದೀನಿ. ನಾನು ಮಾರ್ಕ್ ಹಾಕಿ ಹೋಗಿದ್ದೀನಿ ಅಲ್ವಾ? ಮಾರ್ಕ್ ಹಾಕಿ ಹೋದ್ಮೇಲೆ ಯಾವನೋ ನನ್ನ ಮಗ ದಾರಿಲಿ ಹೋಗೋನು ಬಂದು ಮಾರ್ಕ್ ಹಾಕಿ ಹೋಗೋನೆ, ಮತ್ತೆ ಬಂದು ಕೇಳಬೇಕು ಯಾರು ಹಾಕಿದ್ರು. ನಗರಸಭೆ ಕೇಳಿದ್ರೆ ನಾನು ಕೇಳಿಲ್ಲ, ಯಾರು ಕೇಳಿಲ್ಲ. ನಾನು ಕೇಳಿದೆ ಸರ್. ಯಾರಿಗೆ ನಾನು ಕೇಳಿದ್ದೀರಾ? ನಿಮ್ಗೆ ರೆವಿನ್ಯೂ ಡಿಪಾರ್ಟ್ಮೆಂಟ್ಗೆ ಯಾವತ್ತನ ಬಂದಿದ್ದೀರಾ? ತಾಲೂಕು ಆಫೀಸ್ಗೆ ಬಂದಿದ್ದೀರಾ? ಇಲ್ಲ ತಾನೆ? ಇವತ್ತು ಇಷ್ಟೆಲ್ಲ ಮಾತಾಡ್ತಾ ಇದ್ದೀರಲ್ಲ, ನಿಮ್ಮ ತಪ್ಪನ್ನು ನೀವು ಮುಚ್ಕೊಳಕ್ಕೆ ಇವತ್ತು ಇಷ್ಟೆಲ್ಲ ಹೇಳ್ತಾ ಇದ್ದೀರಲ್ಲ. ಬೆಳಗ್ಗೆಯಿಂದ ನನಗೆ ಇವತ್ತು ಯಾರೋ ಹೇಳಿದ್ರಲ್ಲ ನಿಮ್ಮ ಮುಂದೆ, ನಾವು ಅಧಿಕಾರಿಗಳೇನು ನಾವೇನು ಮೇಲಿಂದ ಉದುರು ಬಂದಿಲ್ಲ, ನಮಗೂ ಮನೆ ಮಠ ಮಾನ ಮರ್ಯಾದೆ ಇರೋದಕ್ಕೆ ಬಂದಿದ್ದೀರಿ. ಅವನ ಹೆಂಡತಿ ಮಕ್ಕಳನ್ನ ಬಿಟ್ಟು ಅವನ ಹೆಂಡತಿ ಮಕ್ಕಳು ಬಿಟ್ಟು ನಮ್ಮ ಒಂದು ನಿಮಿಷ ಕೇಳಿಸ್ಕೊಳ್ಳಿ. ಇವರೇ ಇಷ್ಟೆಲ್ಲ ಡ್ರಾಮಾ ಕ್ರಿಯೇಟ್ ಮಾಡಿದ್ರಲ್ಲ, ಬೆಳಗ್ಗೆಯಿಂದ ನಿಮ್ಗೆ ಯಾಕೆ ನಾನು ಮರ್ಯಾದೆ ಕೊಟ್ಟು ಕಾಯ್ಬೇಕಾ? ಯಾಕಾದೆ ನಾನು? ಅದಕ್ಕೋಸ್ಕರ ಯಾಕಾದೆ ನಾನು? ನನ್ನ ಹುಚ್ಚ ಕಾಯಕ್ಕೆ ಇಲ್ಲ ಸರ್. ಯಾರಿಗಾನ ನಿಮ್ಮವರು ಅಷ್ಟೆಲ್ಲ ಇದ್ರಲ್ಲ, ನಿಮ್ಮ ತಂದೆಯವ್ರನ್ನ ಕೂರಿಸಿ ಮಾತಾಡ್ಸಿ ಕಳಿಸಿದ್ದೀನಿ. ನಮ್ಮ ಮಾನವೀಯತೆ ಇಲ್ವಾ? ನನಗೇನು ನಮ್ಮ ಮನೇಲೇನೋ ವಯಸ್ಸಾದವ್ರು ಇಲ್ವಾ? ನನಗೇನು ಹೆಣ್ಮಕ್ಳು ಇಲ್ವಾ? ಅಥವಾ ನನಗೇನು ಗಂಡು ಮಕ್ಳು ಇಲ್ವಾ? ಅಥವಾ ಇವ್ರಿಗೆಲ್ಲ ಯಾರಿಗೂ ಇಲ್ವಾ? ಅಧಿಕಾರಿಗಳನ್ನ ಬೈಯೋದು ಅಷ್ಟು ಸುಲಭ ಆಗ್ಬಿಟ್ಟಿದಲ್ಲ. ಅಲ್ಲ, ಎಲ್ಲರೂ ಇಲ್ಲ. ಈಗ ನಾನು ಹೇಳೋ ಸುಳ್ಳಾಗ್ಬೋದು, ಇವರೆಲ್ಲ ಹೇಳೋ ಸುಳ್ಳಾಗಲ್ವಲ್ಲ, ರೆಕಾರ್ಡ್ ಆಗಿರೋ ಸುಳ್ಳಾಗಲ್ವಲ್ಲ. ನಾನು ನಿಮ್ಗೆ ಕೇಳಿದ್ರೆ ಸಿಂಪಲ್ ಒಂದೇ ಪ್ರಶ್ನೆ. ನೀವು 68ರಲ್ಲಿ ರಾಜಕಾಲುವೆ ಇದೆ, 68ರಲ್ಲಿ ರಾಜಕಾಲುವೆ ನೀವು ಎಪ್ಕೊಂತೀರ ಅಲ್ವಾ? 1, 2, 3 ಭಾಗ ನೀವು ಮಾಡ್ಕೊಂಡ್ಬಿಟ್ರಿ, ಪುಡಿ ಮಾಡ್ಕೊಂಡ್ಬಿಟ್ರಿ. ನೀವು 3 ಜನ ಅಣ್ತಂದ್ರೆ 68 ಸರ್ವೆ ಇಲ್ಲಿ ನೋಡಿ ಸರ್.
68/1 ಇದೆಯಾ? ಒಂದರಲ್ಲಿ ಇದೆ ನೋಡಿ ಸರ್. ಏನು 68/1 ರಾಜಕಾಲುವೆ ಇದೆಯಾ? ರಾಜಕಾಲುವೆ ಇದೆಯಾ? ರಾಜಕಾಲುವೆ ಇಲ್ಲ, ರಾಜಕಾಲುವೆ ನೀರ್ ಕಾಲುವೆ ಇದೆ. ಅದಕ್ಕೆ ಹೇಳ್ತೀನಿ ಕೇಳಿಸ್ಕೊಳ್ಳಿ, ಫುಲ್ ಹೇಳೋದು ನಾನು ಕೇಳಿಸ್ಕೊಳ್ಳಿ. 68ರಲ್ಲಿ ರಾಜಕಾಲುವೆ ಇದೆ. ರಾಜಕಾಲುವೆ ಏನಪ್ಪ ಅದು? ರಾಜಕಾಲುವೆ ಅಲ್ಲ ಸರ್, ಎಲ್ಲಿ ಸರ್? ನೀರ್ ಕಾಲುವೆ, ಅದೇ ನೀರ್ ಕಾಲುವೆನಾ? ಡಾಕ್ಯುಮೆಂಟ್ಸ್ ಇತ್ತಲ್ಲ ಸರ್. ನೀಲ್ ಕಾಲುವೆನಾ ರಾಜಕಾಲುವೆ? ನೀಲ್ ಕಾಲುವೆ, ನೀರ್ ಕಾಲುವೆ 8 ಅಡಿ ನೀರ್ ಕಾಲುವೆ ಇದೆ. ಆಯ್ತಾ? ಕಾಲುವೆ ಯಾವ್ದೋ ಕಾಲುವೆ 8 ಅಡಿ ಕಾಲುವೆ 8 ಅಡಿ ಕಾಲುವೆ 68ರಲ್ಲಿ ಇದೆಯಾ? 68/1ರಲ್ಲಿ ಇದೆಯಾ? ಒಂದರಲ್ಲಿ ಇದೆ ಸರ್, ಇಲ್ಲೇ ಇದೆ ಸರ್. ಯಾವ್ದಲ್ಲ ಬಿಡಪ್ಪ, ಇದೆ. ನಮ್ಮ ಹತ್ರ 2 ಸ್ಟೇ ಇಲ್ಲ ಮನೆ ಸರಿ. ಕೇಳ್ರಿ, ಈ ಕೇಸ್ ಆಗ್ತಿರಲ್ಲ, ನಿಮ್ಮ ಲಾಯರ್ ಹತ್ರ ಒಂದು ಪೆಟಿಷನ್ ಕಾಪಿ ಅಂತ ಇರುತ್ತೆ. ಗೊತ್ತು, ಇದೆ ಸರ್. ನಾನು ಬೆಳಗ್ಗೆಯಿಂದ ಕಾಯ್ತಾ ಇರೋದು ಅದಕ್ಕೆ. ಇರ್ಲಿ ಬಿಡ್ಕೊಡ. ಆಯ್ತಾ? ಇಷ್ಟೆಲ್ಲ ಹೇಳಿದ್ರಲ್ಲ ಸರ್. ಈಗ 68/1ನ್ನ ಎಲ್ಲಿ ತೋರಿಸ್ತೀರಾ ನನಗೆ? ಒಂದರಲ್ಲಿ ಇದ್ಕೊಡ್ತೀರಾ, ಕಾಲುವೆ ಕೊಡ್ತೀರಾ ನನಗೆ? ಯಾವುದು? ನಿಮ್ ಲೆಕ್ಕಕ್ಕೆ ಬರ್ತೀನಿ. ಈಗ 68/1ರಲ್ಲಿ ನೀವು ಹೇಳೋ ತರ ಕಾಲುವೆ ಕೊಡ್ತೀರಾ 8 ಅಡಿ ನನಗೆ? ಅದೇ ಸರ್, ಅದಕ್ಕೋಸ್ಕರ ಇಲ್ಲಿ ನಾವು ಒಟ್ಟು ಸರ್, ಒಂದೇ ನಿಮಿಷ ಹೇಳಿ. ಒಟ್ಟು ಕುಟುಂಬದಲ್ಲಿ 68ರಲ್ಲಿ 2 ಎಕರೆ 17 ಗುಂಟೆ ಇತ್ತು. ಹೌದು. ಅದರಲ್ಲಿ ಏನ್ ಮಾಡಿದೀವಿ ನಾವು? ವಕೀಲ್ರೆ ಒಂದು ನಿಮಿಷ, ವಕೀಲ್ರೆ ನೀವು ಮುಗಿಸ್ಕೊಳ್ಳಿ, ನಾನು ಇವ್ರಿಗೆ ಕ್ಲಾರಿಫೈ ಮಾಡ್ತೀನಿ. ಇಷ್ಟೇ ಇದು ಮಾಡಿದ್ದೀನಿ. ಇವ್ರದ್ದು ನಿಮ್ಮವ್ರಿಗೆ ನಾನು ಕಾದಿದ್ದು ಬೆಳಗ್ಗೆಯಿಂದ, ಬಟ್ ಅವ್ರ ಕಡೆಯವ್ರು ಯಾರೋ ಸ್ವಲ್ಪ ಜಾಸ್ತಿ ಮಾತಾಡ್ತಾ ಇದ್ದಾರೆ. ನಾನು ಅವ್ರಿಗೆ ಅದನ್ನು ತಿಳ್ಕೊಂತೀನಿ. ನಿಮ್ಗೆ ಆಮೇಲೆ ನೀವು ಆಫೀಸ್ಗೆ ಹೋಗಿ ದಯಮಾಡಿ ಅದು ನಾನು ಕಳಿಸಿ. ನಾನು ಎಷ್ಟೊತ್ತಾದರೂ ಆಗಲಿ ನಾನು ತೊಗೊಂಡೋಗ್ತೀನಿ. ಓಕೆ, ನಾನು ಕಳಿಸ್ಕೊಡ್ತೀನಿ ಸರ್. ಅವ್ರು ಹೇಳಿಪ್ಪ ನೀವು ಇವಾಗ. ಸರ್ ಇವಾಗ ಶ್ರೀನಿವಾಸ್ ಕರಿಯಪ್ಪ ಮುಂದೆ ಕೇಳಿಸ್ಕೊಳ್ಳಯ್ಯ. 8ರಲ್ಲಿ 2 ಎಕರೆ 17 ಗುಂಟೆ ಇತ್ತು. ಅಣ್ಣ ತಮ್ಮಂದ್ರು ನಮ್ಮ ತಾತಂದು ನಮ್ಮ ಅದರಲ್ಲಿ ಆಯ್ತು. ಅದರಲ್ಲಿ ಈ ಕಾಲುವೆ ಇಲ್ಲೇ ಇತ್ತು, ಸಣ್ಣದಾಗಿ ನೀರ್ ಕಾಲುವೆ ಇತ್ತು. ಇಲ್ಲೇ ಇತ್ತು. ಇಲ್ಲ ಅಂತೇಳಿ ಯಾವಾಗೋ ಕಾಲದಲ್ಲಿ ಇತ್ತಂತಲ್ಲಪ್ಪ. ಹೆಂಗನಾಗ್ಲಿ ಇತ್ತ ಇಲ್ವಾ? ನಾನು ಹುಟ್ಟಿದಾಗೂ ನೋಡಿ, ನಮ್ಮ ಅಪ್ಪ ಹುಟ್ಟಿದಾಗ ಆಯ್ತು, ಇತ್ತು ಬಿಡಿ. ಆಯ್ತು, ಇತ್ತು ಹೇಳಪ್ಪ, ಮುಂದೆ ಹೇಳಪ್ಪ. ಆಯ್ತು, ಇತ್ತಂತೆ. ಆಯ್ತು ಬಿಡಪ್ಪ, ಆಯ್ತು, ಹಾಗೆ ಹೇಳಪ್ಪ. ಇತ್ತಂತೆ ಅಂದ್ರೆ ಕಾಂಟ್ರವರ್ಸಿ ಮಾಡ್ಕೊಳ್ಳೋದು ಬೇಡ. ಇತ್ತಂತೆ ಹೇಳಪ್ಪ. ಆಯ್ತು ಹೇಳಪ್ಪ. ಈಗ ಅದೇ ಅದರಲ್ಲಿ 6 ಗುಂಟೆ ಜಮೀನಲ್ಲಿ ಖರಾಬ್ ಜಮೀನಿತ್ತು. ಈ ಕಾಲುವೆ ಆ ಕಾಲದಿಂದ ಇಲ್ಲಿ ಹೆಂಗೆ ಹೋಗ್ತದೆ, ಊರವರೆಲ್ಲ ನೀವು ಒಂದ್ಸಲ ಮಾಜೂರು ಮಾಡಿ ಕೇಳಿ ದಯವಿಟ್ಟು. ನಾನು ಹೇಳಿಪ್ಪ, ಇಲ್ಲಿ ಈ ಕಾಲುವೆ ಹಿಂಗೆ ತೆಗೆದು ಬಿಟ್ಟಿದ್ರು. ಆಯ್ತಾ? ಇವಾಗ ಇದಕ್ಕಿದ್ದಂಗೆನೆ ಇವಾಗ ನಗರಸಭೆಗೆ ಹೇಳ್ಬಿಟ್ಟು ಇಲ್ಲ ಕಾಲುವೆ ಹಂಗಿಲ್ಲ, ಇಲ್ಲಿಲ್ಲ, ಇಲ್ಲಿರಪ್ಪ. ನೀನು ಹೇಳಿದ್ದನ್ನ ನಾವು ಹೇಳಿದ್ರು. ವಯಸ್ಸಲ್ಲಿ ದೊಡ್ಡವರಿದ್ದೀರಾ, ನೀವು ಹೇಳಿದ್ದನ್ನ ನಾನು ಒಪ್ಕೊಂತೀನಿ. ಕಾಲುವೆ ಇಲ್ಲಿತ್ತು, ತಿರುಗಿಸಿದ್ರಿ, ಅದನ್ನೆಲ್ಲ ಅಲ್ಲಿಗೆ ತಗೊಂಡ್ರಿ, ಕನ್ವರ್ಟ್ ಮಾಡಿದ್ರಿ, ಮುಗೀತು. ಆದರೆ ನಗರಸಭೆಯವರು ಯಾರು ಒಪ್ತಾ ಇಲ್ಲ. ಅವ್ರಿಗೆ ಏನ್ ಬೇಕು? ನಮ್ಮ ರೆಕಾರ್ಡ್ಸ್ ಪ್ರಕಾರ ಎಲ್ಲಿತ್ತು ಅಲ್ಲಿ ಬಿಡಿ ಅನ್ನೋದು ಅವ್ರ ವಾದ. ಹೌದು, ವಾದ ಅರ್ಥ ಆಯ್ತಾ? ಮುಂಚೆ ನೀವು ನಗರಸಭೆ ಏನೇನು ಜಗಳ ಆಡೋರು ನನಗೂ ಗೊತ್ತಿಲ್ಲ. ಮುಂಚೆ ಏನೇನು ಆಗಿದೆ ಅದು ನನಗೆ ಗೊತ್ತಿಲ್ಲ. ಅದಾದ್ಮೇಲೆ ನೀವೇನೋ ಸ್ಟೇ ತಗೊಂಡ್ರಿ, ಅವ್ರ ಮೇಲೆ ಸ್ಟೇ ಆಯ್ತು, ನಿಂತ್ಕೊಂತು. ಈಗ ನನಗೆ ರಾಜಕಾಲುವೆ ನಂದು, ಅವ್ರದ್ದಲ್ಲ. ಆಯ್ತಪ್ಪ, ಕಂದಾಯ ಇಲಾಖೆ ನಂದು. ನಾನು ಅದನ್ನ ತಿಂತೀನಿ, ನನ್ನ ಜಾಗ ನಾನು ಉಳಿಸ್ಕೊಂತೀನಿ. ನಾನು ಮಾರ್ಕ್ ಮಾಡಿ ಅವರು ಇಷ್ಟನ್ನೇ ನಾವು ಬರೀ ನಿಮ್ದು ಒಂದೇ ಮನೆಯನ್ನ ಮಾರ್ಕ್ ಮಾಡಿ ಹೊಡೆದಿದ್ರೆ ನೀವು ಹಾಕಿರೋ ತಗೊಂಡು ಓಡಿಸ್ಕೊಳಕ್ಕೂ ಓಡಿಸ್ಕೊತೀನಿ. ನಾನು ಮುಟ್ಟಿಲ್ಲ ನಿಮ್ದೊಂದನ್ನ, ಎಲ್ಲಾರ್ದು ಮುಟ್ತಾ ಇದೀನಿ. 70, 71, 68 ಎಷ್ಟಿದೆಯೋ ನನ್ನ ನಂಬರ್ ಗೊತ್ತಿಲ್ಲ, ಇಲ್ಲ ಎಲ್ಲ ಹೇಳ್ತಾ ಇದ್ದೀನಿ. ನಿಮ್ಮ ಪ್ರಕಾರನೇ ಕೇಳ್ತೀನಿ. 2 ಎಕರೆ ಎಷ್ಟು ಚಿಲ್ಲರೆ ಹೇಳಿದ್ರಿ? ನಿಮ್ಮ ತಂದೆಯವ್ರು 3 ಜನ. ಹೌದು, 3 ಜನನ ಅವ್ರ ತಂದೆಯವರು? ಇಬ್ಬರೇ. ಅಲ್ಲ, ಇವ್ರ ತಂದೆಯವ್ರು ಅಲ್ಲ, ಎಷ್ಟು ಜನಕ್ಕೆ ಭಾಗ? 2 ಎಕರೆ ಇಬ್ಬರಿಗೆ 1 ಎಕರೆ ಚಿಲ್ಲರೆ, 1 ಎಕರೆ ಚಿಲ್ಲರೆ ಬಂತು. ಬಾರ್ 1 ಆಯ್ತು ಅಲ್ವೇನಪ್ಪ? ಈಗ ಈ 8 ಅಡಿ ಕಾಲು ಯಾವ್ದ್ರಲ್ಲಿ ಹೋಗಿದೆ? ಯಾವ್ದ್ರಲ್ಲಿ ಅಂದ್ರೆ 68/1ರಲ್ಲೇ ಹೋಗಿರೋ. 68/1 ಎಲ್ಲಿದೆ? ಒಂದು ಬಂದ್ಬಿಟ್ಟು ಕೇಳಿ, ನಾನು ಕಾಮಾಗಿ ಮಾತಾಡ್ತೀನಿ, ಕೂಲಾಗಿ ಕೇಳ್ತಾ ಇದ್ದೀನಿ. 68/1 ಎಲ್ಲಿ ಬರ್ತೀವಿ? ಈ ಕಡೆ ಇಲ್ಲೇ ಬರುತ್ತೆ, ಈ ಸೈಡಲ್ಲೇ ಬರುತ್ತೆ. ಕೇಳಿ, ನಿಮ್ಮ ತಂದೆಯವರೇ ಇದೇ 68/1 ಸರ್ ನಂದು ಅಲ್ವಾ? 68/1 ಕಾರ್ನರಲ್ಲಿ ತಾನೇ ನನ್ನ ಜಾಗ ಇರೋದು, ಕಾಲುವೆ ಇರೋದು 8 ಅಡಿ. ಇರಮ್ಮ, ಅವ್ರಿಗೆ ಕನ್ಫ್ಯೂಸ್ ಮಾಡ್ಕೊಳ್ಳಿ, ಅವ್ರು ಕನ್ಫ್ಯೂಸ್ ಮಾಡ್ಬಿಡಿ. ಕೂಲಾಗಿ ಕೇಳಿಸ್ಕೊಳ್ಳಿ. ಇನ್ನೊಂದು 10 ಸಲಿಗೆ ರಿಪೀಟ್ ಮಾಡ್ತೀನಿ. 68/1ರಲ್ಲಿ ಕಾರ್ನರ್ಗೆ ಬರುತ್ತಾ, ಸೆಂಟ್ರಿಗೆ ಬರುತ್ತಾ ಕಾಲುವೆ? ಸೆಂಟ್ರಲ್ಲೇ ಬರುತ್ತೆ. ಬಾಬು ಅವ್ರ ಕರಿ, ಅವ್ರ ಸರ್ವೆ ನಂಬರ್ ಎಷ್ಟು? ಬಾಬಣ್ಣ ನಿಂದೆಷ್ಟು ಸರ್ವೆ ನಂಬರು? 71ನಲ್ಲಿ ಮಧ್ಯದಲ್ಲಿ ಇದೆಯಾ ಬಾಬಣ್ಣ? ಕಾರ್ನರಲ್ಲಿ ಇದೆಯಾ ಬಾಬಣ್ಣ? ನಮ್ದು 71 ಕಾರ್ನರ್ ಇದೆ. ಅಷ್ಟೇ ಇದೆ ಬಾಬಣ್ಣ. ಒಂದು ನಿಮಿಷ ಎಲ್ಲಾರ್ಗು ಕೇಳಿ ಬಂದ್ರೆ ಮತ್ತೆ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಯಾರ್ದು ಜಮೀನು ಒಳಗಡೆ ಮಧ್ಯದಲ್ಲಿ ಬರುತ್ತಲ್ಲ ಪಿಳಗಾಲೆಗಳು, ಅವೆಲ್ಲ ಆಯ್ತಾ? ಪಿಳಗಾಲುವೆಗಳು ಅವೆಲ್ಲ ನಿಮ್ ಜಮೀನಲ್ಲಿ ನಿಮ್ ಖರಾಬ್ಗಳಲ್ಲಿ ಇರ್ತವೆ. ಈಗ ನಾವು ನೋಡ್ತಾ ಇರೋದು ಕಾರ್ನರ್ ಏನಿದೆಯಲ್ಲ ಅದು ನೀರ್ಗಾಲ್ವೆ. ಇವೆಲ್ಲ ನೀರು ನಾವೇನ್ ಬಿಡ್ತಾ ಇದೀರಲ್ಲ, ನಾವು ದರ್ಜನ ನಾವು ಬಿಡ್ತಾ ಇರೋ ನೀರು ಗಲೀಜ್ ನೀರು, ಇದೆಲ್ಲ ನೀರು ಒಳ್ಳೆ ನೀರು ಬರ್ತಾ ಇದೆ. ಅದಕ್ಕೆ ನೀರ್ಗಾಲ್ವೆ ಆಯ್ತಾ? ನಿಮ್ಮ ಲೆಕ್ಕದಲ್ಲಿ ಈಗ 8 ಅಡಿ ನೀವೇ ತೋರಿಸಿ, ಇಲ್ಲೇ ನಾನು ಬಿಟ್ಬಿಡ್ತೀನಿ. ಇಲ್ಲೇ ಇದೆ ಅಲ್ಲ, ನನಗಿಲ್ಲಲ್ಲ. ಈಗ ಪೇಪರ್ ಮೇಲೆ ಯಾರು ಒಪ್ತಾ ಇಲ್ಲ. ಪೇಪರ್ ಮೇಲೆ ಬಾಬು ಅವರು ಒಪ್ಪಲ್ಲ, ನಿಮ್ಮ ತಂದೆಯವರು ಒಪ್ಪಲ್ಲ, ಇವ್ರು ನಮ್ಮ ಸಂತೋಷ್ ಒಪ್ತಾ ಇಲ್ಲ, ಮೀಡಿಯಾದವ್ರು ಒಪ್ತಾ. ನೀವು ಜಾಗ ತೋರಿಸ್ಬಿಡಿ ಸರ್. ನಾವು ಇವಾಗ ಏನು ವಾದ ಅಂದರೆ ನಮ್ಮದು
ಅವ್ರು ತೋರಿಸ್ಬಿಡ್ಲಿ, ನಿಮ್ದು ಕ್ಲಿಯರ್ ಇದೆ ನಾನು ಇವ್ರು ತೋರಿಸ್ಬಿಡ್ಲಿ ಒಂದು ಸರ್ ನಾನು ಏನು ಹೇಳಿಪ್ಪ. ಕೋರ್ಟಲ್ಲಿ ಸ್ಟೇ ಕೊಡಲ್ಲ ಅಂತಂದ್ರು. ಅವ್ರು ಕೊಡಲ್ಲ ಅನ್ನೋದಕ್ಕೋಸ್ಕರ ಸ್ವಾಮಿ ನಮ್ಮ ಜಮೀನಲ್ಲೇ ನಾವು ಕಾಲುವೆ ಮಾಡಿ ದಯವಿಟ್ಟು ನಮ್ಮ ತಾತದವರು ಮಾಡಿದ್ದಾರೆ, ನಮ್ಮ ತಾತವರು, ಅದಕ್ಕೋಸ್ಕರ ಅದನ್ನೇ ಉಳಿಸ್ಕೊಡಿ ಅಂತ ಹೇಳ್ಬಿಟ್ಟು ನಾವು ಹಾಕಿ ಸ್ಟೇ ತಗೊಂಡು ಅವರು ಏನು ಮಾಡ್ತೀನಿ ಅಂತೇಳವ್ರು ಅಂದರೆ ಅದೇ ಕಾಲುವೆನ ನಾವು ಹಂಗೆ ಇರಲಿ ಅಂತೇಳಿ ನಾವು ಅದನ್ನೇ ಮಾಡ್ಕೊಡ್ತೀವಿ ಅಂತೇಳಿ ಅವರು ಹೇಳಿದ್ದಾರೆ. ಕೇಳಿಸ್ಕೊಳ್ಳಿ ಯಜಮಾನ್ರೆ, ನನ್ಗೆ ಗೊತ್ತಿರೋಷ್ಟು ಕಾನೂನು ಹೇಳ್ತೀನಿ, ನಾನು ಸರ್ವಿಸ್ ಮಾಡೋಷ್ಟು ಹೇಳ್ತೀನಿ. ಇಷ್ಟೊತ್ತವರೆಗೂ ಎಲ್ಲ ಡ್ರಾಮಾ ಮಾಡಿದ್ರಲ್ಲ, ಎಲ್ಲರಿಗೂ ಹೇಳ್ಬಿಡ್ತೀನಿ ಕೇಳಿಸ್ಕೊಳ್ಳಿ. ನನ್ನ ಇದು ಕಾಲುವೆ ಏನಿದೆ, ಯಾವುದು ರಾಜೋ ಪಿಳ್ಳುಗೆ ನಾವು ಬರಲ್ಲ ನಿಮ್ಮ ಹತ್ರ, ಅರ್ಥ ಆಯ್ತಾ? ಕಾಲುವೆ ಇದು ಎಲ್ಲಾನು ನಮಗೆ ಒಂದು ದಾರಿ ಇರುತ್ತೆ, ಎರ್ಜಿಗೆ ಬರುತ್ತೆ, ಸೆಂಟ್ರಿಗೆ ಬರುತ್ತಲ್ಲ, ಅವೆಲ್ಲ ಪಿಳ್ಳುಗಾಲೆಗಳು ನಿಮ್ಮ ಜಮೀನುಗಳಿಗೆ ಅಂತೇಳಿ ನೀವು ನಿಮ್ಮ ಪಕ್ಕದವ್ರು ಹಿಂಗೆ ಬಿಟ್ಕೊಂಡಿರ್ತೀರ. ಈಗ ನೀವು ಇಲ್ಲಿ ಬಿಟ್ಟಿದ್ದೀರಲ್ಲ, ನೀವು ಡೈವರ್ಟ್ ಮಾಡ್ತಿರಲ್ಲ, ಅದಕ್ಕೆ ಒಂದು ಪ್ರಾವಿಷನ್ ಇದೆ ನಮ್ಮಲ್ಲಿ. ಪಥ ಬದಲಾವಣೆ ಅಂತ ನೀವು ಮಾಡ್ಕೊಬೇಕಿತ್ತು, ನೀವು ಮಾಡ್ಕೊಂಡಿಲ್ಲ ಸರ್. ಅದನ್ನು ಇದಕ್ಕೆ ಲೆಟರ್ ಹಾಕಿದೀವಿ ಸರ್. ಎಲ್ಲಿದೆ ತೋರಿಸಿ ನನಗೆ. ಇವತ್ತು ನಾನು ಬಂದು 1 ವರ್ಷ ಆಗಿದೆ. ನಿಮ್ಮ ತಹಸೀಲ್ದಾರ್ ಆಫೀಸ್ಗೆ ಹಾಕಿ. ಒಂದು ನಿಮಿಷ ಕೇಳಿ, ನಮ್ಮ ತಹಸೀಲ್ದಾರ್ ಆಫೀಸ್ಗೆ ಹಾಕಿದ್ದೀರಾ, ನಮ್ಮ ದಣಿಗಳಿಗೆ ಕೊಟ್ಟಿದ್ದೀರಾ. ನನ್ನ ಹತ್ರ ನಾನು ಬಂದು 1.5 ವರ್ಷ ಆಯಿತು, ಕೇಸ್ ಹಾಕಿ 1 ವರ್ಷ ಆಗಿದೆ, ಇವತ್ತವರೆಗೂ ನಿಮ್ಮ ಪೇಪರ್ ಬಂದಿಲ್ಲ. ಯಾರು ಫಾಲೋ ಅಪ್ ಮಾಡ್ಬೇಕು? ನಾನು ಮಾಡ್ಬೇಕಾ ತಾವು ಮಾಡ್ಬೇಕಾ? ಪಥ ಬದಲಾವಣೆ ಬೇಕಾದ್ರೆ ನನಗ ತಮ್ಮಗ ಸರ್? ಅಲ್ಲ, ನಾನು ಕೇಳ ಪೇಪರ್ ಬಿಟ್ಟು ಇವ್ರ ಹತ್ರ ಏನು ಮಾತಾಡ್ತೀವಿ, ಇವ್ರದ್ದು ಯಾರ್ದು ನಂಗೆ ಪ್ರಾಬ್ಲಮ್ ಇಲ್ಲ. ಅವ್ರು ಅಷ್ಟು ಮಾತಾಡಿದ್ರೆ ಅರೆಸ್ಟ್ ಮಾಡಿಸಿ 358 ಹಾಕ್ಸಿ, ಪೇಪರ್ ಬಿಡಲ್ಲ. ಗೌರ್ಮೆಂಟ್ ಡಾಕ್ಯುಮೆಂಟ್ನ ಕಿತ್ಕೊಂಡು ಹೋಗ್ತಾನೆ, ವಿಡಿಯೋ ಸಮೇತ ಇಟ್ಟಿದ್ದೀನಿ ಸರ್, ಬರ್ಕೊಡಿ ಆಯ್ತಾ? ಒಬ್ಬರುಗಳೇ ನಾನು ಹೇಳ್ತೀನಿ ಕೇಳಿಸ್ಕೊಳ್ಳಿ, ನಿಮಗೆ ಪಥ ಬದಲಾವಣೆ ಬೇಕಾ ನನಗೆ ಹಾಕ್ಬೇಕು? ನಮಗೆ ಯಾರು ಓಡಾಡಬೇಕು ಸರ್? ಅವರು ಕೋರ್ಟಿಂದನೇ ನಾನು ಕೇಳಿಸ್ಕೊಳ್ಳಿ ಸರ್. ಸರ್ ಕೋರ್ಟಿಂದನೇ ನಾವು ಎಲ್ಲ ಡೈರೆಕ್ಷನ್ ಮಾಡಿದ್ದೀವಿ. ನಿಮ್ಮ ಮೆಡಿಷನ್ ಕಾಪಿ ಕೊಟ್ರೆ ನಾನು ಓದ್ತೀನಿ ಸರ್. ನಾನು ಓದ್ಬಿಟ್ಟು ಇಲ್ಲೇ ಹೇಳ್ಬಿಡಿ ಸರ್. ನಮ್ಮ ಲಾಯರ್ ಹೇಳಿದ್ರಲ್ಲ, ಈಗ ಇವರೆಲ್ಲ ಹೇಳಿದ್ರಲ್ಲ, ಹೆಂಡ್ರು ಮಕ್ಳಿಲ್ಲ, ಇಲ್ಲ ನಮ್ಗೆ ಇವತ್ತಿಲ್ಲ. ಇಲ್ಲ ಸರ್, ಇಲ್ಲ ಮಾತಾಡಿದ್ರೆ ನಾನು ನಿಮ್ಗೆ ನಿಮ್ಮ ತಂದೆಗೆ ಬೆಲೆ ಕೊಟ್ಟು ಹೇಳ್ತಾ ಇದ್ದೀನಿ ಕೇಳಿ. ನಮ್ಗಿಲ್ಲ, ನಾವ್ ಇಲ್ಲೇ ಕೂತ್ಕೊಂತೀರಿ. ನಮ್ಗೆ ಹೆಂಡ್ರು ಮಕ್ಳಿಲ್ಲ, ಮನೆ ಮಟ್ಟ ಇಲ್ಲ, ನಾವು ಸರ್ಕಾರಿ ಅಧಿಕಾರಿಗಳು. ನಿಮ್ಗೆ ನಾನು ನಿಮ್ಮ ಹತ್ರ ಕೆಲ್ಸಕ್ಕಿರೋರು. ನಾವು ನಿಮ್ಮ ಮನೆ ಮುಂದೆ ಒಂದ್ ನಿಮಿಷ ಯಾರೋ ದೊಡ್ಡ ಒಂದ್ ನಿಮಿಷ ಕೇಳಿ. ನಾನು ಇಲ್ಲೇ ಕೂತ್ಕೊಂತೀನಿ, ನೀವು ಮಧ್ಯರಾತ್ರಿ ತಂದ್ರು ನಾನು ಇಸ್ಕೊಂತೀನಿ, ನಾನು ಕೊಡಿ. ನಮ್ದಿಲ್ಲ ಅಂದ್ರೆ ಮಧ್ಯರಾತ್ರಿ ಕ್ಲಿಯರ್ ಮಾಡ್ತೀನಿ ನಾನು ಎಲ್ಲಾನ ಇರ್ಲಿ ಗೌಡ್ರೆ. ಇಷ್ಟ ಆದ್ಮೇಲೆ ನಾನು ಬಿಡೋದಿಲ್ಲ. ಯಾಕೆ ಅಂದ್ರೆ ಕೇಳಿ, ನನಗೆ ಮಾನ ಮರ್ಯಾದೆ ಇದೆ. ನನಗೆ ಇವ್ರ ತಾಯಿ ನನಗೆ ಬೇರೆ ಅಲ್ಲ, ನನಗೂ ತಾಯಿನೇ. ನಿಮ್ಮ ತಾಯಿ ನನ್ನ ತಾಯಿ ಅಲ್ವಾ? ಎಲ್ಲರಿಗೂ ಒಂದೇನೆ. ನೀವು ಇಷ್ಟೊತ್ತವರೆಗೂ ಹೇಳಿದ್ರಲ್ಲ, ನಿಮ್ಮವರು ಡ್ರಾಮಾ ಮಾಡಿದ್ರಲ್ಲ, ಬರೀ ಏನಾಯ್ತು, ಪುಳ್ಳೆ ಬುರುಸುದಾಯಪ್ಪ ಅವರು. ಇವ್ರ ತಾಯಿ ಪಾಪ ಬೆಳಗ್ಗೆ ನಾವು ಹೇಳಿದ್ಮೇಲೆ ಸೈಲೆಂಟ್ ಆಗೋದು. ಸರ್ ಬೇಡ, ಅವ್ರು ಹೇಳಿ ಸತ್ಯ ಬೇಡ ಅಂದ್ರು, ವಿಧಿ ಇಲ್ಲ ಮಾಡ್ಬೇಕು. ನಾನು ಇವ್ರು ನನಗೆ ಆತ್ಮೀಯ, ನಾನು ಇವ್ರನ್ನ ಬಿಡ್ಲಿಲ್ಲ, ಬಿಡ್ತೀನಿ, ಮಾಡೇ ಮಾಡ್ತೀನಿ ಬಾಬು ಅಂತ ಹಿಡ್ಕೊಂಡಿದ್ದೀನಿ. ಕೊಡ್ತೀನಿ ಸರ್. ಅಷ್ಟೇ ಆಗಿತ್ತು. ತಂದಿದ್ರೆ ಪಿಟಿಷನ್ ಅಲ್ಲಿ ಇದ್ರೆ ನಾನು ಹೇಳ್ತೀನಿ, ಇದೆ ಸರ್ ನಾನು ವೆಯ್ಟ್ ಮಾಡ್ತೀನಿ. ಇಲ್ಲ ಅಂದ್ರೆ ಇಲ್ಲ ಆಗೋಗಿರೋದಲ್ಲ. ಕೊಡ್ತೀನಲ್ವಾ ಸರ್, ಪಿಟಿಷನ್ ಇದೆ ಅಲ್ಲ. ನಾನು ಇಷ್ಟು ಡ್ರಾಮಾ ಮಾಡಿದ್ಮೇಲೆ ನಾನು ಬಿಡಲ್ಲ ಸರ್. 12 ಗಂಟೆ ರಾತ್ರಿ ಆಗ್ಲಿ. ಏನ್ ತಮ್ಮ ಹೆಸರು? ರಾಜಶೇಖರ್ ಅವ್ರೆ. ನಾನು ಇಲ್ಲೇ ಕೂತ್ಕೊಂಡು, ನೀವು ದಯಮಾಡಿ ತಂದ್ಕೊಡಿ. ನೀವು ಯಾರು ನಿಮ್ಮ ನೀವು ಬಿಸಿ ಹಾಕಿ ನಾವೇನು ಮಂಚದ ಮೇಲೆ ಹಾಸಿಗೆ ಹಾಸ್ಕೊಂಡು ಮಲಗಲ್ಲ, ಇಲ್ಲೇ ನೆಲದ ಮೇಲೆ ಕೂತ್ಕೊಂಡು. ಬೆಳಗ್ಗೆಯಿಂದಾನು ನಿಮ್ಮ ತಂದೆಯವ್ರು ಕೇಳಿ ನೆಲದ ಮೇಲೆ ಕೂತಿರೋದು, ಚೇರ್ ಯಾವ್ದು ಇಟ್ಕೊಂಡಿಲ್ಲ, ಇಲ್ಲೇ ಕೂತ್ಕೊಂತೀನಿ. ಕೊಡಿ. ಸರ್ಕಾರಿ ಅಧಿಕಾರಿಗಳು ಮತ್ತೆ ಹೇಳ್ತೀನಿ ಕೇಳಿ, ಸರ್ಕಾರಿ ಅಧಿಕಾರಿಗಳು ನಿಮ್ ಗುಲಾಮರಲ್ಲ. ನಿಮ್ಗೆ ನಾವು ಸಹಾಯ ಮಾಡಕ್ಕಿರೋದು. ಇಲ್ಲ ಸರ್, ನಿಮ್ಮದು ತಪ್ಪಿದ್ರೆ ನಾವು ತಿತ್ತೀರಿ, ನಮ್ ತಪ್ಪಿದ್ರೆ ನೀವು ತಿದ್ರಿ ಅಂತ ಹೇಳ್ತೀರಿ. ನಾವು ಅಲ್ಲ, ನಿಮ್ಮವ್ರು ಹೇಳಿದ್ರಲ್ಲ, ನಿಮ್ಮ ಬೀಗರೇ ಹೇಳಿದ್ರಲ್ಲ, ಬಿಡಿ ಸರ್ ಅಲ್ಲ, ಮತ್ತೆ ಯಾಕೆ ಕರ್ಸ್ಬೇಕಿತ್ತು? ಇಲ್ಲ ಸರ್, ಯಾಕೆ ಕರ್ಸ್ಬೇಕಿತ್ತು? ಸರ್ ನಾನು ಅವ್ರು ಹೇಳ್ತಾರೆ ಸರ್, ಸರ್ಕಾರಿ ಅಧಿಕಾರಿಗಳು ಅವ್ರ ಮನೆ ಆಳ ಗುಲಾಮ್ರಂತೆ, ತಾಲಿಬಾನಿಂದ ಬಂದಿರ್ತಾರಂತೆ. ನಾವೆಲ್ಲ ನಾನು ಈಗ 358 ಕೊಡ್ತೀನಿ ಸರ್, ತಗೋಣ. ನಾನು ಇಲ್ಲೇ ಕೂತ್ಕೊಳ್ತೀನಿ. ಬನ್ನಿ ಕೂತ್ಕೊಡೋಣ. ಬನ್ನಿ ಸರ್, ನಾವು ಇಲ್ಲೇ ಕೂತ್ಕೊಂತೀರಿ. ಮನೆ ಬಾಗಿಲಿಗೆ ಬಂದಾಗ ನೀವು ಹಿಂಗ್ ಮಾಡೋದಲ್ಲ, ನಮ್ಮ ಆಫೀಸಿಗೆ ಬಂದಾಗ ನಿಮ್ಮನ್ನ ನಾವು ಕಲ್ತಿರ್ ತಳ್ತೀರಾ? ಇಲ್ವಲ್ಲ. ನಿಮ್ಮ ತಂದೆಯವ್ರಿಗೆ ವಯಸ್ಸಾಗಿದೆ ಅಂತ ಕೂರ್ಸಿ ನಾನು ಕೂರ್ಸಿದೀನಿ. ನೀವು ಮಾತಾಡಿಲ್ಲ, ನೀವು ಈಗಲೂ ಮಾತಾಡಲ್ಲ, ಬಿಡಲ್ಲ ನಾನು. ಇಲ್ಲ ಬಿಡಲ್ಲ, ಮಾಡೇ ಮಾಡ್ತೀನಿ. ಕೈ ಹಿಡ್ಕೊಂಡು ನಾನು ಏನಾದ್ರು ಮಾತಾಡಿದ್ನ ನೋಡ್ರೆ ನಾನು ಕಾಯ್ತೀನಿ ಸರ್. ನಾನು ಕೊಡ್ತೀನಿ, ಕಾಯ್ತೀನಿ. ದಯವಿಟ್ಟು ಸರ್ ಅರ್ಥ ಮಾಡ್ತೀನಿ. ನಾನು ಕಾಯ್ತೀನಿ ಗೌಡ್ರೆ. ಇಲ್ಲ ಇಲ್ಲ, ನಾನು ಬಿಡಲ್ಲ, ನಾನು ಕಾಯ್ತೀನಿ. ನನಗೆ ಇವತ್ತು ಆಗ್ಲೇಬೇಕು, ಕಾಯ್ತೀನಿ. ನಾನು ಕೊಡ್ತೀನಿ ಸರ್, ನಾನು ಕಾಯ್ತೀನಿ, ಬಿಡಲ್ಲ, ನಾನು ಕಾಯ್ತೀನಿ. ಬರ್ಲಿ, ಅದು ಏನಾನ ಆಗುತ್ತೆ ಆಗಲಿ ಸರ್. ಆಕ್ಚುಲಿ ಸರ್ ಅವರು ಮಾಡಿದ್ದು ಅಲ್ಲಿ ಮಾಡಿದ್ದು ಸರ್. ನಮ್ಮ ಸರ್ವೇರ್ ಇಲ್ಲೇ ಇದ್ದಾನೆ, ಕರ್ಕೊಂಡು ಹೋಗ್ಬಿಡಿ. ನಿಮ್ಗೆ ಎಲ್ಲಿ ಬೇಕೋ ತೋರಿಸ್ಬಿಡಿ, ನಿಮ್ಮ ಪ್ರಕಾರನೇ ಹೊಡಿತೀನಿ. ನಿಮ್ ಜಮೀನು ಮಧ್ಯಕ್ಕೆ ಹೋದ್ರು ನಿಮ್ಮ ಮನೆ ಬರ, ಸೈಡ್ಗೆ ಹೋದ್ರು ನಿಮ್ಮ ಮನೆ ಬರ, ಜಮೀನು ಪೂರ ಹೋದ್ರು ನಿಮ್ಮ ಮನೆ ಬರ. ತೋರ್ಸೋಕಪ್ಪ ಸತೀಶು. ನಮ್ ದಾಖಲೆ ಏನಿದೆ ಅಲ್ಲ, ಅವ್ರು ತೋರ್ಸರಂತೆ. ನೋಡು, ಯಾರು ಇನ್ನೊಬ್ರು ಮಾಡಿರೋ ತೋರಿಸ್ಬಿಡಪ್ಪ, ಅದು ತೋರಿಸ್ಬಿಡಾಗ. ಇವಾಗ
ಸತೀಶ್ ನೋಡ್ಬಿಡು, ಅದು ನೋಡ್ಬಿಡು. ಅವ್ರ ಮನೆ ಆಳ್ ನಾವು ತೋರಿಸ್ಬಿಟ್ಟಿದ್ದಾರೆ. ಇಲ್ಲಿ ಕಾಲುವೆ ಮೇಲೆ ಅವ್ರ ಮನೆ ಆಳ್ ತೋರಿಸ್ತಾರೆ ನೋಡು. ಆ ಕಾಲುವೆ ಆಕ್ಚುಲಿ ಕಾಲುವೆ ಅಲ್ಲಿ ಮಾಡಿರೋದು ಈ ಜಮೀನಲ್ಲಿ ಇಲ್ಲ, 77ರಲ್ಲಿ ಇದೆ. ನನ್ನ ಹತ್ರ ದಾಖಲೆ ಇದೆ, ಕೊಡ್ತೀನಿ. ನಾವು ದಾಖಲೆ ಎಲ್ಲ ಮಾಡಿ 77ರಲ್ಲಿ ಸರ್ ಎಲ್ಲ ಡಾಕ್ಯುಮೆಂಟ್ ಇದೆ. ಅಲ್ಲಿ ತೋರಿಸಿ. ಇಲ್ಲ ನನಗಿಂತ ಎಕ್ಸ್ಪರ್ಟ್ ಅವನು ಎಕ್ಸ್ಪರ್ಟ್. 77ರಲ್ಲಿ ಕಾಲುವೆ ಇರೋದು, 77ರಲ್ಲಿ ಇಲ್ಲ 8 ಅಡಿ ಜಾಗ ಕೊಡ್ಲಿ. ಆಯ್ತು ಸರ್, ಆಯ್ತು. 8 ಅಡಿ ಜಾಗ ಕೊಟ್ಬಿಡಿ. ನೋಡಿ ನಾನು ಇವತ್ತೇ ಹೊಡೆದಾಕ್ತೀನಿ. ನನ್ನ ಜಾಗ ನಾನು ನೋಡ್ಕೊಂಡು ಹೋಗ್ತೀನಿ. ಕೊಡಿ ಬನ್ನಿ. 77ರಲ್ಲಿ ಕಾಲುವೆ 77 ಆಯ್ತಲ್ಲ, 77 ಆದ್ಮೇಲೆ 69 68 68 ತಾನೇ ಇದು. 77 ಇಂದ 68 ಹೋಯ್ತು ತಾನೇ. 68 ಸರ್ ಕರೆಕ್ಟ್. ಇವಾಗ ಕರೆಕ್ಟ್ ತೋರಿಸಿ ಎಲ್ಲ ಇಲ್ಲಿರೋದು ಇಲ್ಲೇ ಹೋಗೋದು ಕಾಲುವೆ ಏನಿದೆ ಮಾರ್ಕ್ ಮಾಡಿದ್ದೀನಿ ತೋರಿಸಿ. ಸೇರಿಸ್ಕೊಡ್ತೀನಿ ಸರ್. ಯಾರೋ ನೋಡೋಣ. ಸರ್ ನಾನು ಬೆಳಗಿನಿಂದ ನಮ್ಮನ್ನು ನೋಡ್ಬೋದು. ನಾವು ನಿಮ್ಮ ವಯಸ್ಸಿಗೆ ಬೆಲೆ ಕೊಟ್ಟೆ ನಿಂತಿರೋದು. ನೀವು ಬೆಳಗ್ಗೆಯಿಂದ ಸ್ಟೇ ಇದೆ ಅದಕ್ಕೆ ನಮಗೂ ಭಯ ಇತ್ತು. ಸ್ಟೇ ಇದ್ರೆ ಹೊಡಿಯಬಾರ್ದಪ್ಪ ಅಂತ. ಸ್ಟೇ ನನ್ನ ಮೇಲೆ ಇಲ್ಲ. ನೀವು ಕೇಳ್ತಾ ಇರೋದು ಆ ಕಾಲುವೆ ಮಾಡ್ಕೊಳ್ಳಿ ಅಂತ. ಅದನ್ನ ನೀವು ನಗರಸಭೆಯವರು ಜಗಳ ಆಡ್ತಾ ಇದ್ರೆ ಆಡ್ಕೊಳ್ಳಿ. ನಾನೇನು ಬಂದಿಲ್ಲಲ್ಲ ಅಡ್ಡ. ಆಯ್ತು, ನನಗೇನು ಗೊತ್ತಿಲ್ಲ ಅಲ್ವಾ? ಅಂತ ಹೇಳಿದ್ರಿ ಸರ್. ನಾನು ಕಾಯ್ತಾ ಇದ್ನಲ್ಲ. ಅಷ್ಟಲ್ಲಿ ಯಾರೋ ಬಂದ್ರಲ್ಲ, ನಿಮ್ಮ ಬೀಗರೆ ಬಂದಿರಲ್ಲ. ಸರ್ ಯಾರೋ ಬರ್ತಾರೆ ಸರ್, ಇಲ್ಲಿ ಅವ್ರು ಇಲ್ಲದೆಲ್ಲ ಮಾಡ್ಬಿಟ್ಟು ಹೋಗ್ತಾರೆ ಸರ್. ಮಾಡ್ಲಿ ಇವತ್ತು ಬಿಡಲ್ಲ ನಾವು. ಅಲ್ಲ ನನಗೆ ನನ್ನ ಜಾಗ ಕೊಟ್ಬಿಡಿಪ್ಪ, ನಾನು ಹೊಟ್ಟೋಗ್ತೀನಿ. ನಾನು ಸರ್ಕಾರಿ ಸಂಬಳ ತಿಂತೀನಿ. ನನಗೂ ಅನ್ನ ತಿನ್ಬೇಕಾದ್ರೆ ಹೊಟ್ಟೆಗೆ ಅನ್ನ ತಿಂದಂಗೆ ಆಗಬೇಕು, ಹೇಲ್ ತಿಂದಂಗೆ ಆಗಬಾರ್ದು. ಸರ್ಕಾರ ಸಂಬಳ ತಿಂದ ಮೇಲೆ ನಾನು ಅದಕ್ಕೆ ಕೆಲಸ ಮಾಡಬೇಕು. ನಾನು ಕೆಲಸ ಮಾಡ್ತೀನಿ ಇವತ್ತು. ನಾನು ರೆಡಿ ಇದ್ದೀನಿ ಕೆಲಸ ಮಾಡೋಕ್ಕೆ. ಇವತ್ತು ಕೊಡಿ ನನಗೆ ಇವತ್ತು ಜಾಗ. ನನ್ನ ಜಾಗ ನಾನು ಉಳಿಸ್ಬೇಕು. ಇಲ್ಲ ನನ್ನ ಮನೆಗೆ ನಮ್ಮಪ್ಪ ಇರ್ತಾನಲ್ಲ ದಣಿ ಅಂತ ತಹಸೀಲ್ದಾರು, ನನಗೆ ಚಪ್ಪಲಿ ತೊಗೊಂಡು ಹೊಡಿತಾನೆ. ನೀನೇನೋ ಕೆಲಸ ಮಾಡ್ತೀನಿ, ನೀನೇನೋ ಸಂಬಳ ಕೊಡಬೇಕು ಅಂತ. ನಾನು ಯಾಕೆ ಕೊಡಿಸ್ಕೊಳ್ಳಿ? ಕೊಡಿ 8 ಅಡಿ ಜಾಗ ಬಿಡಿ, ನಾನು ಬಿಡ್ತೀನಿ. ಈ ಅಪ್ಪ ಕೇಳ್ದ ಅವಲ್ ಏನಂತ, ಅಲ್ಲ ಒಂದ್ ನಿಮಿಷ ಕೇಳ್ದ ಏನಂತ, ಟೈಮ್ ಕೊಟ್ಟು ಹೊಡಿಬೇಕು ಅಂತ. ಅವ್ರಿಗೆ ಗೊತ್ತಿಲ್ಲ. ಟೈಮ್ ಕೊಟ್ಟು ಹೊಡೆದ್ನ ಹೊಡಿಲಿಲ್ವಾ? ನಾನೇ ನಿಂತ್ಕೊಂಡು ಅವ್ರ ಕೈಯಲ್ಲಿ ಅವ್ರ ಸಾಮಾನು ನಾನು ಎತ್ತಾಕಿದ್ದೀನಿ ಆಚೆಗೆ. ನನಗೇನು ಮನುಷ್ಯತ್ವ ಇಲ್ವಾ? ಹಂಗಲ್ಲ ಬಾಬುರೇ, ಈಗ ನಿಮ್ಗೆ ಗೊತ್ತು ಪರಿಸ್ಥಿತಿ ಮೀರೋಗ್ಬಿಟ್ಟಿದೆ. ನಾನು ಅದನ್ನೇ ಹೇಳಿದ್ದೆ. ಅಲ್ಲ ಸರ್, ಸರ್ ನಂಬರ್ 71 ಪ್ರಾಥಮಿಕ ಕಾಲದಿಂದನೂ ಇದೆ. ಕಾಲುವೆನ ಸೈಡ್ ಲೈನ್ ಪ್ರೆಸೆಂಟ್ ಇದೆ. ಹೌದು, ಪ್ರೆಸೆಂಟ್ ಕಾಲುವೆ ಇದೆ. ಮತ್ತೆ ಕಾಲುವೆ ಅಲ್ಲಿಲ್ಲ ಅಂದ್ಬಿಟ್ಟು ಇಲ್ಲಿ ಬಂದಾಗ. ಹೌದು ಬಾಬಾ, ನಾನು ಅದನ್ನೇ ಮತ್ತೆ ಹೇಳಿದ್ದೀನಿ. ಇವ್ರು ಅದೇ ಮಾಡಿರೋದು. ಇವ್ರ ತಪ್ಪು, ಇವ್ರು ಮಾಡ್ಕೊಂಡಿರೋ ತಪ್ಪು ಏನು ಗೊತ್ತಾ? ಇಷ್ಟೆಲ್ಲ ನೀವೆಲ್ಲ ಜಗಳ ಆಡ್ತಿದ್ದೀರಲ್ಲ, ಇದು ಯಾವುದು ಬೇಕಿರಲಿಲ್ಲ. ಒಂದು ಅರ್ಜಿ ಬರೆದು ಪಥ ಬದಲಾವಣೆ ಮಾಡಿಕೊಡಿ ಸ್ವಾಮಿ, ನನ್ನ ಜಾಗ ಹಿಂಗಿದೆ, ನಾನು ಇಷ್ಟು ಬಿಡ್ತೀನಿ. ಇವರು ತಗೊಂಡೋಗಿ ಅಲಿತವ್ರೆ, 100 ಸಲ ಅಲಿತವ್ರೆ. ಅಕ್ಕಪಕ್ಕ ಅವರೆಲ್ಲ ಸರ್ವೆ ಮಾಡ್ತಾರೆ, ಅಲ್ಲೇ ಈಗ ಅದಕ್ಕೆ ಅಲ್ವಾ ನಾನು ಸರ್ವೆ ಮಾಡಿದ್ರೆ ತಪ್ಪಾಗುತ್ತೆ ಅಂತ. ಅಲ್ಲ ನಾನು ಸರ್ವೆ ಮಾಡಿದ್ರೆ ತಪ್ಪಾಗುತ್ತೆ ಅಂತಲ್ಲ ಗೌರ್ಮೆಂಟ್ ಸರ್ವೆ ಕಂಡಿದ್ದೀನಿ ಪಕ್ಕದಲ್ಲಿ. ಅದೇ ಸರ್, ನಾನು ನಿಮ್ಗೆ ಅದನ್ನ ಹೇಳಿದೆ. ನೀವೆಷ್ಟು ಮರ್ಯಾದೆಯಿಂದ ನಿಂತಿದ್ರಿ ಇದೀರಿ. ಸರ್ವೆ ನಂಬರ್ 71 ನಾನು ಮೆಜರ್ಮೆಂಟ್ ಎಷ್ಟಿದೆ ಅಷ್ಟು ಮಾಡ್ಕೊಡ್ಬೇಕು. ನಾನು ಬಿಡ್ತೀನಿ. ಇಲ್ಲ ನಾನು ಬಿಡಲ್ಲ. ನಾನು ಇವತ್ತು 12 ಗಂಟೆ ರಾತ್ರಿ ಆಗ್ಲಿ ನನಗೆ ಪ್ರಾಣ ಪ್ರತಿಕ್ರಿಯೆ ಹಾಕಿದಾನಲ್ಲ, ನಾನು ಪೊಲೀಸವ್ರ ಸಮೇತನೇ ಕೂತ್ಕೊಂತೀನಿ. ನಾವು ಸರ್ಕಾರಿ ಅಧಿಕಾರಿಗಳು ಅವ್ರ ಮನೆ ನಾಯಿಗಳಲ್ವಾ, ಅವ್ರು ಬರ್ಲಿ ಮಾಡಿಸ್ತೀನಿ. ನಾನು ಬಿಡೋದಿಲ್ಲ ಇವತ್ತು. ಈಗ ನಮ್ದು ಸರ್ವೆ ನಂಬರ್ 71 ಮೆಜರ್ಮೆಂಟ್ ಮಾಡ್ಬಿಟ್ಟು ಹೌದು, ನಾನು ಮಾಡಿದ್ದೀನಿ. ನಾನು ಅದನ್ನು ತೋರಿಸಿ ಇನ್ನೊಂದ್ಸರಿ 10 ಬಸ್ ಹಾಕಿ ನಾನು ಬರ್ತೀನಿ. ಇಲ್ಲ ಸರ್, 10 ಬಸ್ ಹಾಕಿ ನಾನು ಬರ್ತೀನಿ ಅಂತ ಹೇಳಿದ್ದೀನಲ್ಲ. ನಿಮ್ಮ ಪರವಾಗಿ ಹೇಳ್ತಾ ಇದ್ರು. ಅದಕ್ಕೆ ನಮ್ಗೆ ಅವ್ರು ಹೇಳಿದ ಒಂದು ಕಾಲ KB ಅವರು ಏನ್ ಹೇಳ್ತಾನೆ, ಗುಂಡಿತ್ಕೊಳ್ಬೇಕಂತ ಸರ್ಕಾರಿ ಅಧಿಕಾರಿಗಳು. ವಿಡಿಯೋನೇ ಇದೆ, ಅವ್ರದ್ದು ವಿಡಿಯೋನೇ ಇದೆ. ಇವ್ರ ಬೀಗರು ಈಗ ಅಪ್ಪ ಇದ್ರಲ್ಲ, ಆ ಅಪ್ಪನ ಬೀಗ. ಸಮಸ್ಯೆ ಮಾತಾಡಿ ಬಗೆಹರಿಸ್ಕೋಬೇಕಲ್ವಾ? ಹಲೋ, 5 ನಿಮಿಷಕ್ಕೆ ಸಾಲ್ವ್ ಆಗ್ಬಿಡುತ್ತಂತ. ಕೂತ್ಕೊಂಡು ಮಾತಾಡ್ಕೋಬೇಕು, ಮಾತಾಡ್ಕೊಂಡು ಸಮಸ್ಯೆ ಬಗೆಹರಿಸ್ಕೋಬೇಕು. ನೀವು ಹೆಂಗಂದ್ರೆ ನಾನು ಕಾಯ್ತಾ ಇದ್ದಾನೆ ಬೆಳಗ್ಗೆಯಿಂದ. ನನಗೆ ಮನೆ ಪಟ್ಟ 9 ಗಂಟೆಯಿಂದ ಕಾಯ್ತಾ ಇವರೊಬ್ಬರಿಗೆ ಎಷ್ಟು ಪ್ರೆಷರ್ ಬೆಳಗ್ಗೆಯಿಂದ ನನಗಿದೆ ಅಂತ ಈ ಅಪ್ಪನ ಗೊತ್ತು. ಇವತ್ತು ಮಾಡ್ತೀನಿ. ಸರ್ಕಾರಿ ಅಧಿಕಾರಿ ಅಂದ್ರೆ ಇವ್ರಿಗೆ ನಾಯಿಗಳಾಗಿದ್ದೀರಲ್ವಾ, ನಾವು ಇವ್ರ ಕಷ್ಟನ, ನಾವು ಇವ್ರ ಕೆಲಸನ ನಾವು ಮಾಡ್ಕೊಡ್ತೀರಿ. ಹೇಳಿದ್ದಾರೆ ಅಲ್ಲಿದೆ, ಮಾಧ್ಯಮ ಮಿತ್ರ ಕೇಳ್ರಿ, ಹೇಳ್ತಾರೆ. ನಿಮ್ ತಂದೆಗೆ ಬೆಲೆ ಇರತ್ತೆ, ಇಷ್ಟೊತ್ತಿಗೂ ನೀವು ಉಳ್ಕೊಂಡಿದ್ದೀರಾ. ಇಲ್ಲ ಬೆಳಗ್ಗೆ ಹೊಡೆದ್ಬಿಟ್ಟು ಮನ್ಗೊಟ್ಟೋಗಿರ್ತಿದ್ದೆ. ಇಷ್ಟೊತ್ತು ಅವ್ರು ಹೇಳಿದ್ರಲ್ಲ ಬೆಚ್ಚಿಗೆ ಹೋಗಿ ಮಲ್ಕೊಂತೀಯ ಅಂತ, ನಾನು ಮಲ್ಕೊಂತಿದ್ದೆ. ಇಲ್ಲ ಸರ್, ಅವ್ರು ಯಾರೋ ಏನೋ ಮಾತಾಡಿದ್ರೆ ಅದು ಏನು ಅದು
ಸರ್ ಯಾರೋ ಬಂದು ಇದು ಮಾಡಿದ್ರೆ ಇಲ್ಲ ಬಿಡಿ ಸರ್. ಸರ್ ಈಗ ಅವರು ಲಾಯರು ಸರ್ ಕೇಳಿ ಸರ್, 9 ಅಲ್ಲಲ್ಲ, ನೀವು ಲಾಯರ್ ಕಳಿಸೋದು ಬೇರೆ, ಅದು ನಾನು ನನ್ನ ಕ್ಲಾರಿಫಿಕೇಶನ್ ತಗೊಂಡಿರೋದು. ನೀವು ನನ್ನ ಕಾಲುವೆ ತೋರಿಸ್ಬಿಡಿ, ನೀರ್ ಕಾಲುವೆ ಎಂಟು ಗಾಡಿ ಇದೆಯಲ್ಲ, ನಾನು ತೋರಿಸ್ಬಿಡಿ, ನಾನು ಹೊರಟು. ನೀರು ಕಾಲು ಇರೋದಕ್ಕೆ ನಾವು ಸ್ಟೇ ತಗೊಂಡಿದ್ದೀವಲ್ಲ. ಸ್ಟೇ ತಗೊಂಡಿರೋದು ನಿಮ್ದು ಬೇರೆ ಜಾಗ ಸರ್. ನಿಮ್ದು ಕೇಳಿ ಸರ್, ನಾನು ನಿಮ್ಮ ಲಾಯರ್ ಹೇಳಿದ್ದಕ್ಕೆ ನಾನು ಲೌಡ್ ಸ್ಪೀಕರ್ ಹಾಕಿ ಮಾತಾಡಿದ್ದು. ನೀವು ಆಲ್ರೆಡಿ ಬೇರೆ ಕಡೆಗೆ ಬಿಟ್ಟಿದ್ದೀರಾ, ಅದನ್ನ ನೀವು ಅಲ್ಲೇ ಬಿಡ್ತೀನಿ, ಅದಕ್ಕೋಸ್ಕರ ನಮ್ಗೆ ಇದು ಮಾಡ್ಕೊಡಿ ಅಂತ ಕೇಳಿದ್ದೀರಾ. ಕೋರ್ಟಲ್ಲಿ ಈ 60 ನಾವು ಈ ತರ ಕಾಲುವೆ ಆ ಕಡೆ ಬಿಟ್ಟಿದ್ದೀವಿ, ಈ ಕಾಲುವೆ ಬೇಡ ನಾವು. ನಿಮ್ಮ ನಂಬರಲ್ಲಿ ಎಲ್ಲಿ ಬಿಟ್ಟಿದ್ದೀರಾ ಕಾಲುವೆ ತೋರಿಸಿ. ನಿಮ್ಮ ನಂಬರಲ್ಲಿ ಎಲ್ಲಿ? 68 ನಮ್ದೇ ಪೂರ್ತಿ ಇಲ್ಲಿಂದ ಅಲ್ಲ. ಎಲ್ಲಿದೆ ಕಾಲುವೆಯಲ್ಲಿ? ಸರ್ ಇಲ್ಲೇ ಇದೆಲ್ಲ ಪಕ್ಕದಲ್ಲಿ ಕಾಲುವೆ ಬಿಟ್ಟಿದ್ದೀರಲ್ಲ, ಅದಕ್ಕೆ ಪ್ರಾವಿಷನ್ ನಮ್ಮಲ್ಲಿ ಏನಿದೆ ಸರ್ವೆ ಏನಪ್ಪ ಇದೆ? ಪಥ ಬದಲಾವಣೆ ಅಂತಿದೆ, DC ಸಾಹೇಬ್ರವ್ರಿಗೂ ಹೋಗಿ ನೀವು ಅದನ್ನು ಅಪ್ರೂವಲ್ ಮಾಡಿಸ್ಕೋ ಅಷ್ಟೇ. ಅದು ನೀವು ಮಾಡಿಲ್ಲ. ನೀವು ನಿಮ್ಮದು ನಗರಸಭೆಯವ್ರದ್ದು ಬೇರೆ ಪ್ರಾಬ್ಲಮ್, ನಂದು ರಾಜ್ಯ ನೀರು ಕಾಲುವೆನೋ ರಾಜ್ಯ ಕಾಲುವೆ. ನಾನು ಇವತ್ತು ರೆಡಿ ಇದ್ದೀನಿ, ನಾನು ಮಾಡ್ಕೊಡಿ. ನೀವು ಎಲ್ಲಾನ ಕೊಡಿ ಸರ್. ಸರ್ ಅಲ್ಲ ಸರ್, ಸರ್ ಬೇಡ ಸರ್, ನಾನು ನಿಮ್ಗೆ ಹೇಳಿದ್ರಲ್ಲ ಮೇಲ್ಗಡೆ ಹೋಗಿ ಕೂತ್ಕೊಳ್ಳೋಣ, ನೆಲದ ಮೇಲೆ ಕೂತ್ಕೊಳ್ತೀನಿ. ನನಗೆ ಕೊಡಿ, ನನಗೆ ಕೊಡಿ ಸರ್, ನನಗೆ ದಯಮಾಡಿ ಕೊಡಿ. ಇಲ್ಲ ಸರ್ ನನಗೆ ಬೇಕು, ಇಲ್ಲ ಸರ್ ನಂಗೆ ಜಾಗ ಬೇಕು, ಇಲ್ಲ ಸರ್ ನನಗೆ ಇವತ್ತು ಕೊಟ್ಬಿಡಿ, ನಾನು ಹೊರಟೋಗ್ತೀನಿ. ನಿಮಗೆ ಕೇಳೋದೇ ಇಲ್ಲ. ಅವ್ನು ಯಾರೋ ದೊಡ್ಡ ಮನುಷ್ಯ ಹೇಳ್ದಲ್ಲ, ತಾಲಿಬಾನ್ ಶೂಟ್ ಮಾಡಬೇಕು ಅಂತ. ನಾನೀಗ ರೋಡಲ್ಲಿ ಹೋಗ್ಬೇಕಾದ್ರೆ ಶೂಟ್ ಮಾಡಿದ್ರೆ ನಾನೆಲ್ಲ ಹೋಗ್ಲಿ? ನನ್ನ ಮಕ್ಕಳಿಗೆ ನಾನು ಒಬ್ಬನೇ ಅಪ್ಪ ಇರೋನು, ಅವನಿಗೂ ಅದೇ ಇರೋದು, ಇವನಿಗೂ ಅದೇ ಇರೋದು. ಬೇಡ, ಅದು ಬೇಡ. ಅದೇನು ಸತ್ತೋದ ಇದು ಗುಂಡಾಗಿ ಶೂಟ್ ಮಾಡಿದಿರಿ, ಇವನ್ನ ಕರ್ಕೊಂಡು ತಗೊಂಡೋಗ್ರಿ ಅಂತ ಹೇಳ್ತೀರಾ? ಮತ್ತೆ ನೀವೇನ್ ಹೇಳ್ತಾ ಇದ್ದೀರಾ? ಬೇಡ ಬಿಡಿ, ಕೊಡಿ. ಇಲ್ಲ ಇಲ್ಲ ಕೊಡಿ ಸರ್, ನಾನು ನೀವು ಕೊಡಿ, ನಾನು ಮಾಡ್ತೀನಿ. ಇಲ್ಲ ಸರ್ ನಾನು ಬಿಡಲ್ಲ, ನನಗೆ ಜಾಗ ಬೇಕು, ನನ್ನ ಜಾಗ ಕೊಡಿ. ನೀವೇನು ನಾನು ನಿಮ್ಮನ್ನೇನು ಕೇಳ್ತಾ ಇಲ್ಲ, ನಿಮ್ಮ ಮನೆ ವಸ್ತ್ರ ಬಟ್ಟೆ ಕೇಳ್ತಿಲ್ಲ, ದಿನ ಊಟ ಕೇಳ್ತಿಲ್ಲ, ನೀರು ಕೇಳ್ತಿಲ್ಲ, ನಿಮ್ಮನ್ನ ಜಾಗ ಕೊಡಿ. ಸರಿ ಸರ್, ಈ ಕಡೆಯಿಂದ ಹೋಗಿ ಈ ಕಡೆಯಿಂದ ತೋರಿಸ್ಬಿಡಿ, ಎಲ್ಲಿ ತೋರಿಸಿರೋ ತೋರಿಸಿ, ನೀವು ತೋರಿಸಿ. ಒಂದು ನಿಮಿಷ ಟೈಮ್ ಕೊಡಿ. ಆಯ್ತು ತೋರಿಸಿ, ನಾನು ವೆಯ್ಟ್ ಮಾಡ್ತೀನಿ. ನಿಮ್ಮನ್ನ ಕಸಿದುಕೊಂಡು ಹೋಗಿದ್ದಾರೆ, ಕರೆಸಿ. ಸರ್ಕಾರಿ ದಾಖಲೆ ನಂದದು ಸರ್, ಅದೇ ನನ್ನ ದಾಖಲೆ, ಅದು ನನ್ನ ದಾಖಲೆ ಕಿತ್ಕೊಂಡೋಗಿರೋದು, ನನ್ನ ದಾಖಲೆ ಕಿತ್ಕೊಂಡೋಗಿರೋದು. ನಮಗೂ ಕಿತ್ಕೊಂಡೋಗಿ ಕೇಳಿ, ನಿಮ್ಮ ಇವ್ರನ್ನೆಲ್ಲ, ನಿಮ್ಮ ಮಗ ನಿಮ್ಮ ಅಳಿಯರ್ನಿಬ್ರು ಇದ್ರು, ಕೇಳಿ ಕೇಳಿ. ಸರ್ ಯಾರೋ ಏನೋ ಮಾಡಿದ್ರು ಅಂತ. ಹೌದು ಗೌಡ್ರೆ, ನಮಗೆ ಆಯ್ತು. ಹಂಗಾರೆ ನಿಮ್ಮ ಲೆಕ್ಕದಲ್ಲಿ ನಿಮ್ಮ ಮಕ್ಕಳು, ನಿಮ್ಮ ಸೊಸೆದಿರು, ನಿಮ್ಮ ಮೊಮ್ಮಕ್ಕಳು ಚೆನ್ನಾಗಿರ್ಬೇಕು, ನಾವು ಹಾಳಾಗ್ಬೇಕಾ? ಇಲ್ಲ ತಾನೇ? ಸರ್ ನೀವು ಯಾರನ್ನ ಕೇಳಿ, ನಾನು ಅದಕ್ಕೇನಪ್ಪ ನಿಂತಿರೋದು. ಕೊಡಿಪ್ಪ, ಮಾಡಿದ್ರು ನೋಡಿ, ಕೇಳಿ ಅವ್ರನ್ನೇ ಕೇಳಿ. ಬೆಳಗ್ಗೆ ಇದ್ದವನು ಅವ್ರ ಮಗ. ಸರ್ಕಾರಿ ದಾಖಲೆಗಳು ಕಿತ್ಕೊಂಡಿದ್ದಾರೆ ಅಂತ ಸರ್ಕಾರಿ ದಾಖಲೆ ಅಂತಾನೆ ಸರ್. ಅವ್ರ ವೈಫೈ ಹೇಳಿದ್ರು ಸರ್, ತೋರಿಸ್ತಾ ಸರ್, ತೋರಿಸ್ತಾ ಸರ್, ನಮ್ಮ ಮಾಧ್ಯಮ ಮಾಡ್ತೀರಾ? ಅವ್ರನ್ನ ಕರೆಸಿ ಮುಗಿಯಕ್ಕಾಗಲ್ವ? ನೀವು ಕರೆಸಿ, ಅವ್ರು ಯಾರು ಅವರು? ಕರ್ಸಿ ಸರ್, ಕರ್ಸಿ. ಏನೋ ಒಂದು ಒಳ್ಳೆ ಮಾತು. ಕರ್ಸಿ ಸರ್, ಬಿಡಲ್ಲ ಸರ್, ಕರ್ಸಿ 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 ಕರ್ಸಿ. ಇವ್ರಿಗೆ ಇಷ್ಟು ಬೆಲೆ ಕೊಟ್ಟು ನಾವು ಕೂರಿಸಿ ಮಾತಾಡ್ತೀರಿ ಅಂದ್ರೆ ನಮಗೆ ಬೆಲೆ ಇಲ್ವಾ? ಖಂಡಿತ ಬೆಲೆ ಕೊಟ್ಟು ಮಾತಾಡ್ತಾ ಇದೀರಾ, ಲೀಗಲ್ ಆಗಿ ಮಾತಾಡ್ತಾ ಇದೀರಾ, ಅದೇನು ತೊಂದರೆ ಇಲ್ಲ. ಏನೋ ಇವರು ಪಾಪ ಏನೋ ಆಗಿದೆ, ಈಗ ಆಗ್ಬಿಟ್ಟಿದೆ ಸರ್, ಆಗಿರೋದು ನಾವಿನ್ನೂ ರೈಸ್ ಮಾಡ್ಕೊಂಡು ನಾವು ಮಾತಾಡಿದ್ವಿ. ಪೊಲೀಸ್ನವ್ರನ್ನ ಕರ್ಸ್ತೀನಿ ಅಂದೆ, ಪೊಲೀಸ್ನವ್ರನ್ನ ಕರ್ಸ್ತೀನಿ ಅಂತಂದೆ. ಇನ್ಸ್ಪೆಕ್ಟರ್ ಫೋನ್ ಮಾಡ್ತಾ ಇದ್ದೀನಿ ನಾನು, ಇನ್ಸ್ಪೆಕ್ಟರ್ ಫೋನ್ ಮಾಡಿ ಡೈಲ್ ಮಾಡಕ್ಕೆ ಎತ್ಕೊತಾ ಇದ್ದೀನಿ. ಮಾಡೋದಾ ಬೇಡ ಒಂದು ನಾನು ಕೈ ಸುಮ್ಮನೆ ಇದು ರಬ್ ಮಾಡೋದು ಬೇಡ ಅಂತ ನಾನು ಹಿಂಗೆ ಇಟ್ಕೊಂಡಿದ್ರೆ ಕರೆಸ್ತಾನೆ ಅವ್ನು ಪೊಲೀಸವ್ರನ್ನ, ಎಲ್ಲ ಲಂಚ ಕೊಟ್ಟು ತಿನ್ಬಿಡ್ತಾರೆ, ಅವ್ರು ಮಾಡ್ಬಿಡ್ತಾರೆ ಎಲ್ಲಾನು ಅಂತಾರೆ. ಬಿಡಿ ಸರ್, ಬಿಡಿ. DCP ನಾರಾಯಣಗೌಡಂಗೆ ನಾನು ಹೇಳ್ತೀನಿ ಇವಾಗ, ಅವನು ನನಗೆ ಇವ್ರ ಮನೆ ಹಾಳ ಅವರು. ತಪ್ಪು ಸರ್ ಮಾತಾಡಿದ್ರು, ತಪ್ಪೇದು. ಅವ್ರ ಹತ್ರ ಮಾತಾಡಿದ್ರೆ ನಿಜವಾಗ್ಲೂ ಅವ್ರ ಪರವಾಗಿ ಮೀಡಿಯಾನೇ ಇದೆ, ಅವ್ರ ಪರವಾಗಿ ಮೀಡಿಯಾನೇ ಇದೆ. ಇಲ್ಲ ಕರ್ಸಿ, ನೀವು ಕರ್ಸೋದು ನಾನು ಬಿಡಲ್ಲ ಸರ್. 2 ಗಂಟೆ ರಾತ್ರಿ ಆಗಲಿ ನಾನು ಇಲ್ಲೇ ಕೂತ್ಕೊಂತೀನಿ. ನಮ್ಮ ಇಡೀ ಸರ್ಕಾರಿ ಇಲಾಖೆನೇ ಕೂರಿಸ್ಕೊಂತೀನಿ ನಾನು. ನಾನು ಧರಣಿ ಕೂತ್ಕೊಂತೀನಿ ಇವತ್ತು. ನಾನೊಬ್ಬ ಕಂದಾಯ ಅಧ್ಯಕ್ಷ, ನಾನು ಇಲ್ಲಿ ಕೂತ್ಕೊಂತೀನಿ ಧರಣಿ. ನನ್ನೇ ಹಿಂಗ್ ಮಾಡಿದ್ಮೇಲೆ ನನ್ನ VR ಇನ್ನೇನ್ ಮಾಡ್ತೀರಾ ನೀವು? ಇಲ್ಲ ಸರ್, ನಾನು ಮತ್ತೆ ಬಿಡಿ, ಕರ್ಸಿ ಅವನ್ನ, ಕರ್ಸಿ ಕರ್ಸಿ. ಇಲ್ಲ ಕೂತ್ಕೊಂಡೇ ಬಿಡೋಣ, ಏನಾರಾಗಿ ಕೂತ್ಕೊಂಡ್ಬಿಡ. ಬರ ಕೂತ್ಕೋ, ಕೂತ್ಕೋ ಬರ. ಬೇಡ ಬೇಡ, ಬಿಡಲ್ಲ ನಾನು ಇವತ್ತು. ಕರ್ಸಿ ಇವತ್ತು, ಕರ್ಸಿ. ಮಾಡಲ್ಲ ಇವತ್ತು ನಾನು, ಬಿಡಲ್ಲ ಅಂದ್ಮೇಲೆ ಬಿಡಲ್ಲ. ಜಾತ್ರೆ ಆಗತ್ತೆ ನಿಂದೇನಪ್ಪ? ದೊಡ್ಡದಾಗಿ ಹೇಳೋದ್ರಲ್ಲ, ಕರ್ಸಿ. ಇಲ್ಲ ಏಯ್ ಬಾರಿ,
ಕುಮಾರ್ ನಿಮ್ಗೆ ಅಡ್ವೈಸ್ ಅಲ್ಲ ಅಂದ್ರೆ ನೀವು ಇರಿ. ಇಲ್ಲ ಸರ್ ನೋಡಿ ಇತ್ತೀಚೆಗೆ ನಿಮ್ಗೆ ಏನಾನ ನಾವು ಫೋನ್ ಮಾಡಿ ನಮ್ಮ ನಂಬರ್ಗಳು ನಿಮ್ಮ ಹತ್ರ ಇಕ್ಕು ಫೋನ್ ಮಾಡಿ ನಿಮ್ಮ ಹತ್ರ ಕಾಸು ಕೇಳಿದೀರಾ? ಕೇಳದೆ ಇದ್ಮೇಲೆ ಹೆಂಗ್ ಹೇಳಿದ್ರೆ 25 ಲಕ್ಷ ಇಷ್ಟು ಜನದ ಮುಂದೆ ನಮ್ಮ ಮರ್ಯಾದೆ ಕಳೆದ್ರಲ್ಲ. ನನ್ನ ಮಾನಹಾನಿ ಆಗಿದೆ ಇವತ್ತು. ಯಾರೋ ಹೇಳಿದ್ರೆ ಬಿಡಿ. ಯಾರೋ ಹೇಳಿದ್ರೆ ನಾವು ಅದಕ್ಕೆ ಯಾರೋ ಅಲ್ಲ ಸ್ವಾಮಿ, ನಿಮ್ ಬೀಗರು ಕರ್ಸಿ. ಅವ್ರಿಗೇನು ಗೊತ್ತಿಲ್ಲ ಸರ್. ಮತ್ತೆ ಯಾಕೆ ಕರ್ಸ್ಬೇಕಿದ್? ಯಾಕೆ ಮಾತಾಡ್ಸಿದ್ರಿ ನೀವು? ಇಲ್ಲ ಸರ್ ನಾನು ಕರ್ಸಿಲ್ಲ ಸರ್. ನಿಮ್ಮ 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 ಮಕ್ಕಳು ಕರ್ಕೊಂಬಂದು ನಿಲ್ಸ್ಕೊಂಡ್ರಲ್ಲ ನನ್ನ ಮುಂದೆನೆ. ನಮ್ಮ ವಿಡಿಯೋದಲ್ಲಿ ಇದೆ ತೋರಿಸ್ತೀನಿ. ನಿಮ್ಮ ಮಕ್ಕಳೇ ಕರ್ಕೊಂಬಂದು ಕೂರ್ಸಿದ್ರು. ನಾನೆಲ್ಲ ನೀವೇ ಅದು ಅನ್ಕೊಂಡೆ. ಇಲ್ಲ ಸರ್. ಆಮೇಲೆ ಹೇಳ್ತಾರೆ ಬೀಗರು ಅಂತ. ಇಲ್ಲ ಸರ್. ಕರ್ಸಿ, ನಾವು ಬಿಡಲ್ಲ. ನಾನು ಹೋಗಲ್ಲ. ನಾನು ಈ ಕಡೆ ಇಡೀ ಕಂದಾಯ ಇಲಾಖೆನೆ ಕರೆಸ್ತೀನಿ. ನಾನು ಬಿಡಲ್ಲ. ನಾನು ನೀವು ನನಗೆ ಹಿಂಗ್ ಮಾಡಿದ್ಮೇಲೆ, ನಾನೊಬ್ಬ ಅಧ್ಯಕ್ಷನಾಗಿ ನನಗೆ ಈ ತರ ಮಾಡಿದ್ಮೇಲೆ ನನ್ನ ಸಹೋದ್ಯೋಗಿಗಳಿಗೆ ನೀವೇನ್ ಮಾಡಲ್ಲ ಅನ್ನೋದು ಏನ್ ಗ್ಯಾರಂಟಿ? ನಿಮ್ಮ ಬೀಗರುಗಳು ನೀವು ಯಾರನ್ನ ಕೇಳ್ಬಿಡಿ ಸರ್. ನಿಮ್ ಬೀಗರು ಮಾಡಲ್ಲ ಅನ್ನೋದು ಏನ್ ಗ್ಯಾರಂಟಿ? ಗುಂಡಿಗೆ ಕೊಲ್ತೀರಿ ಅಂತ ನಾನು ಈ ಗಾಡಿ ಎತ್ಕೊಂಡು ಹೋಗ್ತೀನಿ ಅನ್ನೋದು ಗ್ಯಾರಂಟಿ ನನಗೂ ಇಲ್ಲ. ಇವತ್ತು ನನಗೂ ಇಲ್ಲ. ಕರ್ಸಿ. ಇಲ್ಲ ಸರ್, ನಾವಿದ್ದೀವಿ ಸರ್. ನಾವಿದ್ದೀವಿ ಸರ್. ನಿಮ್ಮ ರಕ್ಷಣೆಗೆ ಇಲ್ಲ ಸರ್, ನನಗೂ ಇಲ್ಲ. ನನಗೆ ಬೇಕು. ನಾವೆಲ್ಲ ಸರ್ ಊರಲ್ಲಿ ಇಲ್ಲಿ ಯಾರೆಲ್ಲ ಸೇರಿದ್ದೀವಿ ನಾವೆಲ್ಲ ನಿಮ್ಗೆ ಇದು ಮಾಡಿದ್ವಿ. ಹೀರೋಯಿಸಮ್ ತೋರ್ಸಕ್ ಬರ್ತಿದ್ರು ಬೆಳಗ್ಗೆ ಹಾಕ್ರೆ 3 ಜನ ನೀನು ಹೀರೋಯಿಸಮ್ ತೋರಿಸ್ತಾ ಇದ್ರು. ಅವಲೇ ಬಂದು ಸರ್ಕಾರಿ ದಾಖಲೆ ಯಾಕೆ ಕಿತ್ಕೊಂಡು ಹೋಗ್ಬೇಕು? ಕಿತ್ಕೊಂಡು ಹೊರಟೋದ್ರೆ ಮತ್ತೆ ಸಿಗಲ್ವಾ? ಜೆರಾಕ್ಸ್ ತರೋದು ಆಫೀಸಿಂದ. ಮಾಡಿರೋ ತಪ್ಪೇನೆ ಸರ್. ಅದಕ್ಕೆ ನಾವು ಕ್ಷಮೆ ಕೇಳ್ತಾ ಇದೀವಲ್ಲ ಸರ್. ನೀವು ದೊಡ್ಡವ್ರು ಕೇಳಬೇಡಿ ಗೌಡ್ರೆ, ಅವ್ರು ಬರ್ಲಿ. ಯಾರು ಮನುಷ್ಯ ಮಾಡಿದಾನ ಅವ್ನು ಬರ್ಲಿ. ನಾವು ಬಿಡಲ್ಲ. ನಾವು ಸರ್ಕಾರಿ ಅಧಿಕಾರಿಗಳು ಇವತ್ತು ನಾವು ಬಿಡಲ್ಲ. ಸಾಕ್ಷವಾಗಿ ನಾವು ಕರೆಸಲೂ ಇಲ್ಲ. ನಿಮ್ಮ ಸೊಸೆನೇ ಕರ್ಸಿದ್ದು. ನಿಮ್ಮ ಸೊಸೆ ನಿಮ್ಮ ಮೊಮ್ಮಕ್ಕಳೇ ಕರ್ಸಿದ್ದು. ಯಾರ ಕರ್ಸಿರ್ಬೋದು ಸರ್. ಕರ್ಸಿದ್ದು ಹೇಳಿ. ಇಲ್ಲ ಅಂತ ನಾನು ನಾನು ಹೇಳಿ ಬಿಡಲ್ಲ. ಯಾರ ಕರ್ಸಿರ್ಬೋದು. ಏನಪ್ಪ ಯಾರಪ್ಪ ಅವೆಲ್ಲ ಏನಪ್ಪ ಹೇಳಿದ್ದವರು? ಇವತ್ತು ನಾನೊಬ್ಬ ಅಧ್ಯಕ್ಷನಾಗಿ ನನಗೆ ಈ ತರ ನೀವು ಟಾರ್ಚರ್ ಮಾಡಿದ್ಮೇಲೆ ಬೇರೆಯವ್ರಿಗೆ ನೀವು ಟಾರ್ಚರ್ ಮಾಡಲ್ಲ ಅನ್ನೋದಕ್ಕೆ ಏನು ಗ್ಯಾರಂಟಿ? ತಾಲಿಬಾನ್ ಅನ್ನೋ ಪದ ಯಾಕೆ ಯೂಸ್ ಮಾಡ್ತಾರೆ ನಮ್ಮ ಮೇಲೆ? ಏನು ನಮ್ಮ ಮನೆಗಳಲ್ಲಿ ಮುದ್ದೆ ಹಾಕ್ಬಿಡ್ತಾರೆ, ನಾವು ತಿನ್ಬಿಡ್ತೀರಿ, ಬಂದ್ಬಿಡ್ತೀರಿ ಎಲ್ಲಾನು. ಅವ್ರಿಗೇನು ನಮ್ಗೆಲ್ಲ ಏನು ಮಾನ ಮರ್ಯಾದೆ ಇಲ್ಲ ಬಂದು ತಿನ್ನೋದಕ್ಕೆ. 25 ಲಕ್ಷ ಕಿತ್ಕೊಂಡು ತಿಂದಿದ್ದೀವಿ, ಕಳ್ಸಿದಿರಂತ ಹಿಂದೆಯಿಂದ. ಯಾರು ಮಾಡ್ತಾರೆ ಸರ್. ಇಲ್ಲ, ನಾವು ಬಿಡಲ್ಲ. ನಾನು ಕರ್ಸಿ ಅಷ್ಟೇ. ನಮಗೆ ತೊಂದರೆ ತಾನೆ. ಆ ಪೌರ ಕಾರ್ಮಿಕರು ದಿನದ ಕೂಲಿ ಮಾಡೋರು. ಅವರು ಬೆಳಗ್ಗೆಯಿಂದ ಎಲ್ಲ ನಿಂತ್ಕೊಂಡು ಬಿಸಿಲು ಆ ಕಚ್ಚಡ ಏಲು ಮಣ್ಣು ಎಲ್ಲ ಎತ್ಕೊಂಡು ಪಾಪ ಅವ್ರು ಕೆಲಸ ಮಾಡ್ತಾವ್ರೆ. ಆ ಕೃತಜ್ಞತೆ ನನ್ನ ಬೇಡವಾ ಮನುಷ್ಯನಿಗೆ? ಕಸ ಎತ್ತಿರಲ್ಲಪ್ಪ. ನೋಡಪ್ಪ, ಇಂಥವ್ರ ಮನೆ ಕಸ ಎತ್ತಿದ್ರೆ ಆಯ್ತಲ್ಲಪ್ಪ ಮರ್ಯಾದೆ ನಮ್ಗೆ ಇವತ್ತು. ಏನಪ್ಪ ಕುಮಾರ್, ನೋಡೋದಲ್ಲ. ಯಾರೋ ಬಂದು ಏನೋ ಮಾಡ್ಬಿಟ್ರೆ ಇಲ್ಲ, ನಾವು ಬಿಡಲ್ಲ ಸರ್. ಅಲ್ಲ, ನಿಮ್ಮನ್ನಲ್ಲ, ಅವ್ರು ಬರ್ಬೇಕು. ಅವ್ರು ಬರೋವರೆಗೂ ನಾವು ಎದೊಳಲ್ಲ. ಇಲ್ಲ, ಈಗ ನಮ್ಮ ವಿ ಎ ಅಸೋಸಿಯೇಷನ್ ಅವ್ರನ್ನ, ನಮ್ಮ ರೆವಿನ್ಯೂ ಅಸೋಸಿಯೇಷನ್ ಎಲ್ಲರೂ ಕರೆಸ್ತೀನಿ. ಇವಾಗ ಬಿಡೋದಿಲ್ಲ. ನಾನು ಪೊಲೀಸ್ ಅವರು ಅಡ್ಡಿ ಮಾಡಬಾರ್ದು ಅನ್ನೋದು ಅವ್ರಿಗೂ ಗೊತ್ತಿದೆ. ಅವ್ರು ಕೇಳ್ಕೊಂಡು ನಾನು ಅವ್ರ ಕೈಯೋ ಕಾಲ ಹಿಡ್ಕೊಂಡು ನಮ್ಮ ಪ್ರಾಣ ಹೋಯ್ತಾಯಿ ಸ್ವಾಮಿ ಬಿಡಿ ಅಂತ ಇಡಿಸ್ಕೊಡ್ತೀನಿ. ಕರ್ಸಿ ಕೊಡ್ತೀನಿ. ಒಂದು 5 ನಿಮಿಷ 25 ಲಕ್ಷ ಲಂಚ ಬೇರೆ ತಿಂದಿದ್ದೀವಿ ನಾವು. 25 ಲಕ್ಷ ಲಂಚ ಖುಷಿಯಾಗಿ ನೋಡಿ ಸರ್. ಅಲ್ಲ ಸರ್, ನಾನು ಅಷ್ಟು ದೊಡ್ಡವನು ಆಗಿಲ್ಲ. ಆಯ್ತು ಸರ್. ಒಂದು ಎರಡನೇದು, ನಾವು ಯಾರು ರಾಜಶೇಖರ್ ಬರಬೇಕು ಇಲ್ಲ, ಅವ್ರ ವೈಫ್ನ ಬೇಕು ಅಂತಲ್ಲ, ಯಾರೂ ಬೇಕು ನಮಗೆ ಬೇಕಾಗಿದ್ದೇನೋ ಡಿಸಿಷನ್ ಮಾಡ್ಬಿಟ್ಟು ನಾವು ಆಚೆ ಹೋಗ್ತೀವಿ. ಇವ್ರು ಬರೋರು ನಾವು ಸ್ಟೇ ಇದೆ ಇವ್ರು ನೋಡ್ಬಿಡೋಣ. ನಮ್ಮ ತಪ್ಪಾಗಬಾರ್ದು. ನಾಳೆ ವೆಯ್ಟ್ ಮಾಡಿ ತೋರಿಸ್ತಾ ಇದ್ರು ರಾಜಶೇಖರ್ ಅವರು. ಇದಲ್ಲ, ಇದು ಅನ್ವೇಷಣೆ ಇಲ್ಲ. ಅವ್ರ ಬಾಯಲ್ಲೇ ಬಂತಲ್ವಾ? ಮತ್ತೆ ನಾನು ಇನ್ನೇನು ಮಾಡಬೇಕು? ಹೇಳಿದಲ್ಲ 25 ಲಕ್ಷಕ್ಕೆ ನಾವು ಯಾರನ್ನ ಬಿಟ್ಟಿಲ್ಲ ಬಿಲ್ಡರ್ನೇ ಸರ್. ಹೆಣ್ಣು ಕೊಟ್ಟವ್ರು ಚೆನ್ನಾಗಿರಲಿ ಸರ್, ಅವ್ರವ್ರು ಚೆನ್ನಾಗಿರಲಿ. ಹೆಣ್ಣು ಕೊಟ್ಟವ್ರೆ ನಾವು ಅಲ್ಲ, ಇಲ್ಲಿ 77 ಡಿಸ್ಟ್ರಿಕ್ಟ್
ಸಾರಿ ಕೇಳ್ತಾ ಇದ್ದೀವಿ. ಮಾತಾಡಿದವ್ರು ಬಂದಿಲ್ಲ, ನಿಮ್ಮ ಸಂಬಂಧ ಬರಬೇಕು, ಸಂಬಂಧನೇ ಕೊಡಲ್ಲ ಅವರು. ನಿಮ್ಮ ಬಗ್ಗೆ ನಮಗೂ ಗೌರವ ಇರುತ್ತೆ, ನಾನು ನಿಂತಿದ್ದೀನಿ. ನಿಮ್ಮ ಬಗ್ಗೆ ನನ್ಗೆ ಗೌರವ ಇರುತ್ತೆ. ಬೆಳಗ್ಗೆಯಿಂದ ನನಗೆ ಸಂಬಂಧ ಇರಲ್ಲ, ನನಗೆ ಹೆಂಡತಿ ಮಕ್ಕಳಿಲ್ಲ, ಬೀದಿಲಿ ಬಿದ್ದವರು ಭಿಕಾರಿ, ನನ್ನ ಮಕ್ಕಳು ನಾವು ಬೆಳೆದಾಗ ಭಿಕಾರಿ. ಅದಕ್ಕೆ ಕಾಯ್ತಾ ಇದ್ದೀನಿ. ಕರ್ಸಿ ಯಾರು ಮಾಡಿದ್ದಕ್ಕೆ ನಿಮಗೆ ಮಾಡಲ್ಲ ಸರ್, ಕರ್ಸಿ ಅವರು ನಿನಗೆ ಅಂತ ನಮ್ಗೆಲ್ಲರೂ ನಿಲ್ಸ್ಕೊಂಡು ಚಪ್ಪಲಿ ತಗೊಂಡು ಹೊಡ್ಕೊಂಡ್ರಿ ನಾವೇನೆ. ನಮಗೆ ನಾವೇ ಮಾಡಿಸ್ಕೊಡ್ತೀವಿ ಸರ್. ಬೇಡ ಇಲ್ಲ, ಅಲ್ಲ ರಾಜಕೀಯವ್ರೆ, ಈಗ ಮೀರೋಗಿರೋದು ನೀವು ಮಾಡಿಸ್ಬೇಡಿ, ನಾನು ಮಾಡ್ಕೊತೀನಿ. ಇಲ್ಲ ನಾನೇ ಮಾಡ್ಕೊತೀನಿ. ಯಾವುದು ಬಿಡಲ್ಲ ನಾನು. ಇಲ್ಲ ನಾನು ಬಿಡಲ್ಲ, ಇನ್ನು ನಾನು ಮಾಡೇ ಮಾಡ್ತೀನಿ. ಈಗ ಎಷ್ಟೊಂದು 12 ಗಂಟೆ ರಾತ್ರಿ ಕಂಟೆಂಪ್ಟ್ ಮಾಡೋದಕ್ಕಿಲ್ಲ, ನಾನು ಮಾಡ್ತೀನಿ. ಯಾಕಂದರೆ ನಾನು ಇದಕ್ಕೆ ಕೋರ್ಟ್ಗೆ ಕೊಡ್ತೀನಿ. ಸ್ವಾಮಿ ನಮ್ಮ ಮೇಲೆ ಹರಾಸ್ಮೆಂಟ್ ಮಾಡಿದ್ದಾರೆ, ನಮ್ಮ ಹೊಡೆಯಕ್ಕೆ ಬಂದಿದ್ದಾರೆ. ಇಂಥ ಜಾಗಕ್ಕೆ ನಾವು ಬಿಡಬೇಕಾ? ಲ್ಯಾಂಡ್ ಗ್ರಾಬಿಂಗ್ ಕೂಡ ಬುಕ್ ಮಾಡ್ತೀನಿ ನಾನು. ಲ್ಯಾಂಡ್ ಗ್ರಾಬಿಂಗ್ ಕೇಸ್ ಕೂಡ ಬುಕ್ ಮಾಡ್ತೀನಿ. ಏನು ಇನ್ಶಿಯೇಟ್ ಮಾಡ್ಕೊಂಬಂದು ಸ್ಟೈಲ್ ನೋಡ್ಬೇಕಿತ್ತು, ಆ ಅಪರಾಧ ಎಲ್ರಿಗೂ ಒಬ್ಬರಿಂದ ಎಲ್ರಿಗೂ ಈ ಥರ ಪ್ರಾಬ್ಲಮ್. ಬೆಳಗ್ಗೆ ನೀವೇನು ಬೈದ್ರಿ ಯಾರನ್ನ? ಇಲ್ಲ ನೀವು ಬೈದ್ರಿ ಯಾರನ್ನ ನೋಡಿದ್ರ? ಅಲ್ಲ, ಇನ್ನೊಂದು ಲ್ಯಾಂಡ್ ಓನರ್ ಏನಾದ್ರು ಬೈದ್ಬಿಟ್ಟಿದ್ರೆ ಏನೋ ಮಾಡ್ತಾರೆ ಸರಿಯಾದ ಸ್ವಲ್ಪ ಟೈಮ್ ಕೊಡಿ, ಏನೋ ಮನೆ ಹೇಳಿ. ನಾನು ಹೇಳ್ತೀನಿ, ನಮ್ಮ ಇವರೇ ಪೊಲೀಸರು 4 ಪ್ರಶ್ನೆ ಕೇಳಿದ್ರು. ಆ 4 ಪ್ರಶ್ನೆ ಉತ್ತರ ಕೊಟ್ಬಿಡಿ. ನಾನು ಕಂಪ್ಲೇಂಟ್ ಕೂಡ ನಾನೇ ಹೊಟ್ಟೋಗ್ಬಿಟ್ಟು ಏನೋ 4 ಪ್ರಶ್ನೆ ನಾನು ಕೇಳಿದ್ರು. ನಾವು ತಂದೆ ತಾಯಿ ಹುಟ್ಟಿರೋ ಮಕ್ಕಳೇ, ನಾವು ಕೇಳೋದಲ್ಲ ಮಾತು. ನಾನು ಕಿವಿಯಿಂದ ತುಂಬ ಆಗ್ತಾ ಇದೆ. ಇವತ್ತು ನಾನು ಮಲಗಿದ್ರೆ ನನಗೆ ನಿದ್ದೆ ಬರುತ್ತಾ ಅನ್ನೋದು ಯೋಚನೆ ಬಂದ್ಬಿಟ್ಟಿದೆ. ಯಾರೋ ಒಂದು ಮಾತು ಏನೋ ನಾನು ಇರಲಿಲ್ಲ ಸರ್, ನಾನು ನೋಡಿ ಅದಕ್ಕೆ ಹೇಳ್ತಾರೆ, ಕೇಳಿಸ್ಕೊಳ್ಳಿ. ಅದನ್ನೇ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಹಿಂಗೆ ಹಿಡ್ಕೊಂಡು ಪೇಪರ್ ತೋರಿಸಿದ್ರಲ್ಲ, ಮೀಡಿಯಾದಲ್ಲೆಲ್ಲ ಪೇಪರ್ ಇದೆ ಅಲ್ವಾ? ಆ ಪೇಪರಲ್ಲಿ ನನಗೆ ಏನಾರ ಡೈರೆಕ್ಷನ್ಸ್ ಇದೆಯಾ, ಅಥವಾ ನನ್ನ ಜಾಗಕ್ಕೆ ನೀವು ಏನಾರ ಸ್ಟೇ ತೊಗೊಂಡಿದ್ದೀರಾ ಇದೆಯಾ ನೋಡ್ಕೊಂಡು. ಇಲ್ಲ ಅಲ್ಲ, ನನಗಿದೆಯಾ? ನನಗಿಲ್ಲ. ಕಂದಾಯ ಇಲಾಖೆಗೆ ಇಲ್ಲ. ಮುನ್ಸಿಪಾಲಿಟಿ ನೀವು ಜಗಳ ಆಡ್ಕೊಂಡ್ರಷ್ಟೇ ಕೇಸ್ ಹಾಕೊಂಡಿದ್ದೀರಿ, ನನ್ನ ಜಾಗಕ್ಕಲ್ಲ. ನೀವು ನೋಟಿಸ್ ಕೊಟ್ಟಿರೋ ಮೇಲೆ ನೀವು ಹೋಗಿದ್ದೀರಿ, ಕರೆಕ್ಟಾ? ನೀವು ಅಷ್ಟೇ ಅಲ್ವಾ? ನಾವು ಸರ್ಕಾರಿ ಅಧಿಕಾರಿಗಳು ನಿಮ್ಮ ಮನೆ ನಾಯಿಗಳು, ನಿಮ್ಮ ಮನೆ ಕಸ ಗುಸಕ್ಕಿರೋರು, ನಿಮ್ಮ ಬೀಗರು ಹೇಳಿದ್ರಲ್ಲ, ಅವ್ರಿಗೆ ಕಸ ಗುಸಕ್ಕಿರೋರು, ಲ್ಯಾಂಡ್ ಲಾಯಕ್ ನನ್ನ ಮಕ್ಕಳು, ತಾಲಿಬಾನಿಂದ ಬಂದಿದ್ದೀರಿ. ಗುಂಡಿಟ್ಕೊಳ್ಬೇಕು ನಮ್ಮನ್ನ. ನಾವೆಲ್ಲ ಹಿಂಗೆ ನಿಂತ್ಕೊಂಡಿರ್ ಕೊಂಡ್ಬಿಡ್ಲಿ, ಸಂತೋಷ ಮಾಡ್ಬಿಡ್ತೀವಿ ನಾವು. ನಾನು ಇರಲಿಲ್ಲ ಸರ್. ಒಬ್ಬ ಸೀನಿಯರ್ ಆಫೀಸರು ನಾವೇನೆ ಸರ್, ನಮಸ್ತೆ ಸರ್ ಅಂತ ನಾವು ಕೈ ಕಟ್ಕೊಳ್ತೀವಿ. DCP ನಾರಾಯಣಗೌಡ ಫೋನ್ ಮಾಡೋ. 6 ಜನ ವಕೀಲರು ಬರ್ರೋ, ಬನ್ನಿ, ಎಲ್ಲ ಬರ್ರಿ. ಇವತ್ತು ನಿಮ್ಗೆ ಏನು ಮರ್ಯಾದೆ ಕೊಟ್ಟು ಕಳ್ಸಿದ್ದು ನಮ್ಮ ಇರೋ ಕೈ? 1 ನಿಮಿಷ ಈ ಕಡೆ ನೋಡ್ಸಪ್ಪ, ಈ ಕಡೆ ನೋಡ್ರಪ್ಪ. ನಿಮ್ಗೆ ಏನು ಮರ್ಯಾದೆ ಕೊಟ್ಟು ವೆಯ್ಟ್ ಮಾಡ್ತೀನಿ ಅಂತ ಹೇಳಿದ್ನೋ ಇಲ್ವೋ? ವೆಯ್ಟ್ ಮಾಡಿದ್ನಾ ಮಾಡಲಿಲ್ವಾ? ನಿಮ್ಗೇನೋ ನಾನು ಏಕವಚನದಲ್ಲಿ ಬೈದ್ನಾ? ಇಲ್ಲ ನಮ್ಮವ್ರು ಯಾರನ್ನ ಬೈದ್ರಾ? ಅಷ್ಟೇ ಅಲ್ಲ, ನಮ್ಮ ಅಲ್ಲ ಬೀಗರು ಇವ್ರು ಹೇಳಿದ್ದಾರೆ. ಇಲ್ಲೆಲ್ಲ ಇಲ್ಲಿ ಇರೋದು ಸರ್ ಅವರು. ಅವರೇ ಹೇಳಿದ್ದು ಸರ್, ಇಲ್ಲಿಲ್ಲ ಸರ್. ನಿಮ್ಮ ಹೆಂಡತಿನೇ ಹೇಳಿದ್ದಪ್ಪ ನನಗೆ. ಯಾಕಂದ್ರೆ ಕಳಿಸಿ ಅವ್ರನ್ನ ಸರ್, ನಾನು ಕಳಿಸ್ಲಿಲ್ಲ ಸರ್. ಯಾರು ಏನು ನಿಮ್ಮ ಹೆಂಡತಿನೇ ಹೇಳಿದ್ರಪ್ಪ, ನಾನೇ ಕರ್ಸ್ಕೊಂಡೆ ಅಂತ. ನಿಮ್ಮ ಹೆಂಡತಿನೇ ಹೇಳಿದ್ದು. ಅಲ್ಲೆಲ್ಲರ ಮುಂದೆ ಹೇಳಿದ್ದಾರೆ, ವಿಡಿಯೋನೂ ಇದೆ ನೋಡಿ. ಏನಂತ ಗೊತ್ತಿಲ್ಲ. ಪೊಲೀಸ್ನವರು, ಕಂದಾಯ ಇಲಾಖೆಯವರು, ಸರ್ಕಾರಿ ನೌಕರೆಲ್ಲ ಅವ್ರು ಗುಲಾಮ್ರೆ. ನಾವು ಅನ್ನ ತಿಂತಾ ಇರೋದು ಹೇಳ್ತಿದ್ದಂಗೆ ನಾವು ಇವತ್ತು. ಆ ಥರ ಎಲ್ಲ ಹೇಳ್ಬೋದು ಇಲ್ಲ ಇಲ್ಲಮ್ಮ, ಕರೆಸ್ಲಿ ನೋಡಿಮ್ಮ. ಇನ್ನು ಅರ್ಧ ಗಂಟೆ ಟೈಮ್ ಇದೆ. ಬರಲಿಲ್ಲ ಅಂದ್ರೆ ಇಡೀ ಇಲಾಖೆನೇ ಇಲ್ಲಿ ಇರ್ತೈತಿ. ನಾನು ಬಿಡಲ್ಲ. ಕರ್ಸಿ, ದಯವಿಟ್ಟು ಕರ್ಸಿ. ಅದು ರಾಜಶೇಖರ್ ಅವರೇ, ನೀವು ಕೇಳಬೇಡಿ, ನಿಮ್ದೇ ತಪ್ಪಿಲ್ಲ. ಕರ್ಸಿ ಅವ್ರನ್ನ. ನಮ್ಮದೇ ಲ್ಯಾಂಡ್.